ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಮಹಾಭಾರತದ ದ್ರೋಣ ಪರ್ವದ 15 ಅಧ್ಯಾಯಗಳನ್ನು ನಾವು ಈ ಹಿಂದೆ ನೋಡ್ತಾ ಇದ್ವಿ. ದ್ರೋಣರ ಪತನದ ಸಂಗತಿಯನ್ನ ಹೇಳಿದಾಗ ಧೃತರಾಷ್ಟ್ರ ಮತ್ತೆ ಅದನ್ನ ವಿಸ್ತೃತವಾಗಿ ನನಗೆ ತಿಳಿಸು ಅಂದಾಗ ಭೀಷ್ಮನ ನಂತರದ 5 ದಿನಗಳ ಕಾಲದ ದ್ರೋಣರ ಸೇನಾಧಿಪತ್ಯದ ವೀರಾವೇಶದ ಹೋರಾಟ ಹೇಗಿತ್ತು ಅನ್ನುವುದನ್ನು ವಿವರಿಸ್ತಾ ಬಂದರು. ಅದರಲ್ಲಿ ದುರ್ಯೋಧನ ಕೇಳಿಕೊಂಡದ್ದು ಯುಧಿಷ್ಠಿರನನ್ನ ಜೀವ ಸಹಿತ ಹಿಡಿದುಕೊಡು ಅಂತ. ಅದರ ಉದ್ದೇಶ ಇದ್ದದ್ದು ಮತ್ತೆ ಅವನನ್ನ ಕಾಡಿಗೆ ಕಳುಹಿಸುವ ಒಂದು ಕುತಂತ್ರ ಇದ್ದದ್ದು ಗೊತ್ತಾದ ಮೇಲೆ ದ್ರೋಣ ಆ ಸಂಚನ್ನು ಅರ್ಥ ಮಾಡಿಕೊಂಡು ಅರ್ಜುನ ವೇದಿಕೆಯಲ್ಲಿರುವ ತನಕವೂ ಕೂಡ, ಅಂದ್ರೆ ಅರ್ಜುನ ಕಾಪಾಡಲಿಕ್ಕೆ ಬರ್ತಾನೆ ಅಂತ ಅನ್ನುವ ಸ್ಥಿತಿ ಇರುವ ತನಕವೂ ಕೂಡ ನಾನು ನಿನಗೆ ಧರ್ಮರಾಜನನ್ನೇ ಹಿಡಿದುಕೊಡೋದು ಸಾಧ್ಯ ಇಲ್ಲ ಅಂತ ಹೇಳಿದ. ಅದು 1ನೇ ದಿವಸ ಹಾಗೆ ಆಯ್ತು. 1ನೇ ದಿವಸ ಯುದ್ಧದಲ್ಲಿ ಇನ್ನೇನು ಅವನ ಕೈಗೆ ಸಿಕ್ಕಾಕೊಳ್ತಾನೆ ಅನ್ನುವಷ್ಟರಲ್ಲಿ ಆ ಪರಿಸ್ಥಿತಿ ಹೇಗೆ ಬಂತು ಅನ್ನೋದನ್ನ ವಿವರಿಸ್ತಾ ಇದ್ದಾರೆ. ಅರ್ಜುನ ಆ ವೇದಿಕೆಗೆ ಬಂದ ತಕ್ಷಣವೇ ಶತ್ರುಗಳೆಲ್ಲ ಹೆದರಿ ಓಡಿ ಹೋದ್ರು. ಅಂದ್ರೆ ಮೊದಲ ಭಾಗದ ಯುದ್ಧದಲ್ಲಿ ಅನೇಕ ಜನರ ಯುದ್ಧವನ್ನ ಉಲ್ಲೇಖ ಮಾಡಿದ್ರು. ಅದು ಶಲ್ಯ ಮತ್ತು ಭೀಮ, ಅಭಿಮನ್ಯು ಮತ್ತೆ ಜಯದ್ರಥ, ಕೃತವರ್ಮ ಮತ್ತು ಸಾತ್ಯಕಿ, ಅಲಂಬುಸ ಮತ್ತು ಭಗದತ್ತ, ವಿರಾಟ ಮತ್ತು ಕರ್ಣ, ಹೀಗೆ ವೀರಾದಿ ವೀರರ ನಡುವಿನ ತೀವ್ರವಾದ ಹೋರಾಟದ ಉಲ್ಲೇಖವನ್ನ ಮಾಡ್ತಾ ದ್ರೋಣ ಯುಧಿಷ್ಠಿರನನ್ನ ಹಿಡಿಯುವುದಕ್ಕೋಸ್ಕರ ಬೇಕು ಅಂತ ಅನೇಕ ರೀತಿಯ ತಂತ್ರಗಳನ್ನ ಹೂಡ್ತಾ ಬಂದ. ವೃಷಸೇನ ಅವತ್ತು ಬಂದಿದ್ದು ಸಂಜೆ. ವೃಷಸೇನ ಅಂದ್ರೆ ಕರ್ಣನ ಮಗ. ಅವನು ಯುದ್ಧಕ್ಕೆ ಬಂದಿದ್ದಾನೆ. ಅಸ್ತ್ರದ ಅನೇಕ, ಅಂದ್ರೆ ಕರ್ಣನಿಗೂ ಸುಮಾರು 76-77 ವಯಸ್ಸಾಗಿದೆ. ಇನ್ನು ಸ್ವಲ್ಪ ಜಾಸ್ತಿನೇ ಆಗಿರ್ಬೋದು, 80-85 ಆಗಿರ್ಬೋದು. ಅಂಥ ಸ್ಥಿತಿಯಲ್ಲಿದ್ದಾಗ ಏನು ಎದುರಾಳಿಗಳನ್ನ ಯಾರೊಟ್ಟಿಗೆ ಹೇಗೆ ಹೋರಾಡಬೇಕು ಅನ್ನೋದನ್ನು ತುಂಬಾ ಪ್ಲಾನ್ ಮಾಡಿ ದ್ರೋಣರು ಸೇನೆಯನ್ನ ಮುಂದಕ್ಕೆ ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ರೆ ವೃಷಸೇನ ಅವತ್ತು ಮುಂದೆ ನಿಂತವನು ಪಾಂಡವರ ಸೇನೆಗೆ ದೊಡ್ಡ ತಲೆನೋವಾಗಿ ಬಿಟ್ಟ. ಅವತ್ತು ಸಿಕ್ಕಾಪಟ್ಟೆ ತೀವ್ರವಾದ ಯುದ್ಧದಲ್ಲಿ ಬಂದಿದ್ದಾನೆ. ಭಾನೋರಿವ ಮಹಾರಾಜ ಕರ್ಮಕಾಲೇ ಮರೀಚಯ. ಬೇಸಿಗೆಯ ಕಡೆಯ ಹೊತ್ತಲ್ಲಿ ಹೇಗೆ ಸೂರ್ಯನ ಕಿರಣಗಳು ಮೈಗೆ ತಾಕಿದೊಡನೆ ಚುಚ್ಚಿ ಚರ್ಮವನ್ನ ಸೀಳುತ್ತೋ ಅನ್ನುವ ಹಾಗೆ ಆಗುತ್ತೋ, ಹಾಗೆ ಈ ಯುದ್ಧದ ತೀವ್ರತೆ ಅಂತನ್ನುವಂಥದ್ದು ಅವರನ್ನ ಹೆದರಿಸಿತು. ಅದು ಹೇಗಿತ್ತು ಅನ್ನೋದಕ್ಕೆ ವಾತಭಗ್ನ ಇವ ದ್ರುಮ. ಸುಂಟರ ಗಾಳಿಗೆ ಹೇಗೆ ಇಡೀ ಮರವೇ ಬೇರು ಸಹಿತ ಕಿತ್ತುಕೊಂಡು ಬಿದ್ದೋಗುತ್ತೆ. ನಮಗೆ ಅದನ್ನ ನೇರ ನೋಡಿ ಅಭ್ಯಾಸ ಇಲ್ಲದ್ರಿಂದಾಗಿ ಬಿದ್ದ ಮೇಲೆ ಕಾಣುತ್ತೆ. ಎಲ್ಲಿಯಾದ್ರೂ ನದಿಯಲ್ಲಿ ವೇಗವಾಗಿ ಕೊಚ್ಕೊಂಡು ಬರುವಾಗ ಕಾಣುತ್ತೆ. ನಿನ್ನೆ ಎಲ್ಲ ಮೊನ್ನೆ ನಮ್ಮ ಇಲ್ಲೊಂದು ಬಿರುಗಾಳಿ ಬಂದಾಗ ಒಂದು 46-47 ವರ್ಷದ ಮರ ಕಳಚಿ ತಿರುಗಿ ಕೆಳಗೆ ಬಿದ್ದಿದೆ ಒಂದ್ ಸೈಡಿಗೆ. ಅಂದ್ರೆ ಇಲ್ಲಿಯ ಮರಗಳು ಸಾಮಾನ್ಯ ಆ ಬೇರ್ ಗಟ್ಟಿಯಾಗಿ ಉಳಿಯುವಂತದ್ದೇನು ಹಾಕಿರಲ್ಲ. ಒಂದು ಸಮಸ್ಯೆ ಏನಂದ್ರೆ ಇಲ್ಲಿ ಎಲ್ಲ ಕಡೆ ಸಿಮೆಂಟು, ಅವುಗಳಿಗೆ ನೆಲದಲ್ಲಿ ಬೇರು ಬಿಡ್ಲಿಕ್ಕೆ ಜಾಗ ಇಲ್ಲದ ಹಾಗೆ ಅವ್ಯವಸ್ಥೆ ಆಗಿರುತ್ತೆ. ಆದ್ರೆ ಸಾಮಾನ್ಯವಾಗಿ ಕಾಡಿನಲ್ಲೂ ಕೂಡ ಬೇರುಗಳು ಎಷ್ಟು ಆಳಕ್ಕೆ ಇಳಿದಿರುತ್ತೋ ಅಂತ ಮರವನ್ನು ಕೂಡ ಅತ್ಯಂತ ತೀಕ್ಷ್ಣವಾಗಿ ತಿರುಗಿಸಿ, ಅದು ನಮ್ಮ ಮನೆಯ ಕುತ್ಪಾಡಿಯ ಒಂದು ಘಟನೆಯನ್ನು ಹೇಳಲೇಬೇಕು. ಒಂದ್ಸರ್ತಿ ಮಳೆಗಾಲದ ಮಳೆಗೆ ಮುಂಡಪ್ಪ ಅಂತ ಒಂದು ಮಾವಿನ ಹಣ್ಣಿತ್ತು.
ಉಂಡಪ್ಪ ಅಂದ್ರೆ ಅದು ತುಂಬಾ ರಸವತ್ತಾದ ಹಣ್ಣು. ಅದರ ಓಟೆ ಬಹಳ ಚಿಕ್ಕದಿರುತ್ತೆ, ಹಣ್ಣು ಇಷ್ಟು ದೊಡ್ಡದಿರುತ್ತೆ. ಅದ್ರ ಅಯ್ಯೋ, ಅದು ನಿಮ್ಗೆ ಟೇಸ್ಟಿನ ನೀವು ಇವತ್ತು ಕಾಣ್ಲಿಕ್ಕೆ ಬಹುಶಃ ಇದು ಇದೆಯೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಆ ತಳಿಯ ಬಹಳ ಬಳಕೆ ಇದೆಯೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಅಂತ ಒಂದು ವಿಚಿತ್ರವಾದ ಆ ಮರ ಬಿರುಗಾಳಿಗೆ ಅದು ವಸುತಃ ಮನೆಯ ಮೇಲೆ ಹೀಗೆ ಬಾಗಿ ಇತ್ತು, ಮನೆಯ ಉಪ್ಪರಿಗೆಯ ಮೇಲೆ ಬಾಗಿಕೊಂಡೇ ಇತ್ತು. ಆದ್ರೆ ಅದು ಬಂದ ರಾತ್ರಿಯ ಮಳೆಗೆ ಇಡೀ ಅಂದ್ರೆ ಒಂದು ಇಷ್ಟು ನನ್ನ ಎದೆಯ ಮಟ್ಟದ ಎತ್ತರದ ತನಕ ಬಿಟ್ಟು ಅಲ್ಲಿಂದ ಮೇಲಿದ್ದನ್ನ ಹೀಗೆ ತಿರುಗಿಸಿ ಒಂದು ಕೈಯಲ್ಲಿ ಚೂಟಿ ತೆಗಿತಾರಲ್ಲ ಹಾಗೆ ಚೂಟಿ ತೆಗೆದು ತಗೊಂಡೋಗಿ ಕೆರೆಗೆ ಬಿದ್ದಿತ್ತು. ಅಂದ್ರೆ ಸುಮಾರು ಒಂದು 3 ಮನುಷ್ಯನಷ್ಟು ದೂರದ ಕೆರೆಗೆ ಹೋಗಿ ಅದು ಕಿತ್ತು ಬಿದ್ದಿತ್ತು. ಒಂದು ವೇಳೆ ಅದು ಅಲ್ಲೇ ಹತ್ರ ಎಲ್ಲಿ ಬಿದ್ದಿದ್ರು ನಮ್ಮ ಮನೆಗೆ ಘಾಸಿ ಆಗ್ತಿತ್ತು. ಆದ್ರೆ ಆ ಗಾಳಿ ಅದು ಎಂತ ಗಾಳಿ ಅಂದ್ರೆ ಕಣ್ಣ ಮುಂದೆನೆ ಅದು ಎತ್ಕೊಂಡು ಹೋಗುದು ನೀವು ವಿಡಿಯೋಗಳಲ್ಲಿ ನೋಡ್ಬೋದು. ಮನೆಗಳನ್ನೇ ಕೆಲವೊಂದ್ ಸರ್ತಿ ಹಾರಿಸ್ಕೊಂಡು ಹೋಗ್ತಾ ಇರುತ್ತೆ ಎಷ್ಟೋ ದೂರದ ತನಕ. ಅಂದ್ರೆ ಆ ರೀತಿ ವಾತಭಗ್ನ ಇವದ್ರುಮ. ನನಗೆ ಯಾಕೆ ಆ ಮಾತು ಖುಷಿ ಆಯ್ತು ಅಂದ್ರೆ ಅದನ್ನ ನಾವು ಕಣ್ಣಾರೆ ನೋಡಿದ್ವಿ ನಮ್ಮ ಪರಿಸರದಲ್ಲಿ. ಗಾಳಿಗೆ ಎದುರಾಳಿಯಾಗಿ ಮನುಷ್ಯನದ್ದು ಯಾವ ಆರ್ಭಟಗಳು, ನೀವು ಅದಕ್ಕೆ ದಪ್ಪದ ಕಬ್ಬಿಣದ್ದು, ಅದಕ್ಕೇನು ಸ್ಕ್ರೂ, ಅದಕ್ಕೇನು ನೆಲಕ್ಕೆ ಇದು ಏನ್ ಹಾಕಿದ್ರು ಬೇರೆ ಸಮೇತ ಮರವನ್ನೇ ಎತ್ತಿದ ಮೇಲೆ ಅವುಗಳಲ್ಲಿ ಯಾವತ್ತು ಪರಸ್ಪರ ಕಾದಾಟ ಇಲ್ಲವೇ ಇಲ್ಲ. ಅವುಗಳು ಪರಸ್ಪರ ಸಹಕಾರಿಗಳು. ಮಳೆ ಬಂದ್ರೆ ಗಾಳಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಅದರಿಂದಾಗಿ ದೇವತೆಗಳವರು ಅವ್ರವ್ರು ಕಿತ್ತಾಡಲ್ಲ ಯಾವತ್ತು. ತಾರತಮ್ಯದ ದೃಷ್ಟಿಯಿಂದ ಪೃಥ್ವಿಯ ದೇವತೆ ಕೊನೆಗೆ ಬರುತ್ತೆ. ಮತ್ತೆ ಒಬ್ಬೊಬ್ರೆ ಅಲ್ಲ, 3-4 ಜನ ಇದ್ದಾರೆ. ಅದರಿಂದಾಗಿ ಅದರಲ್ಲೂ ಆ ವೇರಿಯೇಷನ್ ನೋಡ್ಕೊಂಡು ಯಾರನ್ನು ಹೇಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ವಾಯು ಅಂದ್ರೆ ಅಹಂ ಪ್ರಾಣ ಇದ್ದಾನೆ, ಪ್ರವಾಹ ವಾಯು ಇದ್ದಾನೆ, ಮುಖ್ಯ ಪ್ರಾಣ ಇದ್ದಾರೆ. ಅವ್ರು 49 ಜನ ಇದ್ದಾರೆ ವಾಯುವಿಗೆ ಸಂಬಂಧಪಟ್ಟವರು. ಹಾಗಾಗಿ ಪ್ರವಾಹ ಅಂತ ಅನ್ನೋದು ಬೀಸುವ ಗಾಳಿಗೆ ಸಂಬಂಧಿಸಿದವನು, ಅವನು ಎತ್ತರದಲ್ಲಿ ಬರ್ತಾನೆ. ಆ ಬಳಿಕ ಗಾಳಿ ಬರುತ್ತೆ, ಅಲ್ಲ ಅದಕ್ಕಿಂತ ಮುಂಚೆ ಅಗ್ನಿ ಬರ್ತಾನೆ. ಆ ಕೊನೆಯಲ್ಲಿ ಪೃಥ್ವಿ ಬರುತ್ತೆ, ಅಂದ್ರೆ ಧರ. ನೀರು ಮಧ್ಯದಲ್ಲಿ ಬರ್ತಾನೆ 17. ಹಾಗಾಗಿ ಅವನು ಮಧ್ಯದಲ್ಲಿದ್ದಾನೆ. ಪ್ರಭಗ್ನ ಅಂದ್ರೆ ತುಂಡೆ, ಅದು ಅಡ್ಡ ಬೀಳುದಲ್ಲ, ತುಂಡಾಗಿಯೇ ಆಕಾಶಕ್ಕೆ ಹಾರಿ ಹೋಗುವಂತಹ ಸ್ಥಿತಿಯಲ್ಲಿರುವಂತಹ ಗಾಳಿಯ ದುಸ್ಥಿತಿಯನ್ನ, ಗಾಳಿಯಿಂದ ಅನುಭವಿಸಿದ ದುಸ್ಥಿತಿಯನ್ನ ಸೇನೆ ಅನುಭವಿಸ್ತಾ ಇದೆ. ವೃಷಸೇನ, ಕರ್ಣನ ಮಗ, ಅತ್ಯಂತ ತೀವ್ರವಾದ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆಗ ನಾಕುಲಿಸ್ತು ಶತಾನೀಕೋ ವೃಷಸೇನಂ ಸಮಭ್ಯಯಾತ್. ನಾಕುಲಿ ಅಂದ್ರೆ ನಕುಲನ ಮಗ, ಅವನ ಹೆಸರು ಶತಾನೀಕ ಅಂತ. ಆ ಶತಾನೀಕ ವೃಷಸೇನನನ್ನ ಎದುರಿಸ್ತಾನೆ. ಇಷ್ಟು ಜನ ಒಂದೇ ಸರ್ತಿಗೆ ದಾಳಿ ಮಾಡಿದಾಗ ತಕ್ಷಣ ಅವನು ಎದುರಾಳಿಯಾಗಿ ನಿಲ್ತಾನೆ. ಆದ್ರೆ ವೃಷಸೇನನ್ ಶತಾನೀಕನನ್ನ ಹೊಡೆದೋಡಿಸ್ಬಿಡ್ತಾನೆ. ಹೊಡೆದೋಡಿಸಿ ಬಿಟ್ರೆ ತಕ್ಷಣ ದ್ರೌಪದೇಯರು, ಅಂದ್ರೆ ಉಳಿದ ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶತಾನೀಕ, ಉಳಿದ ಪಾಂಡವರ ಮಕ್ಕಳು ಸಪೋರ್ಟಿಗೆ ಬರ್ತಾರೆ. ಯಾವಾಗ ಇವರೆಲ್ಲ ಸಪೋರ್ಟಿಗೆ ಬಂದ್ರು ತಕ್ಷಣ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಅವರ ಮೇಲೆ, ಅಷ್ಟು ದ್ರೌಪದೇಯರ ಮೇಲೆ, ಇಲ್ಲಿ ಕೂತ್ಕೊಳ್ಳಿ, ಅಷ್ಟು ದ್ರೌಪದೇಯರ ಮೇಲೆ ದಾಳಿ ಮಾಡುತ್ತಾನೆ. ಹೀಗೆ ಅಂದ್ರೆ ಅದು ಹೇಗೆ ಅಂದ್ರೆ ಒಬ್ರಿಗೊಬ್ರು ಕವರ್ ಸಹಾಯಕ್ಕೆ ಬರ್ತಾ ಇರ್ತಾರೆ. ಒಬ್ರ ಮೇಲೆ ಒಬ್ರು ಬಂದ್ರು ಅಂದ್ರೆ ಇನ್ನೇ 4 ಜನ, ಇನ್ನೂ 4 ಜನ ಬರ್ತಾನೆ ಇರ್ತಾರೆ ಯುದ್ಧದ ಭಾಗಕ್ಕೆ. ಹಾಗೆ ಯುದ್ಧದ ತೀವ್ರತೆಯಲ್ಲಿ ಛಾದಯಂತೋ ಮಹಾರಾಜ ದ್ರೌಪದೇಯಾನ್ ಮಹಾರಥಾನ್ ಶರೈರ್ ನಾನಾ ವಿಧೈ ತೂರ್ಣಂ ಪರ್ವತಾತ್ ಜಲದಾ ಇವ. ಪರ್ವತದ ಮೇಲೆ ಮೋಡಗಳೆಲ್ಲ ರಾಶಿ ಒಟ್ಟಿಗೆ ಮಳೆ ಬಿದ್ರೆ ಹೇಗಿರುತ್ತೋ ಹಾಗೆ ವೃಷಸೇನನ ಮೇಲೆ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ದಾಳಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಬೆಟ್ಟ ಹೇಗೆ ಅಚಲವಾಗಿರುತ್ತೋ ಆ ಮಳೆಗೆ ಯಾವ ರೀತಿಯಿಂದಲೂ ಉಳಿದದ್ದೆಲ್ಲ ಹಾರೋಗುತ್ತೆ. ಆದ್ರೆ ಬೆಟ್ಟ ಅಷ್ಟು ಸುಲಭದಲ್ಲಂತೂ ಅಡ್ಡ ಬೀಳುವುದಿಲ್ಲ. ಅಂತ ಪಾಂಚಾಲಾಹ ಕೇಕಯಾಹ ಮಾತ್ಸ್ಯಾಹ ಸೃಂಜಯಾಶ್ಚೋದ್ಯದಾಯುಧಾಹ, ಯಾರೆಲ್ಲ ಅವನ ಮೇಲೆ ಮುಗಿಬಿದ್ದವರು ಅಂದ್ರೆ ಪಾಂಚಾಲರು, ಕೇಕಯರು, ಮತ್ಸ್ಯ ದೇಶದವರು, ಸೃಂಜಯರು, ಹೀಗೆ ಇನ್ನೂ ಅನೇಕ ಸುತ್ತಮುತ್ತಲಿನ ರಾಜ್ಯದ ಅನೇಕ ವೀರರು ಒಟ್ಟಿಗೆ ಅವನ ಮೇಲೆ ದಾಳಿ ಮಾಡುತ್ತಾ ಇದ್ದಾರೆ. ಆ ಕಡೆಯಿಂದ ಅವರಿಗೂ ಸಹಾಯಕ್ಕೆ ಕರ್ಣ, ಕೃಪ, ದ್ರೋಣ, ದ್ರೌಣಿ
ಇನ್ನು ಉಳಿದಂತಹ ಅಷ್ಟೂ ಜನ ಒಟ್ಟಿಗೆ, ಆದ್ರೆ ಹೇಗೆ ಕಾಣಿಸ್ತಿದ್ರು ಅನ್ನೋದಕ್ಕೆ ಎಲ್ಲರೂ ಎದುರಾಗ್ತಾರೆ ಒಬ್ರಿಗೊಬ್ರು. ಯಾಕೆಂದ್ರೆ ಆ ಕಡೆಯಿಂದ ಕರ್ಣ, ಕೃಪ, ದ್ರೋಣ, ಅಶ್ವತ್ಥಾಮ ಬಂದಾಗ ಇಲ್ಲಿ ಭೀಮ, ದೃಷ್ಟದ್ಯುಮ್ನ ಮತ್ತು ಚೇಕಿತಾನ, ಸಾತ್ವಿಕಿ ಇಷ್ಟು ಜನ ಅವ್ರು ಎದುರಾಗ್ತಾರೆ. ಎದುರಾಗಿ ಹೇಗೆ ಕಾಣಿಸ್ತಾ ಇತ್ತು ಅಂದ್ರೆ ಬಭಾಸೇಶ ರಣೋದ್ದೇಶ ಕಾಲ ಸೂರ್ಯ ರಿವೋದಿತೈ. ಆ ಪ್ರಳಯ ಕಾಲದಲ್ಲಿ ಸೂರ್ಯನ ತೀವ್ರತೆ ಹೇಗೆ ಜೋರಾಗಿ ಶಾಖ ಕೊಟ್ಟು ಎಲ್ಲವೂ ಬಿಸಿ ಬಿಸಿ ಆಗುತ್ತೋ ಹಾಗೆ ಇಡೀ ರಣಾಂಗಣ ಮತ್ತಷ್ಟು ಉತ್ತೇಜನಕ್ಕೆ ಈಡಾಯಿತು. ಯುದ್ಧದ ತೀವ್ರತೆಗೆ ಹೆಚ್ಚು ಹೆಚ್ಚು ಬಲಿಯಾಯಿತು. ಅಂದ್ರೆ ಒಬ್ಬರ ಒಪ್ಪಂದವನ್ನು ಒಬ್ಬರು ಮೀರಿದಾಗ ಸಿಟ್ಟು ಬಂದು ಹೇಗೆ ಎರಡೂ ಕಡೆಯವರು ಅವರ ಮಿತ್ರ ರಾಷ್ಟ್ರಗಳನ್ನೆಲ್ಲ ಸೇರಿಸ್ಕೊಂಡು ಒಟ್ಟಿಗೆ ದಾಳಿ ಮಾಡ್ತಾರೋ ಹಾಗೆ ಇಲ್ಲೂ ಕೂಡ ಪರಸ್ಪರ ಅವರವರಿದ್ದ ಕೋಪ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಯುದ್ಧ ಆಯಿತು. ಏನಾಯ್ತು? ಪ್ರಜಾನಾಂ ಸಂಶಯೇ ಘೋರೆ ಯಥಾ ಸೂರ್ಯೋದಯೋ ಭವೇತ್. ಸೂರ್ಯೋದಯ ಆಗುವುದೇ ಪ್ರಜೆಗಳ ಸಂಶಯಕ್ಕಾಗಿ ಅನ್ನುವಾಗ ಹೇಗೆ ಅಂದ್ರೆ ಪ್ರಳಯ ಕಾಲದ ಸೂರ್ಯ ಬಂತು ಅಂದ್ರೆ ಎಲ್ಲ ಬಿಸಿಗೆ ಸತ್ತೋಗ್ತಾ ಹೋಗ್ತಾರೆ. ಹಾಗೆ ಇವರೆಲ್ಲ ಎದ್ದ ಹಾಗೆ ಆ ಸೇನೆಯ ಸಂಶಯ ಆಗ್ತಾ ಹೋಯ್ತು. ಇವರೆಲ್ಲ ಒಬ್ಬೊಬ್ಬ, ಯಾಕಂದ್ರೆ ಅವ್ರು ಇವ್ರ ಕಡೆಯವ್ರನ್ನ ಕೊಲ್ತಾರೆ, ಇವ್ರು ಅವ್ರ ಕಡೆಯವ್ರನ್ನ ಕೊಲ್ತಾರೆ, ಕೊಲ್ಲುವುದರ ಪರಿಸ್ಥಿತಿ ಜಾಸ್ತಿ ಆಗ್ತಾ ಹೋಯ್ತು. ಹೀಗೆ ತತ್ ಪ್ರಭಗ್ನಂ ಬಲಂ ದೃಷ್ಟ ಶತ್ರುಭಿರ್ಭೃಶಮರ್ದಿತಂ ಅಲಂ ಧೃತೇನ ವಃ ಶೂರಾಃ ಇತಿ ದ್ರೋಣೋಭ್ಯಭಾಷತ. ಯಾವಾಗ ತಮ್ಮ ಸೇನೆಯ ಬಲ ಅನ್ನೋದು ನಿಧಾನಕ್ಕೆ ಜರ್ಜರಿತವಾಯಿತು ಅಂತ ದ್ರೋಣರಿಗೆ ಅನ್ನಿಸಿತೋ ಆಗ ತಕ್ಷಣ ಅವ್ರು ಹೇಳ್ತಾರೆ ಅಲಂ ಧೃತೇನವಹ, ಓಡುವುದು ನಿಲ್ಲಿಸಿ. ನಾವಿವತ್ತು ಉದ್ದೇಶ ಯಾಕಂದ್ರೆ ಹಿಂದಿನ ದಿವಸ ಪ್ರತಿಜ್ಞೆ ಮಾಡಿದ್ದಾರೆ ಯುಧಿಷ್ಠಿರನನ್ನ ಹಿಡಿಯುವುದು, ಯುದ್ಧ ಮುಗಿಸುವುದು ಅಂತ. ಇನ್ನು ಮುಂದೆ ಯುದ್ಧ ನಡೆಸ್ಲಿಕ್ಕೆ ನಮ್ಮ ಹತ್ರ ಆ ಸಮಯ ವೇಸ್ಟು, ಮತ್ತೆ ನಮ್ಗೆ ಗೆಲ್ತೇವೆ ಅಂತ ನಿಶ್ಚಯ ಇಲ್ಲ. ನಮ್ಗೆ ಗೆಲ್ಲಬೇಕಂತಾದ್ರೆ ಧರ್ಮರಾಜನನ್ನು ಹಿಡಿಬೇಕು. ಈ ಉದ್ದೇಶದಿಂದ ನಾವು ಯುದ್ಧಕ್ಕೆ ನಿಂತಿದ್ದೇವೆ ಎಂದಾಗ ಈಗ ನೀವು ಹಿಂದೆ ಹೋಗುದು ಸರಿಯಲ್ಲ ಅಂತ ಭರದ್ವಾಜ ಮಮರ್ಷಶ್ಚ ವಿಕ್ರಮಶ್ಚ ಸಮಾವಿಶತ್. ದ್ರೋಣ ನೇರವಾಗಿ ಮತ್ತೆ ತೀವ್ರವಾದ ಯುದ್ಧಕ್ಕೆ ತನ್ನ ಎಲ್ಲ ಸೇನೆಯನ್ನು ಒಗ್ಗೂಡಿಸಿ ಮುಂದೆ ಹೋಗ್ತಾ ಸಾರಥಿಗೆ ಹೇಳ್ತಾನೆ, ಸಾರಥೇ ಯಾಹಿ ಯತ್ರೇಶ ಪಾಂಡರೇಣ ವಿರಾಜಿತ ಧ್ರಿಯಮಾಣೇನ ಛತ್ರೇಣ ರಾಜಾ ತಿಷ್ಠತಿ ಧರ್ಮರಾಟ್. ಎತ್ತರದ ಧ್ವಜವನ್ನ ಹೊತ್ತಿರುವಂತಹ, ಬೆಳ್ಳಗಿನ ಛತ್ರವನ್ನ ಹೊತ್ತಿರುವಂತಹ ಧರ್ಮರಾಜನ ಪರಿವಾರದ ಕಡೆಗೆ ಅಥವಾ ಅವನ ಸೇನೆಯ ಸಾಲಿನ ಕಡೆಗೆ ನನ್ನ ರಥವನ್ನು ಓಡಿಸು. ನನಗೆ ಅವನು ಟಾರ್ಗೆಟ್ ಇವತ್ತು, ಅವನನ್ನು ಹಿಡಿಬೇಕಾಗಿದೆ, ಅದಕ್ಕೆ ಅಲ್ಲಿಗೆ ಹೋಗು. ಯಾಕೆಂದ್ರೆ ಧಾರ್ತರಾಷ್ಟ್ರನ ಅಂದ್ರೆ ದುರ್ಯೋಧನನ ಉದ್ದೇಶ ಇದ್ದದ್ದು ಅದೇ, ಅದನ್ನೇ ಮಾಡಿಕೊಡ್ಬೇಕಾಗಿದೆ. ಹಾಗಾಗಿ ಇಲ್ಲಿ ನಿಲ್ಲಿಸ್ಬೇಡ ಅಂತ ಹೇಳ್ತಾನೆ. ನಹಿ ಮಾಮಪಿ ವರ್ಷಂತಂ ಸಂಯುಗೇ ತಾತ ಪಾಂಡವಾ ಮಾತ್ಸ್ಯ ಪಾಂಚಾಲ ರಾಜಾನಃ ಸರ್ವೇ ಚ ಸೋಮಕರು, ಪಾಂಚಾಲರು, ಇನ್ನು ಮಾತ್ಸ್ಯರು ಮೊದಲಾದಂತ ಎಲ್ಲರೂ ಕೂಡ ಒಟ್ಟಿಗೆ ಅವ್ರಿಗೆ ಗೊತ್ತಾಯ್ತು ಅವನು ಧರ್ಮರಾಜನ ಕಡೆಗೆ ಓಡ್ತಾ ಇದ್ದಾನೆ ಎಂದ ತಕ್ಷಣವೇ ಅಡ್ಡ ಬಂದ್ರು ಎಲ್ಲ. ಅವನು ಅಲ್ಲಿಗೆ ಹೋಗ್ತಾನೆ ಅಂದ್ರೆ ನಮ್ಗೆ ಸಮಸ್ಯೆ ಅಂತ. ಯಾಕಂದ್ರೆ ಈ ಒಳಗಿನ ಪ್ರತಿಜ್ಞೆ ಅವರಿಗೂ ಗೊತ್ತಾಗಿದೆ, ಪಾಂಡವರಲ್ಲೂ ಗೊತ್ತಾಗಿದೆ ಅವನು ಏನ್ ಮಾಡ್ಲಿಕ್ಕೆ ಹೊರಡ್ತಾನೆ, ನಾಳೆಯಿಂದ ಏನ್ ಅವನ ಉದ್ದೇಶ ಅಂತ. ಅಷ್ಟೊತ್ತಿಗೆ ಅರ್ಜುನ ಮಾತ್ರ ಆಗ ಅವನು ಹೇಳುತ್ತಾನೆ, ಇವರೆಲ್ಲ ನನಗೇನು ದೊಡ್ಡ ಲೆಕ್ಕ ಅಲ್ಲ, ಇವರನ್ನು ಈಗಲೇ ಉರುಳಿಸ್ತೇನೆ ಅಂತ ಅವರನ್ನೆಲ್ಲ ಓಡಿಸ್ಬಿಡ್ತಾನೆ. ಓಡಿಸಿ ಸಾರಥಿಗೆ ಹೇಳ್ತಾನೆ, ಅರ್ಜುನೋ ಮತ್ ಪ್ರಸಾದಾಧಿ ಮಹಾಸ್ತ್ರಾಣಿ ಸಮಾಪ್ತವಾನ್ ನಮಾಮುತ್ಸಹತೆ ತಾತ ನ ಭೀಮೋ ನ ಚ ಸಾತ್ಯಕಿ ಮತ್ ಪ್ರಸಾದಾಧಿ ಭೀಭತ್ಸು ಪರಮೇಶು ಆಸತಾಂ ಗತಃ ಮಮೈವಾಸ್ತ್ರಂ ವಿಜಾನಾತಿ ದೃಷ್ಟದ್ಯುಮ್ನೋಪಿ ಪಾರ್ಶ್ವತಃ. ಇಲ್ಲಿ ಯುದ್ಧಕ್ಕೆ ಯಾರೆಲ್ಲ ಬಂದಿದಾರೋ ಅದರಲ್ಲಿ 90 ಭಾಗ ಕಲ್ತದ್ ನನ್ನ ಹತ್ರನೇ. ಇವ್ರು ಯಾವ ರೀತಿ ಯುದ್ಧ ಮಾಡ್ತಾರೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಆದ್ರೆ ನನಗೆ ಇವರನ್ನೆಲ್ಲ ನೀನು ಅಯ್ಯೋ ಇಷ್ಟು ಜನ ಒಟ್ಟಿಗೆ ಬಂದ್ರು ಅಂತ ಹೇಳಿದ್ರು, ನೀನ್ ಪಾಡಿಗೆ ಹೋಗ್ತಾರೆ, ನಿನ್ನನ್ನು ಉಳಿಸೋ ಜವಾಬ್ದಾರಿ ನಂದು, ನನ್ನನ್ನು ಉಳಿಸೋ ಜವಾಬ್ದಾರಿ ಒಂದು, ನಮ್ಮ ಸೇನೆಯನ್ನು ಉಳಿಸೋ ಜವಾಬ್ದಾರಿ ನಂದು. ಯಾಕೆಂದ್ರೆ ಈ ಅರ್ಜುನ ನನ್ನ ಪ್ರಸಾದದಿಂದಲೇ ಮಹಾಸ್ತ್ರಗಳನ್ನ ಪಡೆದದ್ದು, ಆದ್ರಿಂದಾಗಿ ಅವನನ್ನು ಎದುರಿಸುವುದೇನು ನನಗೆ ಕಷ್ಟದ ಮಾತಲ್ಲ. ಇನ್ನು ಭೀಮನಾಗ್ಲಿ ಸಾತ್ಯಕಿ ಆಗ್ಲಿ ಅವ್ರು ನನ್ನನ್ನು ಎದುರಿಸ್ಲಿಕ್ಕೆ ಬರುದೇ ಇಲ್ಲ, ಅವ್ರು ನನ್ನ ಎದುರುಗಡೆ ಬರುದೇ ಇಲ್ಲ. ಇನ್ನು ದೃಷ್ಟದ್ಯುಮ್ನ ಒಬ್ಬ ಬರ್ಬೇಕು, ಅವನಿಗೂ ವಿದ್ಯೆ ಹೇಳಿಕೊಟ್ಟವ್ ನಾನೇ. ಅವ್ನು ನನ್ನನ್ನು ಕೊಲ್ಲಿಕ್ಕೆ ಹುಟ್ಟಿದ್ದಾನೆ ಅಂತ ಗೊತ್ತಿದ್ರು ಪಾಠ ಹೇಳಿದವ್ ನಾನೇ ಅವನಿಗೆ. ಯಾಕೆಂದ್ರೆ ಕಲಿಯುವುದಕ್ಕೆ ಬಂದಾಗ ಯಾರಲ್ಲೂ ಕೂಡ ಭೇದ ಮಾಡಬಾರದು, ಕಲಿಯುವುದು ಎಲ್ಲರ ಅಪೇಕ್ಷೆ ಅನ್ನೋ ದೃಷ್ಟಿಯಿಂದ ನಾನು ಹೇಳಿಕೊಟ್ಟಿದ್ದೇನೆ. ನಾಯಂ ಸಂರಕ್ಷಿತುಂ ಕಾಲಃ ಪ್ರಾಣಾನ್ಸ್ತಾತ ಜಯಿಷಿಣ. ಈಗ ನಾವು ಪ್ರಾಣ ಉಳಿಸ್ಕೊಳ್ಳಿಕ್ಕೋಸ್ಕರ ಹೋಗುದಲ್ಲ, ಪ್ರಾಣವನ್ನ ನಾವು ಗೆದ್ದು ಅಥವಾ ಪ್ರಾಣವನ್ನ ಹೊತ್ತು ತರಬೇಕಾದಂತಹ ಸ್ಥಿತಿ ಇದೆ. ಒಂದೋ ಸ್ವರ್ಗಕ್ಕೆ, ಒಂದೋ ಯಶಸ್ಸಿಗೆ, ಒಂದೋ ಜಯಕ್ಕೆ, ಇಷ್ಟೇ ಗುರಿಯಾಗಿರ್ಬೇಕು, ನೀನ್ ಮುಂದಕ್ಕೆ ನುಗ್ಗು ಅಂತ ತನ್ನ ಸಾರಥಿಗೆ ಹೇಳ್ತಾನೆ. ಹೀಗೆ ಸಂಚೋದಿತ ತಕ್ಷಣ ಅಂದ್ರೆ ಸಣ್ಣ ಸಣ್ಣ
ವಿಷಯಗಳನ್ನು ಹೇಳುವುದು ಅಂತ. ಸಂಜಯ ಉವಾಚ ಏವಂ ಸಂಚೋದಿತೋ ಯಂತ ದ್ರೋಣಂ ಅಭ್ಯವಹತ್ತತಃ ತಥಾಶ್ವ ಹೃದಯೇನಾಶ್ವಾನ್ ಅಭಿಮಂತ್ರ್ಯಾಶು ಹರ್ಷಯನ್. ಅವನು ಆ ಕುದುರೆಗಳು ಹೆದರ್ತಾ ಇದ್ವು, ಯಾಕಂದ್ರೆ ರಣಘೋಷಗಳು ಕೆಲವೊಂದ್ ಸರ್ತಿ ಅವುಗಳಿಗೂ ಬೆದರಿಕೆಯನ್ನು ಹುಟ್ಟಾಕತ್ತೆ. ಆಗ ಅವನು ಅಶ್ವಹೃದಯ ಅನ್ನುವ ಮಂತ್ರವನ್ನ ಜಪ ಮಾಡಿ ಆ ಕುದುರೆಗಳಿಗೆ ಧೈರ್ಯ ತುಂಬಿದಂತೆ. ಆ ಕುದುರೆಗಳಲ್ಲಿ ಏನೋ ಈ ಕೆಲವೊಂದ್ ಸರ್ತಿ ಗಾಡಿ ಹೋಗದೆ ಇದ್ದಾಗ ಈ ರಾತ್ರಿ ನೀವು ಬಸ್ ಹೋಗೋರನ್ನು ನೋಡಿಬೇಕಿದ್ರೆ ಕೆಲವೊಂದ್ ಸರ್ತಿ ಅವರಿಗೆ ಈ ಘಾಟ್ ಇಳಿಯೋ ಸೆಕ್ಷನ್ ಮುಂಚೆ ಒಂದು ಯಾವುದೋ ಒಂದು ಗುಡಿ ಇದೆ, ಅಲ್ಲಿಗೆ ಬಂದು ಅವರು ಕುಂಕುಮ ತಗೊಂಡ್ ಬಂದು ಹಚ್ಚಿ ಆಮೇಲೆ ಧೈರ್ಯವಾಗಿ ಹೋಗ್ತಾರೆ. ಯಾಕಂದ್ರೆ ಆ ಘಾಟಲ್ಲಿ ನೀವು ಕಣ್ಣು ತೆಗೆದು ನೋಡಿದ್ರೆ ಒಂದ್ಸರ್ತಿ ಜೀವ ಬಾಯಿಗೆ ಬಂದಾಗ ಆಗುತ್ತೆ, ಅಷ್ಟು ವೇಗವಾಗೂ ಹೋಗ್ತಿರ್ತಾರೆ. ಅದು ಅಷ್ಟು ಕಡಿದದು. ಈ ನಮ್ಮ ಇಲ್ಲಿನ ಘಾಟ ಅಷ್ಟು ದೊಡ್ಡದಲ್ಲ. ನೀವು ಹರಿದ್ವಾರದಿಂದ ಮೇಲೆ ಬದರಿಗೆ ಹೋಗುವ ಘಾಟನ್ನ ನೋಡ್ಬೇಕು. ಅದು ಈಗ ಸ್ವಲ್ಪ ರಸ್ತೆಯಲ್ಲೇ ಏನೇನೋ ಮಾಡಿ ಸ್ವಲ್ಪ ವಿಸ್ತಾರ ಆದ್ರೂ ಅದು ಸ್ಲೈಡ್ ಆಗ್ತಾ ಇರುತ್ತೆ. ನಮ್ ಕಣ್ಣ ಮುಂದೆನೆ ನಾವು ಹೀಗೆ ಹೋಗ್ತಾ ಇದ್ದೀವಿ, ಮೇಲಿಂದ ಒಂದು ಬಂಡೆ ಹೀಗೆ ಬಂದು ಬಿದ್ದು ಇನ್ನೋವಾ ಕಾರ್ 2 ತುಂಡಾಗಿ ಅದರೊಳಗಿದ್ದದ್ದು ಎಲ್ರು ಒಂದ್ ತುಂಡು ಮುಂದಕ್ಕೆ ಹಾರೋಯ್ತು, ಒಂದ್ ತುಂಡು ನಮ್ ಗಾಡಿ ಹತ್ರಕ್ಕೆ ಬಂದ್ ಬಿತ್ತು. ಅಂದ್ರೆ ಅದು ಬಂಡೆ ಕರೆಕ್ಟ್ ಆಗಿ ಮಧ್ಯಕ್ಕೆ ಬಿದ್ದಿದೆ, ಮೇಲಿಂದ ಬಿದ್ದಾಗ 2 ತುಂಡಾಗಿ ಆಚೆಯಿಂದ ಈಚೆಗೆ ಹಂಚಿ ಹೋಗ್ಬಿಟ್ಟಿದೆ. ಹಾಗೆ ಅಂತ ಕಡಿದಾದ ಜಾಗ ಪ್ರಯಾಣ ನಿತ್ಯ ಇದು ಅವರಿಗೆ. ನಮ್ಗೆ ಒಂದ್ ದಿವ್ಸ ಅಲ್ವಾ, ಆ ಡ್ರೈವರ್ಗಳಿಗೆ ನಿತ್ಯ ಅದು. ಈಗ್ಲೂ ಸ್ಲೈಡ್ ಆಗ್ತಾ ಇರುತ್ತೆ, ಆದ್ರೆ ಅಗಲಾಗಿದೆ ಸ್ವಲ್ಪ. ನಾವು ಕಿಟಕಿಯಿಂದ ಹಿಂಗ್ ನೋಡಿದ್ರೆ ಚಕ್ರ ಕೆಳಗೆ ಆ ರಸ್ತೆಯಲ್ಲಿ ಇರುವುದೇ ಇಲ್ಲ. ತಿರುಗುವಾಗ ಏನಾಗುತ್ತೆ ಅಂದ್ರೆ ಹಿಂದಿನ ಚಕ್ರ ನೆಲಕ್ಕೆ ಅಂದ್ರೆ ಗಾಳಿಗೆ ಹೋಗಿರುತ್ತೆ. ಅಂದ್ರೆ ಈ ಜಾಗ ಇದ್ರೆ ಹೀಗೆ ತಿರುಗುವಾಗ ಹಿಂದಿನ ಚಕ್ರ ಇಲ್ಲಿ ಗಾಳಿಯಲ್ಲಿ ಇರುತ್ತೆ, ನೆಲನೇ ಇರುವುದಿಲ್ಲ ಅಲ್ಲಿ. ಅದು ಟರ್ನ್ ನೋಡಿ, ಆದ್ರೆ ಅವನು ವೇಗ ಇರುತ್ತಲ್ಲ, ಆ ವೇಗ ಟರ್ನ್ ಮಾಡಿ ಮುಂದಕ್ಕೆ ಬರುತ್ತೆ. ನಾವು ಹೋಗುವಾಗ ಸತಿ ಪ್ರಕೃತಿ ಏನ್ ಮಾಡ್ತೀರಿ, ಇನ್ನು ಆಕಾಶ ಮಾರ್ಗದಲ್ಲಿ ಹೋಗ್ಬೇಕಷ್ಟೇ, ಅಲ್ಲಿ ಡಿಕ್ಕಿ ಹೊಡೆದು ಸಾಯ್ತಾರೆ ಅಷ್ಟೇ. ಮಾಡ್ತೀವಿ ಅಲ್ಲ, ಅಗಲ ಮಾಡ್ತಿದ್ದಾರೆ ತುಂಬಾ. ಹೌದೌದು, ಇದೆಲ್ಲ ಏನು ಅಲ್ವೇ ಅಲ್ಲ. ಅದು ಒಂದ್ಸರ್ತಿ ನಿಜವಾಗಿ ಬಾಗಿಲ ಹತ್ರ ನಿಂತ್ಕೊಂಡು ನೋಡ್ಬೇಕು ಹೇಗಿರುತ್ತೆ ಅಂತ. ಯಾಕೆ ಗೊತ್ತಿರ್ಬೇಕು, ಜೀವನ ಎಷ್ಟು ರಿಸ್ಕ್ ಇಂದ ಹೊರಗೆ ಬಂದಿರುತ್ತೆ, ದೇವ್ರು ಹೆಂಗ್ ಕಾಪಾಡಿರ್ತಾನೆ ಅಂತ ಗೊತ್ತಾಗುತ್ತೆ. ಅದೇ ಮೇಲೆ ಹೋದ್ರೆ ಬದರಿಗೆ, ಇಲ್ಲ ಕೆಳಗ್ ಬಿದ್ರೆ ಪೂರ ಮೇಲೆ ಹೋಗೋದು, 2 ದಾರಿ ಅಲ್ಲಿ. ನಿತ್ಯ ಎಷ್ಟು ಗಾಡಿಗಳು ಹೋಗ್ತಾ ಇರುತ್ತೆ, ಏನೇನು ಪವಾಡಗಳು ನಡೀತಾ ಇರ್ತವೆ. ಅಲ್ಲ, ಅವರಿಗೆ ಟೈಮ್ ಒಳಗೆ ಹೋಗ್ಬೇಕಲ್ಲಿ. ರಾತ್ರಿ ಆದ್ರೆ ಮತ್ತೆ ಗೇಟ್ ಮಧ್ಯ ಬಾಗಿಲು ಹಾಕಿದ್ರೆ ಪ್ರಯಾಣಿಕರು ರಸ್ತೆ ಮಧ್ಯದಲ್ಲೇ. ರಾತ್ರಿ ಹೋಗಲ್ಲ, ಹಗಲು ಮಾತ್ರ ಹೋಗುದು. ರಾತ್ರಿ ಪ್ರವೇಶನೇ ಇಲ್ಲ, ಮಿಲಿಟರಿ ಗಾಡಿಗಳು ಮಾತ್ರ ಹೋಗ್ತವೆ ಅಗತ್ಯ ಇದ್ರೆ ಮಾತ್ರ. ಯಾಕಂದ್ರೆ ಸ್ಲೈಡ್ ಆದದೆಲ್ಲ ಕ್ಲೀನ್ ಮಾಡುದು ಅವ್ರೆ. ಬೆಟ್ಟ ನಮ್ ಕಣ್ಣು ಮುಂದೆನೆ ಹೀಗೆ ಜರ್ದು ಬುರ್ರ ಅಂತ ಬಂದು ರಸ್ತೆನೆ ಕ್ಲೋಸ್ ಆಗೋಯ್ತು. ನಾವ್ ಅಲ್ಲೇ 1.5 ದಿವಸ ಮೇಲೆ ಹೋಗ್ಬೇಕಾದವ್ರು ಅಲ್ಲೇ ಇದ್ವಿ. ಕೊನೆಗೆ ರಾತ್ರಿ ಎಲ್ಲ ಯಾವ್ದೋ ಒಂದು ಅಲ್ಲಲ್ಲಿ ಹೋಗಿ ಕರೆಸ್ಕೊಂಡ್ರೆ ಹೋಗುದು. ನಾವ್ ಹೋಗ್ತೀವಿ ಅಂತ ಎಲ್ಲಿ ಹೇಳೋದು? 3 ಆಗಿದೆ. ಇನ್ನೊಂದು ನಮ್ ಗುರುಗಳ ಜೊತೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಮತ್ತೆ ಅಷ್ಟೆಲ್ಲ ಹೋಗುವಷ್ಟು ತಾಳ್ಮೆನೂ ಇಲ್ಲ, ತಮೆಯೇನೂ ಆಗ್ಲಿಲ್ಲ. ಇದಕ್ಕಿಂತ ಜೋರಿತ್ತು ಆಗ ಕಾಲ್ದಾರಿ. ಅದೇ ವೈಶಂಪಾಯನರ ಕತೆ ಬರುತ್ತಲ್ಲ, ಆ ಯಾಜ್ಞವಲ್ಕ್ಯರ ಶಿಷ್ಯ ಅಲ್ಲಲ್ಲ ವೈಶಂಪಾಯನರ ಶಿಷ್ಯ ಯಾಜ್ಞವಲ್ಕ್ಯರು ಅವರೆಲ್ಲೋ ಹೋಗುವಾಗ ಒಂದು ಜಾರಿ ಒಬ್ಬ ಬೀಳ್ತಾನೆ. ಅಂದ್ರೆ ಇಬ್ರು ಹೋಗ್ಬೇಕಿರುತ್ತೆ, ಒಬ್ಬನಿಗೆ ಕಾಲ್ ಸ್ಲಿಪ್ ಆಗಿ ಕೆಳಗೆ ಬಿದ್ದೋಗ್ತಾನೆ. ಬಿದ್ದೋದ್ರೆ ಸತ್ ಹೋಗ್ತಾನೆ. ಶರೀರನು ತಗೊಳ್ಲಿಕ್ಕಾಗಲ್ಲ, ಹೋಯ್ತದು. ಗಂಗೆಯಲ್ಲಿ ಜೈ ಗಂಗಾ ಮಾತಾ. ಆಗ ಶಿಷ್ಯರಿಗೆ ಹೇಳ್ತಾರ ಎಲ್ರು, ನಾನೊಂದು ಇವತ್ತು ತೊಂದರೆ ಆಗಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗಿದೆ, ಎಲ್ರು ಪ್ರಾಯಶ್ಚಿತ್ತ. ಹಾಗೆ ಈ ಯಾಜ್ಞವಲ್ಕ್ಯರು ಬಂದು ನಾನೊಬ್ನೇ ಮಾಡ್ತೇನೆ, ಎಲ್ರು ಅವ್ರವ್ರ ಸಾಧನೆ ಬಿಟ್ಟು ಯಾಕೆ ಪ್ರಾಯಶ್ಚಿತ್ತದಲ್ಲಿ ಕೂತ್ಕೋಬೇಕು, ನಾನೊಬ್ನೇ ಮಾಡ್ತೇನೆ ಅಂತ ಸಿಟ್ಟು ಬರುತ್ತೆ ಅವ್ರಿಗೆ. ಸಿಟ್ಟು ಬಂದು, ಅಂದ್ರೆ ಈ ಪ್ರಕರಣ ಯಾಕೆ ಹೇಳಿದೆ ಅಂದ್ರೆ ಆಗ್ಲೂ ಈ ಕಡಿದಾದ ಇದೇ ದಾರಿಯಲ್ಲಿ ಅವರು ಹೋಗುವಾಗ ಒಂದು ಪ್ರಸಂಗ ನಡೆಯಿತು. ಕೊನೆಗೆ ಯಾಜ್ಞವಲ್ಕ್ಯರು ಆ ಮಂತ್ರವನ್ನೆಲ್ಲ ಬಿಟ್ಟು ಸೂರ್ಯನಿಂದ ಹೊಸ ವಾಜಸನೆಯ ಸಂಹಿತೆಯನ್ನು ಪಡೆದ್ರು ಅಂತ ಕಥೆ ಬರುತ್ತೆ. ಹೀಗೆ ಸೈನ್ಯದ ತೀವ್ರತೆ ಎಲ್ಲಿವರೆಗೆ ಹೋಯ್ತು ಅಂತಂದ್ರೆ ದ್ರೋಣಾಚಾರ್ಯರಿಗೆ ಇವತ್ತು ಒಂದು ಸಿದ್ಧಿ
ಏನಾದ್ರೂ ಮಾಡ್ಕೊಳ್ಳೇಬೇಕು ಅಂತ ತನ್ನ ಸಾರಥಿಯನ್ನು ಎಚ್ಚರಿಸಿದಾಗ ಅವನು ಬಹಳ ಉತ್ಸಾಹದಿಂದ ಕುದುರೆಗಳಿಗೆ ಬೇಕಿರುವಂತಹ ಅತ್ಯಂತ ಬಲವನ್ನು ತುಂಬುವ ಮಂತ್ರಗಳನ್ನು ಹೇಳಿ ಅವುಗಳನ್ನು ಮೈದಡವಿ ಮುಂದಕ್ಕೆ ನಡೆಸಿದ. ಅವುಗಳು ಬಹಳ ಅದ್ಭುತವಾದ ಬುದ್ಧಿ ಇದ್ದವುಗಳು. ಅವುಗಳಿಗೂ ಬಹಳ ಎಚ್ಚರ ಇರುತ್ತೆ ತನ್ನ ಯಜಮಾನನನ್ನು ಹೇಗೆ ನೋಡ್ಕೊಳ್ಬೇಕು ಅಂತ. ತತಶೋಣ ಹಯ ಕ್ರುದ್ಧ ಸ್ತುದಂತ ಚತುರ್ದಂತ ಇವದ್ವಿಪ ಪ್ರವಿಶ್ಯ ಪಾಂಡವಾನೇಕಂ ಯುಧಿಷ್ಠಿರಮುಪಾದ್ರವತ್. ಆಗ ಆ ಕಡೆಯಿಂದ ಕರುಷಾಹ ಮಾತ್ಸ್ಯಾಹ ಚೇದಯಃ ಸಾತ್ವತಾಹ ಪಾಂಡ್ಯಾಹ ಪಾಂಚಾಲಾಹ ಇವರೆಲ್ಲರೂ ಕೂಡ ಈ ಯುಧಿಷ್ಠಿರನನ್ನ ಕವರ್ ಮಾಡಿ ನಿಂತರು. ಆದ್ರೂ ಅವನ ಹಠಕ್ಕೆ ಬಿದ್ದು ಅಲ್ಲಿಗೆ ಹೋದ. ನೀವು ಯಾರು ಬಂದ್ರು ನಾನು ಇವತ್ತು ಯುಧಿಷ್ಠಿರನನ್ನು ಹಿಡಿಯುವುದೇ ಅಂತ. ತಸ್ಯ ದ್ರೋಣೋ ಧನುಶ್ಚಿತ್ವ ತಂ ಧೃತಂ ಸಮುಪಾದ್ರವತ್. ಎಲ್ರು ಒಟ್ಟಿಗೆ ಆ ದ್ರೋಣಾಚಾರ್ಯರ ಮೇಲೆ ಬಾಣವನ್ನ ಬಿಟ್ರೆ ಪ್ರತಿಯಾಗಿ ದ್ರೋಣರು ಪ್ರತಿಯೊಬ್ಬರನ್ನೂ ಹಾಗೆ ಎದುರಿಸಿದ್ರು. ಒಬ್ಬರನ್ನು ಕೂಡ ತನ್ನ ದಾರಿಗೆ ಅಡ್ಡಲಾಗಿ ನಿಂತರು ಅಂತ ಅವರನ್ನ ನಿಲ್ಲಿಸ್ಲಿಕ್ಕೆ ಅವಕಾಶನೇ ಕೊಡ್ಲಿಲ್ಲ. ತಾನು ಮುಂದೆ ನುಗ್ಗುತ್ತಾನೆ ಇದ್ದರೆ ಅವರನ್ನೆಲ್ಲ ಅಲ್ಲಲ್ಲಿಯೇ ಕಂಕಪತ್ರೈಹಿ ಬೇರೆ ಬೇರೆ ತರದ ಆಯುಧಗಳ ಬಾಣಗಳಲ್ಲಿ ಅನೇಕ ವೈಶಿಷ್ಟ್ಯಗಳನ್ನ ಇಲ್ಲಿ ಹೇಳ್ತಾರೆ. ನಮ್ಗೆ ಇವತ್ತು ಅದರ ಪರಿಚಯ ಆಗುದು ಕಷ್ಟ. ಇವತ್ ಮಕ್ಕಳಿಗೆ ಯಾವ್ದಾದ್ರು ಗನ್ ಕೇಳಿದ್ರೆ ಅದರದ್ದೊಂದು ಬೇಕಿದ್ರೆ 4-5 ತರದ್ದು ಹೇಳ್ಬೋದಷ್ಟೇ. ಈ ಬಾಣಗಳದ್ದು ವೈಶಿಷ್ಟ್ಯ, ಇದರಲ್ಲಿರುವ ಬೇರೆ ಬೇರೆ ಸ್ವಾರಸ್ಯಗಳನ್ನ ನಾವು ಇವತ್ತು ತಿಳ್ಕೊಳ್ಳಿಕ್ಕೆ ಅದರ ಬಳಕೆ ಇಲ್ಲ. ಅಷ್ಟರಲ್ಲಿ ಮುಂದಕ್ಕೆ ನುಗ್ಗುವಾಗ ಚಕ್ರರಕ್ಷ ಕುಮಾರಸ್ತು ಪಾಂಚಾಲಾನಾಂ ಯಶಸ್ಕರ. ದ್ರೋಣ ಯುಧಿಷ್ಠಿರನ ಜೊತೆಗೆ ಯುದ್ಧಕ್ಕೆ ನಿಂತು ಬಿಡ್ತಾನೆ. ಅವನ ಧನುಸ್ಸನ್ನ ಮುರಿದು ಬಿಡ್ತಾನೆ. ಧನುಸ್ಸನ್ನ ಮುರಿದ್ರೆ ಆವಾಗ ಪಾಂಚಾಲಾನಾಂ ಕುಮಾರ, ಪಾಂಚಾಲನ ಕುಮಾರ ಅಂತಂದ್ರೆ ದೃಷ್ಟದ್ಯುಮ್ನ ಮತ್ತೆ ಎದುರಾಗ್ತಾನೆ. ದೃಷ್ಟದ್ಯುಮ್ನ ಎದುರಾದಾಗ ತಕ್ಷಣವೇ ದೃಷ್ಟದ್ಯುಮ್ನನ್ನ ದ್ರೋಣ ಎದುರಿಸಿ ಅವನಿಗೊಂಥರ ಒಂದು ಕ್ಷಣ ಅಯ್ಯೋ ಇವನೊಬ್ಬ ಅಡ್ಡ ಬಂದ್ಬಿಟ್ನಲ್ಲ. ಯಾಕಂದ್ರೆ ದೃಷ್ಟದ್ಯುಮ್ನ ಅವನು ತಕ್ಷಣಕ್ಕೆ ಗೋಡೆನೆ, ಅವನು ವಾಲ್, ಅವನು ಆಚೆ ಮತ್ತೆ ಯಾರನ್ನೂ ಮುಂದುವರಿಲಿಕ್ಕೆ ಬಿಡಲ್ಲ ಅವನು. ಆದ್ರೂ ಸ್ವಲ್ಪ ಹೊತ್ತು ಯುದ್ಧ ಆಯ್ತು. ಕುಮಾರಸ್ಸ ತಥೋ ದ್ರೋಣಂ ಸಾಯಕೇನ ಮಹಾಹವೈಹಿ ವಿವ್ಯಾಧೋ ಉರಸಿ ಸಂಕೃದ್ಧ ಸಿಂಹವಚ್ಚ ನದನ್ನ ಮುಹುಹು. ಅವನು ಜೋರಾಗಿ ಕೂಗು ಹಾಕ್ತಾ ಸಿಂಹನಾದವನ್ನ ಗೈದು ದ್ರೋಣರನ್ನ ತನ್ನ ಬಾಣಗಳಿಂದ ಸೀಳಿ ಅವರ ಎದೆಗೆನೆ ಬಾಣಗಳನ್ನು ಬಿಟ್ಟ. ಸ್ವಲ್ಪ ಸುಧಾರಿಸಿಕೊಂಡು ಸ್ವಲ್ಪ ಹೊತ್ತು ಕೃತಹಸ್ತ ಜಿತಶ್ರಮ. ಯಾಕಂದ್ರೆ ಇವನು ಯುವಕ ಅಲ್ವಾ, ಅವನಿಗೆ ಮಧ್ಯದಲ್ಲಿ ಸುಸ್ತೇ ಇಲ್ಲ. ದ್ರೋಣಾಚಾರ್ಯರು ಚುರುಕು, ಆದ್ರೂ ವಯೋಸಹಜವಾದ ಒಂದು ಸಣ್ಣ ಸೆಕೆಂಡ್ ಲೇಟ್ ಆಗುದು ಅಂತ ಇರುತ್ತಲ್ಲ, ಅವನದನ್ನು ಚೆನ್ನಾಗಿ ಬಳಸ್ಕೊಂಡು ಸಿಂಹದಂತೆ ನಾದ ಮಾಡ್ತಾ ತನ್ನ ಚುರುಕಾದ ಕೈಗಳಿಂದ ಬಾಣಗಳ ಪ್ರಯೋಗಗಳನ್ನ ಮಾಡ್ತಾ ಹೋದ. ಆಗ ದ್ರೋಣಾಚಾರ್ಯರು ತಕ್ಷಣವೇ ಮಂತ್ರಾಸ್ತ್ರವನ್ನ ಪ್ರಯೋಗಿಸಿ ಅವನ ರಥಕ್ಕೆ ಚಕ್ರ ರಕ್ಷಕರಾಗಿದ್ದವರನ್ನ ಬೀಳಿಸಿದ. ಚಕ್ರರಕ್ಷಂ ಪರಾಮೃದ್ನಾಥ್ ಕುಮಾರಂ ದ್ವಿಜಪುಂಗವ ಸಮಧ್ಯಂ ಪ್ರಾಪ್ಯ ಸೈನ್ಯಾನಾಂ ಸರ್ವಾಹ ಪ್ರವಿಚರನ್ನ ದಿಶಃ. ಅವನ ಕಣ್ಣಿಗೆ ಪೂರ್ತಿ ಸಿಗದಂತೆ ಇಡೀ ಆ ಸೇನೆಯ ವರ್ತುಲವನ್ನ ಆವರಿಸಿಕೊಂಡು ಯುದ್ಧ ಮಾಡಿದ್ರು. ಆಗ ಶಿಖಂಡಿ ಎದುರಾಗ್ತಾನೆ, ನಕುಲ ಎದುರಾಗ್ತಾನೆ. ಅಂದ್ರೆ ಯುದ್ಧ ಅಂದ್ರೆ ಒಂದು ಕಡೆ ನಿಂತು ಯುದ್ಧ ಅಲ್ಲ, ಅದು ತಿರುಗ್ತಾ ಇರ್ತಾರೆ. ತಿರುಗುವಾಗ ಯಾರ್ಯಾರು ಎದುರಾದ್ರು ಅವ್ರೆಲ್ಲರನ್ನೂ ದ್ರೋಣಾಚಾರ್ಯರು ಎದುರಿಸ್ತಾರೆ. ಸಾತ್ವಿಕಿನ್ ಪಂಚಭಿರ್ ವಿಧ್ವ, ಸಾತ್ವಿಕಿಯನ್ನ 5 ಬಾಣಗಳಿಂದ ಹೊಡಿತಾರೆ. ಮತ್ಸ್ಯಂ ದಶಭಿಶರೈಹಿ, ಮತ್ಸ್ಯನನ್ನ 10 ಬಾಣಗಳಿಂದ ಹೊಡಿತಾರೆ. ಆಮೇಲೆ ನಕುಲಂ ಪಂಚಭಿರ್ ವಿದ್ವಾ ಸಹದೇವಂಚ ಸಪ್ತಭಿಹಿ, ನಕುಲನನ್ನ 5 ಬಾಣಗಳಿಂದ, ಸಹದೇವನನ್ನ 7 ಬಾಣಗಳಿಂದ, ಯುಧಿಷ್ಠಿರನನ್ನ 12 ಬಾಣಗಳಿಂದ, ಜೊತೆಗೆ ದ್ರೌಪದಿಯರು 5 ಜನರನ್ನು ಕೂಡ ಪ್ರತ್ಯೇಕವಾಗಿ 3 ಬಾಣಗಳಿಂದ ಹೊಡಿತಾ ಮುಂದಕ್ಕೆ ನುಗ್ಗುತ್ತಾರೆ. ಜೊತೆಗೆ ಅವರ ಯೋಧರೆಲ್ಲ ಯಾರು ಸುತ್ತ ಸೇರ್ಕೊಂಡಿದ್ದಾರೋ ಅಷ್ಟೂ ಜನರನ್ನ ಹಿಮ್ಮೆಟ್ಟಿಸಿ ಅಭ್ಯವರ್ತತ ಸಂಪ್ರೇಪ್ಸು ಕುಂತಿಪುತ್ರ ಯುಧಿಷ್ಠಿರ. ಅವರಿಗೆ ವ್ಯಾಸರ ಅನುಗ್ರಹವೇ ಹಾಗೆ ಅಲ್ವಾ, ಯಾವುದನ್ನ ಗಮನ ಇಟ್ಟು ನೋಡ್ತಾರೆ ಅದು ಕ್ಲೀನ್ ಆಗಿ ಕಾಣುತ್ತೆ. ಯಾವುದರ ವಿಷಯದಲ್ಲಿ ಅವರಿಗೆ ಆಸಕ್ತಿ ಜಾಸ್ತಿ ಇರುತ್ತೆ ಅದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಯಾವ ದಿಕ್ಕಿಗೆ ಹೊಡೆದ, ಎಷ್ಟು ದೂರ ಕೊಡ್ದ, ಎಂಥ ಬಾಣ ಹೊಡೆದ, ಎಷ್ಟು ಸಂಖ್ಯೆಯಲ್ಲಿ ಹೊಡೆದ, ಅಷ್ಟೂ ಕೂಡ ಗೊತ್ತಾಗ್ತಿತ್ತು. ಹಾಗೆ ಎಲ್ಲರನ್ನೂ ಕೂಡ ನೇರವಾಗಿ ದ್ರೋಣಾಚಾರ್ಯರು ಎದುರಿಸಿದ್ರು. ಯಕ್ಷೋಭದ್ರಣೆ, ಒಂಥರ ಕ್ಷೋಭೆನೆ ಉಂಟಾಯ್ತು. ಯಾರಿಗೂ ದ್ರೋಣಾಚಾರ್ಯರನ್ನ ತಡೆದು ನಿಲ್ಲಿಸ್ಲಿಕ್ಕೆ ಆಗ್ತಿಲ್ಲ. ಪಾಂಡವರ ಸೇನೆಯೊಳಗೆ ನುಗ್ಗಿ ಎಲ್ಲರನ್ನು ಮುಗಿಸ್ತಾ ಇದ್ದಾರೆ. ಇದು ಸ್ವಲ್ಪ ಅಪಾಯದ ಸ್ಥಿತಿ ಅಂತ ಗೊತ್ತಾಯ್ತು. ಅಷ್ಟೊತ್ತಿಗೊಬ್ಬ ಯುಗಂಧರ ಅಂತನ್ನುವಂತಹ ಒಬ್ಬ ರಾಜ, ಅವನು ದ್ರೋಣಾಚಾರ್ಯರನ್ನ
ತಡೆದು ನಿಲ್ಲಿಸಿಯೇ ಬಿಟ್ಟ. ಅಡ್ಡ ಹಾಕಿ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ದ. ಯುಗಂಧರಂಚು ಭಲ್ಲೇನ ರಥ ನೀಡಾತ್ ಅಪಾತಯತ್, ತನ್ನ ದೊಡ್ಡದಾದ ಅಗಲವಾದ ಆಯುಧದಿಂದ, ಭಲ್ಲ ಅಂದ್ರೆ ಮರದ ಒಂದು ದೊಡ್ಡ ದೊಣ್ಣೆ ಇದ್ದ ಹಾಗಿರುತ್ತೆ, ಅದರ ಮೂಲಕ ರಥ ನೀಡಾತ, ರಥದ ಮಧ್ಯದ ಭಾಗದಿಂದ ಅವನನ್ನು ತಳ್ಳಿ ಬಿಟ್ಟಿದ್ದಾನೆ. ಅವನು ಮಗಚಿ ಆ ಕಡೆಗೆ ಬಿದ್ದಿದ್ದಾನೆ. ಬಿದ್ದಾಗ ರಥ ಹೋಗ್ಬಿಟ್ಟಿದೆ, ಅವನು ಮಾತ್ರ ಉಳಿದಿದ್ದಾನೆ. ಇನ್ನೊಂದು ರೌಂಡ್ ಹೀಗೆ ಬರಬೇಕಾದ್ರೆ ಅಷ್ಟೊತ್ತಿಗೆ ವ್ಯಾಘ್ರದತ್ತ ಅಂತನ್ನುವಂತ ಇನ್ನೊಬ್ಬ ಪಾಂಚಾಲ ದೇಶದವನು ಮತ್ತೆ ಸಿಂಹಸೇನ, ಹೀಗೆ ಅವರಿಬ್ರು ಸೇರಿ ಒಟ್ಟಿಗೆ ಯುದ್ಧಕ್ಕೆ ಬಂದಾಗ ವ್ಯಾಘ್ರದತ್ತನ ತಲೆಯನ್ನ ಬಾಣದಿಂದ ತೆಗೆದ. ಅದೇ ಹೊತ್ತಿಗೆ ಇನ್ನೊಂದು ಕತ್ತಿಯ ಹೊರೆಯನ್ನ ಎಳೆದು ಸಿಂಹಸೇನನ ತಲೆ ತೆಗೆದ. ಯಾರು? ದ್ರೋಣಾಚಾರ್ಯರು. ಇಬ್ಬರ ತಲೆಯು ಬಿದ್ದಾಗ ಒಂದು ಸರ್ತಿ ಪಾಂಡವರ ಸೇನೆಯಲ್ಲಿ ಹಾಹಾಕಾರ ಉಂಟಾಯ್ತು. ಓ, ಇದು ಇವರ ತಾಂಡವದ ಯುದ್ಧದ ಸ್ಥಿತಿಯನ್ನ ನಾವು ಸುಲಭದಲ್ಲಿ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಏನಿದ್ರು ಕೂಡ ಯುಧಿಷ್ಠಿರನನ್ನ ಇವತ್ತು ರಕ್ಷಿಸಿಕೊಳ್ಬೇಕು ಅಂತ ಯುಧಿಷ್ಠಿರನಿಗೆ ಕವರ್ ನಿಂತರು ಮತ್ತೆ ಎಲ್ರು. ಆದ್ರೆ ಆ ಎಲ್ಲಾ ಸೈನ್ಯದ ಕವಚದ ಭಾಗವನ್ನು ಕೂಡ ನುಚ್ಚುನೂರು ಮಾಡಿ ಸೀದಾ ಯುಧಿಷ್ಠಿರನ ಹತ್ರ ಹೋದ ದ್ರೋಣ ಯುಧಿಷ್ಠಿರನ ಹತ್ರ ಹೋದಾಗ, ತಥೋಭವನ್ ಮಹಾಶಬ್ದ ರಾಜನ್ ಯೌಧಿಷ್ಠರೇ ಬಲೆ, ಹತೋ ರಾಜ ಹೃತೋ ರಾಜ, ಅಯ್ಯೋ ನಮ್ಮ ರಾಜನನ್ನ ಅಪಹರಿಸಿ ಬಿಡ್ತಾರೆ ಅಂತ ಯೋಧರೆಲ್ಲ ಜೋರಾಗಿ ಕೂಗಿಕೊಳ್ಳಿಕ್ ಶುರು ಮಾಡಿದ್ರು. ಆವಾಗ ಈ ಧೃತರಾಷ್ಟ್ರನ ಕಡೆಯವರು, ಅದ್ಯ ರಾಜ ಧಾರ್ತರಾಷ್ಟ್ರ ಕೃತಾರ್ಥೋ ವೈ ಭವಿಷ್ಯತಿ, ಅಂತೂ ಇವತ್ತು ನಮ್ಮ ದುರ್ಯೋಧನನಿಗೆ ಜಯದ ಒಂದು ದಿಕ್ಕು ಕಾಣುತ್ತೆ. ಯಾಕೆಂದ್ರೆ ದ್ರೋಣಾಚಾರ್ಯರು ಅದು ಬೇಕು ಅಂತ ದ್ರೋಣಾಚಾರ್ಯರಿಗೆ ಕೇಳುವ ಹಾಗೆ. ಈಗ ಮತ್ತೆ ಮಧ್ಯದಲ್ಲಿ ಮನಸ್ಸು ಚೇಂಜ್ ಮಾಡಿ ಅವ್ರು ಬಿಟ್ಟು ಹೋಗ್ಬಾರ್ದಲ್ಲ. ಯಾಕಂದ್ರೆ ದ್ರೋಣರಿಗೆ ಒಂದು ಸಹಜವಾದ ಪ್ರೀತಿ ಇದೆ ಅಂತ ಅದು ಮೊದಲಿನಿಂದನೂ ಬೇಕು. ಅದಕ್ಕೆ ಅವನು ದುರ್ಯೋಧನ ಪ್ರತಿ ಸೇನೆಗೂ ಸುದ್ದಿ ಸಾರಿದ್ದ. ದ್ರೋಣಾಚಾರ್ಯ ಇವತ್ತೇನ್ ಮಾಡ್ತಾರೆ? ಯುಧಿಷ್ಠಿರನನ್ನು ಹಿಡಿತಾರೆ. ದ್ರೋಣಾಚಾರ್ಯ ಏನ್ ಮಾಡ್ತಾರೆ? ಯುಧಿಷ್ಠಿರನ ಪ್ರತಿಯೊಬ್ಬರ ಹತ್ರ ಹೇಳ್ತಾ ಬಂದಿರ್ತಾನೆ. ಅಂದ್ರೆ ಅವ್ರು ಬಂದಾಗ ಅದು ಮತ್ತೆ ಮತ್ತೆ ಕೇಳ್ತಾ ಇರ್ಬೇಕು ಕಿವಿಗೆ, ಆ ಕೆಲಸ ಮುಗಿಯೋ ತನಕ ಅವ್ರು ಹಠ ಬಿಡಬಾರದು ಅಂತ. ಅಸ್ಮಿನ್ ಮುಹೂರ್ತೆ ದ್ರೋಣಸ್ತು ಪಾಂಡವಂ ಗೃಹ್ಯ ಹರ್ಷಿತ, ಸೀದಾ ಹೋದ್ರು. ಅವನ ರಥಕ್ಕೆ ಕವರ್ ಮಾಡಿ ನಿಂತರು. ಯಾರು ರಕ್ಷಿಸ್ಲಿಕ್ಕಿನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಗಮಿಷ್ಯತಿನೋ ನೂನಂ ಧಾರ್ತರಿಷ್ಟ್ರಸ್ಯ ಸಂಯುಗೆ, ಇನ್ನು ಕರ್ಕೊಂಡೇ ಬರ್ತಾನೆ ಅಂತ ಎಲ್ರು ಮಾತಾಡ್ಕೊಳ್ಳಿಕ್ಕೆ ಏವಂ ಸಂಜಲ್ಪತಾಂ ತೇಷಾಂ ತಾವಕಾನಾಂ ಮಹಾರಥಃ ಆಯಾಜ್ಯವೇನ ಕೌಂತೆಯ ರಥಘೋಷೇಣ ನಾದಯನ್. ಇದು ಧ್ವನಿ ಕೇಳಿಸಿತು ಅರ್ಜುನನಿಗೆ. ಅಂದ್ರೆ ಅಪಹಾರ ಮಾಡೇ ಬಿಡ್ತಾನೆ, ಈಗ ಮುಗೀತು ಯುಧಿಷ್ಠಿರನ ಕಥೆ ಅಂತ ಕೇಳಿಸಿಕೊಳ್ಳುವಾಗ ತಕ್ಷಣವೇ ರಥವನ್ನ ಓಡಿಸಿಕೊಂಡು ಬಂದ್ರೆ, ಪ್ರಳಯ ಕಾಲದ ವೇಗದ ನದಿಯೊಂದು ಹರಿದು ಬಂದ್ರೆ ಹೇಗೆ ಶಬ್ದ ಬರುತ್ತೋ, ಮತ್ತೆ ತನಗೆ ಎದುರಾಗಿ ಬಂದಂತ ಯಾವ ವಸ್ತುಗಳನ್ನು ಕೂಡ ಅಡ್ಡದಿಡ್ಡಿ ನೋಡದೆ ಎಲ್ಲವನ್ನು ಹೊಡೆದುಕೊಂಡು ಹೋಗುತ್ತೋ, ಹಾಗೆ ಅರ್ಜುನನ ರಥ ಆ ದ್ರೋಣಾಚಾರ್ಯರು ಕವರ್ ಮಾಡಿ ನಿಂತಿದ್ದಂತಹ ಯುಧಿಷ್ಠಿರನ ರಥದ ಕಡೆಗೆ ಓಡಿ ಬಂತು. ಯಾರು ಎದುರು ಅಡ್ಡ ನಿಂತಿದ್ದಾರೋ ಅವ್ರು ಎಲ್ರೂ ಧೂಳಿಪಟಾಗಿ ಹೋದ್ರು. ತತಃ ಕಿರೀಟಿ ಸಹಸಾ ದ್ರೋಣಾನೀಕ ಮುಪಾದ್ರವತ್ ಛಾದಯನ್ ಇಶುಜಾಲೇನ ಮಹತಾ ಮೋಹಯನ್ನಿವ. ಎಲ್ಲಿ ಬಂದು ನಿಂತಿದ್ದಾರೋ ಅಲ್ಲಿ ಅವರಿಗೆ ಇವರು ಯುಧಿಷ್ಠಿರನೇ ಕಾಣಬಾರದು, ಹಾಗೆ ಅಡ್ಡ ಮಾಡಿ ಇಟ್ಟು ಬಿಟ್ಟ. ಏನು ಅವ್ರು ಅಲ್ಲಿ ಹೋಗಿ ಇನ್ನೇನು ಅವನನ್ನು ಹಿಡಿಬೇಕು, ಅಷ್ಟೊತ್ತಿಗೆ ಯುಧಿಷ್ಠಿರ ಕಾಣದಂತೆ ಬಾಣದ ಮಳೆಯನ್ನೇ ಸುರಿದು ದ್ರೋಣರಿಗೆ ಅಡ್ಡ ಬಂದು ನಿಂತ. ಶೀಘ್ರಮಭ್ಯಸ್ಯತೋ ಬಾಣಾನ್ ಸಂದಧಾನಸ್ಯ ಚಾನಿಶಂ ನಾಂತರಂ ದದೃಶೇ ಕಶ್ಚಿತ್ ಕೌಂತೆಯ ಯಶಸ್ವಿನಃ. ಯಾರೋ ಹೀಗೆ ಪಾಸ್ ಆಗೋದಾಗ ಆಗ್ತಿತ್ತಂತೆ, ಯಾರೋ ಹೀಗೆ ಹೋದ್ರಲ್ಲ, ಎಲ್ಲ ಗಾಳಿ ಅಲ್ಲಾಡಿವಾಗ ಗೊತ್ತಾಗಿ ಯಾರೋ ಹೋಗಿದ್ದಾರೆ ಅಂತ. ನಾಂತರಂ, ಒಂದು ಸಣ್ಣ ಅಂತರವು ಅವನಲ್ಲಿ ಹೋದ ಅನ್ನೋದೇ ಗೊತ್ತಾಗ್ಲಿಲ್ಲ. ಶೀಘ್ರಂ ಅಭ್ಯಸ್ಯತಃ, ಬಾಣ ಈ ಹಿಂದಿನ ಬತ್ತಳಿಕೆ ಮತ್ತೆ ಬಾಣ ಮತ್ತೆ ಕೈ ಇಡುದು, ಇದರ ಮಧ್ಯದಲ್ಲಿ ಅಂತರವೇ ಅವನು ಇಟ್ಟದ್ದು ಕಾಣಿಸ್ತಿರ್ಲಿಲ್ಲ, ಹೊಡೆದದ್ದು ಕಾಣಿಸ್ತಿಲ್ಲ, ತೆಗೆಯುವುದು ಕಾಣಿಸ್ತಿರ್ಲಿಲ್ಲ. ಬಾಣ ಹೊಡಿತಾ ಇದ್ದಾನೆ. ನದಿಶಃ, ಆಕಾಶ ಗೊತ್ತಾಗ್ಲಿಲ್ಲ. ನಾಂತರಿಕ್ಷಂ, ಆಕಾಶ ಕಾಣ್ಲಿಲ್ಲ. ನಚ ದ್ಯೌಹು ನೈವ ವೇದಿನಿ, ಆಕಾಶ ನೆಲ ಎಲ್ಲವೂ ಕೂಡ ಒಂದು ರೀತಿ ಧೂಳುಮಯ ಆಗಿ ಹೋಯ್ತು. ಯಾವುದೋ ಯಾರ ಕಣ್ಣಿಗೂ ಅದೃಶ್ಯಂತ ಮಹಾರಾಜ ಬಾಣಭೂತ ಇವಾಭವತ್. ಅಷ್ಟೊತ್ತಿಗೆ ಒಂದು ಕ್ಷಣ ದ್ರೋಣಾಚಾರ್ಯರು ಕೂಡ ಬಾಣಾಂಧಕಾರದಲ್ಲಿ ಮುಳುಗಿ, ನಾನು ಎಲ್ಲಿಗೆ ಬಂದೆ, ಯಾಕೆ ಬಂದೆ ಅನ್ನೋದು ಮರ್ತೇ ಹೋದ ಹಾಗೆ, ಇಡೀ ಮೋಡಗಳ ಮರೆಯಲ್ಲಿ ಸೂರ್ಯ ಮರೆಯಾದಾಗ ಏನು ಬೆಳಕಿಲ್ಲದ ಸ್ಥಿತಿ ಹೇಗೆ ಬರುತ್ತೋ ಹಾಗೆ ನಾಜ್ಞಾಯತ ತದಾ ಶತ್ರು ನಸಹೃತ್ ನಚ ಕಷ್ಟನ. ನಮ್ಮವ್ರು ಯಾರು, ಎದುರಾಳಿಯ ಪಕ್ಷದವ್ರು ಯಾರು ಅನ್ನೋದು ಗುರುತೇ ಹಿಡಿಲಿಲ್ಲ. ಎಲ್ಲರಿಗೂ ನಾವು ಯಾರೊಟ್ಟಿಗೆ ಯುದ್ಧ ಮಾಡ್ತಾ ಇದ್ವಿ, ಎಲ್ಲರೂ ಪಟ 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 ಅಂತ ಶಬ್ದ ಬರ್ತಿದೆ ಅಷ್ಟೇ. ನಮ್ಗೆ
ಇದು ಗೊತ್ತಾಗುದು ಯಾವಾಗ ಅಂದ್ರೆ ಈ ಕೊಡಚಾದ್ರಿಗೋ ಅಥವಾ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೋ ಹೋದ್ರೆ ಬೆಳಿಗ್ಗೆ ಹೋಗ್ಬೇಕು, ಅಥವಾ ನಂದಿ ಬೆಟ್ಟಕ್ಕೆ ಬೆಳಿಗ್ಗೆ ಹೋದ್ರೆ ನೀವು ಇಲ್ಲಿ ನಿಂತವ್ರು ಯಾರು ಅಂತ ನೀವು ಕಾಣಲ್ಲ, ಅಷ್ಟು ಹಿಮ. ಎದುರುಗಡೆ ಯಾರು ಗೊತ್ತಾಗಲ್ಲ. ನೀವು ಹೋಗಿ ಹಾರ್ನ್ ಹಾಕೊಂಡು ತುಂಬಾ ಲೈಟ್ ಹಾಕೊಂಡು ಗಾಡಿಯಲ್ಲಿ ಹೋದ್ರೆ ಮಾತ್ರ ಎದುರುಗಡೆ ನಿಮ್ಮನ್ನು ಹೊಡೆಯದೆ ನಿಂತಿರ್ತಾನೆ. ಇಲ್ಲ ನೀವು ಒಂಚೂರು ಹೋದ್ರೆ ಮಜಾ ಇರುತ್ತೆ ಅಂತ ಹೋದ್ರೆ ಮಜಾ ಇರುತ್ತೆ ಕೆಳಗೆ, ಯಾಕಂದ್ರೆ ಟರ್ನು ಗಿರ್ನು ಎಂತದ್ದು ಗೊತ್ತಾಗುದಿಲ್ಲ, ಬಹಳ ಜಾಗ್ರತೆಯಿಂದ ಹೋಗ್ಬೇಕು. ಹಾಗೆ ಇವರೆಲ್ಲ ಹೊಡೆಯೋರೆಲ್ಲ ಅವನ ಹತ್ರ ಬಂದ ಮೇಲೆ ಅವನ ಲಕ್ಷಣ, ಅವನ ಚಿಹ್ನೆ, ಅವನ ಧ್ವಜ, ಅವನ ಆಯುಧಗಳು, ಅವನು ಹಾಕೊಂಡ ಕವಚ ಎಲ್ಲ ನೋಡಿ ಆಮೇಲೆ ಹೊಡಿತಿದ್ರಂತೆ. ಇವನು ಯಾರು ನಮ್ಮವನು ಎದುರುಗಡನು, ಅವನವನು ಇವನನ್ನ ನೋಡ್ಬೇಕಲ್ಲ, ನಮ್ಮವನು ಹೊಡೆದ ಮೇಲೆ ಅಡ್ಡತದೆ, ನೀನ್ ನನ್ನವನು ಕಣೋ, ನೀನ್ ಯಾಕೆ ನಂಗೆ ಹೊಡಿತಾ ಇದ್ದಿ ಅಂತ ಅವ್ರವ್ರು ಮಾತಾಡ್ಕೊಂಡು ಮತ್ತೆ ಎದುರಾಳಿಯನ್ನು ಮತ್ತೆ ಹುಡುಕೋದು, ಇಬ್ರು ಒಟ್ಟಿಗೆ ಹೊಡಿಯೋಣ ಅಂತ. ತಾನ್ ವಿದಿತ್ವ ಪುನಸ್ತ್ರಸ್ತ ನಯುದ್ಧ ಮನಸಃ ಪರಾನ್. ಇಷ್ಟು ಆಗಿ ಆ ತೀವ್ರತೆ ಜಾಸ್ತಿ ಆದಾಗ ಏನಾಯ್ತು ಅಂದ್ರೆ ಸ್ವಲ್ಪ ಕತ್ತಲೆಯೂ ಆಗ್ತಾ ಬಂತು. ತಕ್ಷಣವೇ ದ್ರೋಣಾಚಾರ್ಯರು ಯುದ್ಧವನ್ನ ನಿಲ್ಸಿ ಅಂದ್ರು. ಇದು ಸುಮ್ನೆ ನಮಗೆ ಅಪಾಯಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ಅರ್ಜುನನಿಗೆ ಶಬ್ದದಿಂದಲೇ ಹೊಡಿಲಿಕ್ಕೆ ಬರುತ್ತೆ. ನಾವಿನ್ನು ನಮ್ಮ ಸೇನೆಯನ್ನು ಕಳ್ಕೊಳ್ತಾ ಹೋಗ್ತೇವೆ ಕತ್ಲೆ ಆದ ಹಾಗೆ. ಮತ್ತು ಎದುರಾಳಿಗಳನ್ನು ಯಾರು ಎಲ್ಲಿದ್ದಾರೆ ಅಂತ ಗುರುತಿಸದೆ ಹೋದಾಗ ಅವನು ಚೆನ್ನಾಗಿ ಹೊಡೆದು ಹಾಕ್ತಾನೆ. ಆದ್ರೆ ನಾವು ಹಾಗೆ ಹೊಡಿಲಿಕ್ಕೆ ಆಗುದಿಲ್ಲ ಅಂತ ಸ್ವಾನ್ಯನೀಕಾನಿ ತಮ್ಮ ತಮ್ಮ ಸೈನ್ಯವನ್ನ ಹಿಂದಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಸೂರ್ಯಾಸ್ತ ಆದ್ಮೇಲೆ ಸ್ಟಾಪ್ ಮಾಡುದೆ. ಆದ್ರೆ ದ್ರೋಣಾಚಾರ್ಯ ಬಂದ್ಮೇಲೆ ಸ್ವಲ್ಪ ಸೂರ್ಯಾಸ್ತ ಆದ್ಮೇಲೆ ರಾತ್ರಿ ಎಲ್ಲ ನಡೆಯಿತು ಅಂತಿದೆ. ಭೀಷ್ಮಾಚಾರ್ಯ ಇದ್ದಾಗ ಕಟ್ಟುನಿಟ್ಟು, ಸಂಜೆ ಆಯ್ತು ಅಂದ್ರೆ ವಾಪಸ್. ಅಂದ್ರೆ ಕೆಲವೊಂದ್ಸತಿ ಯುದ್ಧ ನಡೀತಾ ಇರುವ ಸೀರಿಯಸ್ನೆಸ್ ಇದ್ದಾಗ ಅದು ಮುಗಿಯೋ ತನಕ, ಅಂದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಚೆ ಈಚೆ ಆಗ್ತದೆ. ಅಲ್ಲಿ ಏನು ಬೆಲ್ ಹೊಡೆಯೋರು ಯಾರು ಇರ್ಲಿಲ್ಲ. ಸೋಲ್ತಾರೆ ಅಂದ್ರೆ ಕತ್ಲೆ ಆಗಿತ್ತು, ಕತ್ಲೆ ಆಯ್ತು ಅನ್ನೋದು ನಮ್ಗೆ ಸೂಚನೆ, ಅದು ಇನ್ನು ಆಗುದಿಲ್ಲ ಅಂತ. ಈಗ ಆಟದಲ್ಲಿ ಇದ್ದಕ್ಕಿದ್ದಾಗೆ ಕೆಲವೊಂದ್ ಸರ್ತಿ ಬಾಲ್ ಹಾಕ್ಲಿಕ್ಕೆ ಆಗುದಿಲ್ಲ, ತುಂಬಾ ಸೂರ್ಯನ ಬೆಳಕು ತೊಂದರೆ ಕೊಡ್ತಾ ಇದೆ ಅಂತ ಅನ್ಸಿದ್ರೆ, ಕತ್ಲೆ ಆಗಿದೆ ಅಂತ ಅನ್ಸಿದ್ರೆ ನಿಲ್ಲಿಸ್ತಾರಲ್ವಾ. ಹಾಗೆ ದ್ರೋಣಾಚಾರ್ಯ ಗೊತ್ತಿತ್ತು, ಆದ್ರೆ ಸಾಯುವುದು ಹೆಚ್ಚು ಅರ್ಜುನನಿಂದ ತನ್ನ ಕಡೆಯ ಸೇನೆಯವರು. ಯಾಕಂದ್ರೆ ಪೂರ್ತಿ ಅವನಿಗೆ ಯಾವ ಯಾವ ಸೇನೆ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡೇ ಬಂದಿದ್ದಾನ ಅವನು. ಇವ್ರೀಗ ಇವನನ್ನು ಹಿಡಿಲಿಕ್ಕೆ ಬಂದವರು, ತಮ್ಮ ಸೇನೆ ಎಲ್ಲಿ ಕವರ್ ಆಗಿ ಎಲ್ಲಿ ನಿಂತಿದೆ ಅನ್ನೋದು ತಲೆಯಲ್ಲಿ ಇಲ್ಲ ಈಗ. ಯಾಕಂದ್ರೆ ಅವರ ಉದ್ದೇಶ ಇದ್ದದ್ದು ಕೇವಲ ಯುಧಿಷ್ಠಿರ ಮಾತ್ರ. ಅವನು ಹಾಗಲ್ಲ, ಇಡೀ ಅಷ್ಟು ಕವರ್ ಮಾಡ್ಕೊಂಡು ಕೃಷ್ಣ ಇರುದಲ್ವ ಜೊತೆಗೆ, ಅವನು ಎಲ್ಲರನ್ನು ಯೋಚನೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ಹೀಗೆ ಅವತ್ತಿನ ಏವಂ ಸ್ವಶಿಬಿರಂ ಪ್ರಾಯಾತ್ ಜಿತ್ವಾ ಶತ್ರುನ್ ಧನಂಜಯ. ಆ ದಿವಸ ಅರ್ಜುನನೇ ಕೌರವರ ಸೇನೆಯನ್ನು ಹಿಮ್ಮೆಟ್ಟಿಸಿ ಗೆದ್ದು ವಾಪಸ್ಸು ತಮ್ಮ ತಮ್ಮ ಸೇನೆಗೆ, ತಮ್ಮ ತಮ್ಮ ಶಿಬಿರಕ್ಕೆ ಸೇರಿಕೊಂಡ್ರು ಅನ್ನುವಲ್ಲಿಗೆ 16ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಇಲ್ಲಿಂದ ಇನ್ನೊಂದು ಉಪಪರ್ವ ಶುರುವಾಗುತ್ತೆ. ಏನಾಯ್ತು ಅಂತಂದ್ರೆ ಅವತ್ತು ರಾತ್ರಿ ಎಲ್ಲ ಹೋಗಿ ಚರ್ಚೆ ಮಾಡ್ತಾ ಕೂತಿದ್ದಾರೆ. ಯಾರು? ದ್ರೋಣ, ದ್ರೌಣಿ, ಕರ್ಣ, ದುರ್ಯೋಧನಾದಿಗಳು. ದ್ರೋಣಾಚಾರ್ಯರು ಸ್ವಲ್ಪ ಅವತ್ತವರಿಗೆ ಸ್ವಲ್ಪ ಶೇಮ್ ಅನ್ಸುತ್ತೆ ಅಂದ್ರೆ ಇವತ್ತು ತಂದೆ ತರ್ತೇನೆ, ಜೀವ ಹಿಡಿದು ಧರ್ಮರಾಜನ ತಂದೆ ತರ್ತೇನೆ ಅಂತ ಹೇಳಿದ್ರು. ಆದ್ರೆ ಅವರು ಅದನ್ನ ಹೇಳಿಲ್ಲ. ಅವರು ಡೈರೆಕ್ಟ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ಉಕ್ತಮೇ ತನ್ಮಯ ಪೂರ್ವಂ, ನಾನು ಮೊದಲೇ ಹೇಳಿದ್ದೆ, ನತಿಷ್ಠತಿ ಧನಂಜಯೇ ಶಕ್ಯೋ ಗೃಹೀತುಂ ಸಂಗ್ರಾಮೇ ದೇವೈರಪಿ ಯುಧಿಷ್ಠಿರ. ದೇವತೆಗಳು ಬಂದ್ರು ಕೂಡ ಅರ್ಜುನ ಅಲ್ಲಿ ಅಡ್ಡ ನಿಂತಿದ್ದಾನೆ ಅಂದ್ರೆ ನಾನು ಧರ್ಮರಾಜನನ್ನ ಜೀವಂತ ಕೈ ಹಿಡಿದು ತರುವುದು ಸಾಧ್ಯವೇ ಇಲ್ಲ ಅಂತ ನಾನು ನಿನ್ನೆನೇ ಹೇಳಿದ್ದೆ. ಇವತ್ತಾಗಿದ್ದು ಅದೇ. ಅವನಿಗೆ ಬಂದಿದ್ದೆ ಖುಷಿ ಆಯ್ತು, ಅರ್ಜುನ ಬಂದ ಅನ್ನೋದೇ ಖುಷಿ. ಆದ್ರೆ ಹೇಳಿಕೊಂದು ಕಾರಣ ಬೇಕಲ್ವಾ. ಆದ್ರಿಂದಾಗಿ ಇತಿ ತದ್ವಃ ಪ್ರಯತತಾಂ, ಈ ರೀತಿ ಒಂದು ಪ್ರಯತ್ನ ಮಾಡಿ. ಮತ್ತೆ ಇದನ್ನ ಅಲ್ಲಿಗೆ ನಿಲ್ಸಿದ್ರೆ ಮತ್ತೆ ಡೌಟ್ ಬರುತ್ತೆ. ಅದಕ್ಕೆ ಏನ್ ಹೇಳ್ದ ಅಂದ್ರೆ, ಕೃತಂ ಪಾರ್ಥೇನ ಸಂಯುಗೆ ಮಾ ವಿಶಂಕೀಹಿ ವಚೋ ಮಹ್ಯಂ ಅಜೇಯವು ಕೃಷ್ಣ ಪಾಂಡವವು. ಕೃಷ್ಣ ಮತ್ತು ಪಾಂಡವರು ನನ್ನಿಂದ ಯಾವತ್ತೂ ಕೂಡ ಸೋಲು ಪಡೆಯುವವರಲ್ಲ. ಅದರಿಂದಾಗಿ ಒಂದೇ ದಾರಿ ಇರುವಂತಹದ್ದು ಏನು ಅಂತಂದ್ರೆ, ನಾವು ಅರ್ಜುನನಿಲ್ಲದ ರಣಾಂಗಣವನ್ನ ಸಿದ್ಧ ಮಾಡಬೇಕು. ಅರ್ಜುನ ಆ ರಣಾಂಗಣದಲ್ಲೇ ಇರಬಾರ್ದು. ಇಲ್ಲಾಂದ್ರೆ ರಣಾಂಗಣದ ಎಲ್ಲಿದ್ರು ಅವನಿಗೆ ಸುದ್ದಿ ಗೊತ್ತಾಗುತ್ತೆ. ಅವನು ಎಷ್ಟೋ ದೂರದಲ್ಲಿದ್ದವರನ್ನೇ ಗಮನಿಸಿ ಹೊಡೆದಾಗ್ತಾ ಇರ್ತಾನೆ. ಅಂತದ್ರಲ್ಲಿ ಅವನು ಹಾಗಿರಬಾರ್ದು. ಅಪನೀತೇತು ಯೋಗೇನ ಕೇನಚಿತ್ ಶ್ವೇತವಾಹನೆ ತತ ಏಷ್ಯತಿ ತೇ ರಾಜನ್ ವಶಂ ಏಷ ಯುಧಿಷ್ಠಿರ ತವ ವಶಂ ಏತಿ. ಯಾವಾಗ? ಅರ್ಜುನ ಇಲ್ಲದೆ ಇದ್ರೆ. ಅರ್ಜುನ ಇದ್ರೆ ಮಾತ್ರ ಸಾಧ್ಯವೇ ಇಲ್ಲ. ಕಶ್ಚಿದಾಹೂಯ ತಂ ಸಂಖ್ಯೆ ದೇಶಮನ್ಯಂ ಪ್ರಕರ್ಷತು ತಮ ಜಿತ್ವಾ ನ ಕೌಂತೇಯೋ ನಿವರ್ತೇತ ಕಥಂಚನ. ಯಾರಾದ್ರೂ ಒಬ್ರು ಅನ್ಯಂ ದೇಶಂ ಸಂಖ್ಯೆ ಪ್ರಕರ್ಷತು,
ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಯುದ್ಧಕ್ಕೆ ಕರೀಲಿ, ಅಲ್ಲಿಗೆ ಯುದ್ಧಕ್ಕೆ ಬಾ ಅಂತ ಕರೀಲಿ. ಅವನು ತಮ್ಮ ಜಿತ್ವ ಅವನನ್ನ ಸೋಲಿಸಿದೆ ಅಥವಾ ಅವರನ್ನ ಮೀರದೆ ವಾಪಸ್ ಬರಲ್ಲ. ಅಲ್ಲಿ ತನಕ ಅವನು ಅಲ್ಲೇ ಯುದ್ಧ ಮಾಡ್ತಿರ್ತಾನೆ. ಅಷ್ಟು ಸಮಯ ನಮಗೆ ಸಾಕು. ಅವನು ಗೆಲ್ತಾನೋ ಅಲ್ಲಿ ಸೋಲ್ತಾನೋ ಅದು ನಮ್ಗೆ ಬೇಡ. ನಮ್ಗೆ ಅವನು ಒಂದು ಅರ್ಧ ದಿನ ಅವನು ಬ್ಯಾಟಿಂಗಿಗೆ ಇನ್ನೂ ಬರಬಾರ್ದು, ಅಷ್ಟರವರೆಗೆ ಇವರನ್ನೇ ಆಡಿಸಿ, ಆಮೇಲೆ ಉಳಿದಿದ್ದ ಟೈಮ್ ನಾವು ಆಡ್ಕೊಳ್ತೀವಿ ಅಂತ ಕೆಲವೊಮ್ಮೆ ಸ್ಟ್ರಾಟಜಿ ಹಾಕ್ತೇವಲ್ಲ. ಹಾಗೆ ಇಲ್ಲೂ ಕೂಡ ಅವನು ಅರ್ಧ ದಿವಸ ನಮ್ಗೆ ಸಿಗ್ಬಾರ್ದು ಅಥವಾ ಒಂದು ದಿವಸ ನಮ್ಮ ಮಧ್ಯದಲ್ಲಿ ಇರಬಾರ್ದು ಅವನು. ಏತಸ್ಮಿನ್ ನಂತರೇ ಶೂನ್ಯೇ ಧರ್ಮರಾಜ ಮಹಂ ನೃಪ ಗ್ರಹೀಷ್ಯಾಮಿ ಚಮೂಂ ಹಿತ್ವಾ ದೃಷ್ಟದ್ಯುಮ್ನಸ್ಯ ಪಶ್ಯತಃ. ದೃಷ್ಟದ್ಯುಮ್ನ ಇದ್ರೂ ಕೂಡ ಅವನು ನೋಡ್ತಾ ಇರುವ ಹಾಗೇನೆ ನಾನು ಧರ್ಮರಾಜನನ್ನ ಹಿಡಿದು ತರುವ ಪ್ರಯತ್ನವನ್ನ ಮಾಡಿಯೇ ಮಾಡ್ತೇನೆ ಅಂತ ಹೀಗೆ ಹೇಳಿ ಮಾಮುಪಾಯಾಂತಮಾಲೋಕ್ಯ ಗೃಹೀತಂ ವಿದ್ಧಿ ಪಾಂಡವಂ. ಅವ್ರ ಅಣ್ಣ ತಮ್ಮಂದ್ರೆ ಎಲ್ರು ಇದ್ರು, ಉಳಿದವ್ರು ಯಾರಿದ್ರು ಕೂಡ ನನಗೆ ಚಿಂತೆ ಇಲ್ಲ. ಯದಿ ತಿಷ್ಠತಿ ಸಂಗ್ರಾಮ. ಆದ್ರೆ ಇನ್ನೊಂದು ಕಂಡೀಷನ್, ಕನಿಷ್ಠ ಪಕ್ಷ ಅವನು ಒಂದು ಮುಹೂರ್ತ ಆದ್ರೂ ಯುದ್ಧದ ವೇದಿಕೆಯಲ್ಲಿ ಇರಬೇಕು. ನನ್ನ ನೋಡಿದ ತಕ್ಷಣ ಓಡಿ ಹೋದ ಅಂದ್ರೆ ನಂಗೆ ಅವನನ್ನು ಹಿಡಿಲಿಕ್ಕೆ ಆಗಲ್ಲ. ಅವ್ನು ನನ್ನೊಟ್ಟಿಗೆ ಅರ್ಧ ಗಂಟೆ ಅಂದ್ರೆ ಒಂದು 48 ನಿಮಿಷ, ಒಂದು ಮುಹೂರ್ತದಷ್ಟು ಹೊತ್ತಾದ್ರೂ ಕೂಡ ಯುದ್ಧಕ್ಕೆ ಎದುರಾಗಿ ನಿಲ್ಬೇಕು. ಅವನು ಯುದ್ಧಕ್ಕೆ ನಿಂತ ಅನ್ನೋದು ಹೌದಾದ್ರೆ ನಾನು ಅವನು ಜೀವಂತ ಹಿಡಿದು ತರ್ತೇನೆ ಅನ್ನೋ ವಿಷಯದಲ್ಲಿ ಸಂದೇಹವೇ ಬೇಡ ಅಂತ ಹೀಗೆ ಅಥಾಪಯಾತಿ, ಒಂದು ವೇಳೆ ಅಪಯಾತಿ ಅವನು ಓಡಿ ಹೋದ ಅಂದ್ರೆ ನಾನೇನ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ಓಡಿ ಹೋದ ಅನ್ನುವ ಒಂದು ಕೆಟ್ಟ ಸುದ್ದಿ ಅಂತೂ ಅವನ ಜೀವನ ಕಂಟತ್ತೆ, ನಮ್ಗೆ ಅದು ಸಾಕೆ. ಅವನು ಸೋತಿದ್ದಾನೆ ಅನ್ನೋದು ಒಂದು ಹೇಳ್ಕೊಳ್ಳಿಕ್ ಬೇಕಾದಷ್ಟು ಒಳ್ಳೆ ವಿಷಯ. ಇಡೀ ಜೀವನ ಅವನನ್ನ ನಮ್ಮೆಲ್ಲ ಆಡ್ಕೋಬಹುದು, ಅವನು ಓಡೋದವನು ಅಂತ. ನಮ್ಗೆ ಅವನನ್ನ ಅಷ್ಟು ಆಡಿಸ್ಲಿಕ್ಕೂ ಸಾಕಾಗತ್ತೆ. ಬರಲ್ಲ ಅಂತ ಕೂಡುವಾಗಿಲ್ಲಲ್ಲ, ಅಷ್ಟೇ. ಸೋತ್ ಮೇಲೆ ಕರ್ಕೊಂಡು ಹೋದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರ ವಶ. ಮುಂಚೆ ಎಲ್ಲ ಆಮೇಲೆ ಲಾಸ್ಟ್ ಬೇರೆ ವಿಧದಲ್ಲಿ ಇವಾಗ ಅವ್ರದ್ದು ಸುದ್ದಿ ಗೊತ್ತಾದಾಗ ಬರ್ದೇ ಇರಂಗಿಲ್ವಾ? ಹಾಗಿಲ್ಲ, ಅದು ಯುದ್ಧದಲ್ಲಿ ಬಂದ್ರೆ ಬರ್ಲೇಬೇಕು ಎಲ್ರು. ಇನ್ನೇನು ಏನಾದ್ರೂ ಗಾಯ ಗೀಯ ಉಂಡು ಅಂತಂದ್ರೆ ಆಗ ಮಾತ್ರ ಹಿಂದೆ ಸರಿಬೇಕಷ್ಟೆ. ಸಂಜಯ ಉವಾಚ, ಸಂಜಯ ಹೇಳ್ತಾನೆ, ವಯಂ ವಿನಿಕೃತ ರಾಜನ್ ಸದಾ ಗಾಂಡೀವ ಧನ್ವನ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ, ಈ ತ್ರಿಗರ್ತ ದೇಶದ ಸುಶರ್ಮ ಅನ್ನುವಂತಹ ರಾಜ, ಅಂದ್ರೆ ಪಾಂಚಾಲ ದೇಶದ ಪಕ್ಕದವನು, ಅವನು ತನ್ನ ತಮ್ಮಂದ್ರು ಒಂದಿಷ್ಟು ಜನ ಇದ್ರು. ಆಮೇಲೆ ಅವನ ಸೇನೆ ಒಂದು ದೊಡ್ಡದಿತ್ತು. ಅವರನ್ನೆಲ್ಲ ಮುಂದಿಟ್ಟುಕೊಂಡು ಗಾಂಡೀವ ಧನುಸ್ಸು ಹಿಡಿದ ಅರ್ಜುನನ ಕೈಯಿಂದ ಅನೇಕ ಬಾರಿ ನಾವು ಅವಮಾನಿತರಾಗಿದ್ದೇವೆ. ಅದನ್ನ ಸೇಡು ತೀರಿಸಿಕೊಳ್ಳುವ ಸಮಯ ನಮಗೆ ಬೇಕಿತ್ತು. ಇದೊಂದು ಒಳ್ಳೆಯ ಸಮಯ. ಅದಕ್ಕಾಗಿ ನಾವು ತೇವಯಂ ಸ್ಮರಮಾಣ, ಅದನ್ನ ನಾವು ಇನ್ನೂ ಮರ್ತಿಲ್ಲ, ನಮ್ಗೆ ಚೆನ್ನಾಗಿ ನೆನಪಿದೆ ಅವನಿಂದ ಆದ ತೊಂದರೆಗಳೆಲ್ಲ. ಅನಾಗಸ್ವಪಿ ಆಗಸ್ತತ್ ಕೃತಂ ಅಸ್ಮಾಸು ತೇನ ವೈ. ಕಾರಣ ಇಲ್ಲದೆ ನಮ್ಮನ್ನೆಲ್ಲ ಹಿಂಸಿಸಿದ್ದಾನೆ. ಅವ್ರದೇ ಒಂದು ಕಲ್ಪನೆ. ಎಷ್ಟೋ ಸರ್ತಿ ಅವ್ರವರಿಗೆ ಏನೇನೋ ಒಂದು ಸಣ್ಣ ಘಟನೆ ಇರುತ್ತೆ, ಅದನ್ನ ಹಿಡ್ಕೊಂಡು ಕಿತ್ತಾಡ್ತಾ ಇರ್ತಾರೆ. ಅದು ರಾಜಸೂಯ ಯಾಗದಲ್ಲಿ ಕೊಡಲ್ಲ ಅಂದಾಗ ಬಾರಿಸಿದಾನೆ. ಇವರಿಗೆ ಸಿಟ್ಟು ಬಂದಿದೆ, ನಮ್ಗೆ ಕೊಡಲ್ಲ, ನಾವು ಬೇಡ ಅಂತಂದ್ರು ನಮ್ಮನ್ನು ಯುದ್ಧಕ್ಕೆ ಕರೆದು ಸೋಲಿಸಿ ಮಣ್ಣು ಮುಕ್ಕಿಸಿ ಅವಮಾನ ಮಾಡಿದ್ದಾನೆ ಅಂತ ಕೋಪ. ಕ್ರೋಧಾಗ್ಮಿನ ದಹ್ಯಮಾನ ಯಶೇಮೈ ಸದಾ ನಿಶಿ. ನಾವು ರಾತ್ರಿ ಹಗಲಾದ್ರೂ ಸರಿ ನಾವು ಕೋಪದಿಂದ ಉರಿದು ಬೀಳ್ತಾ ಇದ್ದೇವೆ. ಅರ್ಜುನನನ್ನ ನಾವು ಎದುರಿಸ್ತೇವೆ. ಸನೋತಿಷ್ಟ್ಯ ಅಸ್ಮನ್ ಅಸ್ತ್ರ ಸಂಪನ್ನ ಚಕ್ಷುರ್ ವಿಪರ್ಯಯಮಾಗತಃ ಕರ್ತಾರ ಸ್ಮ ವಯಂ ಕರ್ಮ ಹೆಚ್ಚಿಕೀರ್ಷಾಮ ಹೃದ್ಗತಂ. ನಮ್ಮ ಮನಸ್ಸಲ್ಲೂ ಅದೇ ಅಪೇಕ್ಷೆ ಅದೇ ಕೆಲಸ ಮಾಡಬೇಕು ಅಂತಿತ್ತು. ಈಗ ನಿಮ್ಗೂ ಕೂಡ ಅದೇ ರೀತಿಯ ಸಹಾಯ ಬೇಕಿದೆ. ನಾವು ಇದಕ್ಕೆ ಪೂರ್ತಿಯಾಗಿ ನಿನಗಿದಿಂದ ಪ್ರಿಯವಾಗುತ್ತೆ, ನಮಗೆ ಯಶಸ್ಸು ಬರುತ್ತೆ, ನಿನಗೆ ಸಂತೋಷ ಆಗುತ್ತೆ, ನಮಗೆ ಸಮಾಧಾನ ಆಗುತ್ತೆ. ಅಂದ್ರೆ ಒಂದೇ ಕೆಲಸ, ಒಬ್ರಿಗೆ ಸಮಾಧಾನ, ಒಬ್ರಿಗೆ ಇಷ್ಟ, ಒಬ್ರಿಗೆ ಕಷ್ಟ, ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ. ವಯಮೇನಂ ಹನಿಷ್ಯಾಮ, ನಾವು ಖಂಡಿತ ಅರ್ಜುನನನ್ನು ಬಿಡಲ್ಲ, ಕೊಲ್ತೇವೆ. ಏವಂ ಯಾರೆಲ್ಲ ಅವರು ಅಂದ್ರೆ ಸತ್ಯರಥ, ಸತ್ಯವರ್ಮ, ಸತ್ಯವ್ರತ, ಸತ್ಯೇಶು, ಸತ್ಯಕರ್ಮ, ಎಲ್ಲ ಇವರು ಸತ್ಯ ಮನೆತನದವರು. ಎಲ್ಲ ಸುಳ್ಳನ್ನು ಹೊತ್ಕೊಂಡು ಸತ್ಯ ಅಂತ ಹೆಸರು ಇಟ್ಕೊಂಡು ಓಡಾಡ್ತಿರ್ತಾರೆ ಅನ್ಸುತ್ತೆ. ಬರೀ ಸುಳ್ಳು ಹೇಳ್ಕೊಂಡು ಅರ್ಜುನನ ಮೇಲೆ ಹಾರಾಡ್ತಾ ಇದ್ದಾರೆ. ಈ ಇಷ್ಟೂ ಜನ ಒಬ್ಬೊಬ್ಬರ ಹತ್ರನೇ 10,000 ಸೈನ್ಯ ಇತ್ತು. ಒಬ್ಬ ಸಾಮಾನ್ಯದವ್ರು ಏನಲ್ಲ, ಸಣ್ಣ ಸೈನ್ಯ ಅಲ್ಲ, ದೊಡ್ಡದೇ. ಇವ್ರ ಜೊತೆಗೆ ಇನ್ನೊಂದಿಷ್ಟಿದ್ರು ಪಟಾಲಂ, ಇವರ ಬಾಲಂಗೋಚಿಗಳು, ಮಾಲವಾಹ, ತುಂಡಿಕೇರಾಹ, ಅವರು ರಥಾನಾಂ ಅಯುತೈಹಿ ತ್ರಿಭಿಹಿ, 30,000 ರಥಗಳನ್ನು ಅವರು, ಅಯುತ ಅಂದ್ರೆ 10,000 ಅಂತ ಅರ್ಥ, ತ್ರಿಭಿಹಿ ಅಯುತೈಹಿ 30,000 ಸೇನೆಯನ್ನ
ಅಂದ್ರೆ ಇವರಿಗೆ ಸೊನ್ನೆ ಎಲ್ಲ ಯಾವಾಗ ಗೊತ್ತಿತ್ತು, ಇವಾಗ ಗೊತ್ತಿತ್ತಾ, ಆವಾಗ ಗೊತ್ತಿತ್ತಾ ಅಂದ್ರೆ ಇದನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅಯುತ ಅಂದ್ರೆ 10,000 ಸ್ಪಷ್ಟ, ಅದು ಸಂಖ್ಯೆಯಲ್ಲಿ ವ್ಯತ್ಯಾಸ ಇಲ್ಲ. ಆ 10,000 ಇಂಟು 3 ಗುಣಿಸು ಗೊತ್ತಿತ್ತಾ, ಭಾಗಿಸು ಗೊತ್ತಿತ್ತಾ, ಕಳಿ ಗೊತ್ತಿತ್ತಾ ಅಂತ ಕೇಳ್ತಿರ್ತಾರಲ್ಲ, ಅವ್ರು ಒಂದ್ಸರ್ತಿ ಮಹಾಭಾರತ ರಾಮಾಯಣ ಓದಿದ್ರೆ ಗೊತ್ತಾಗುತ್ತೆ. ಭಿನ್ನ ರಾಶಿ ಉಲ್ಲೇಖವೂ ಬರುತ್ತೆ, ಪರ್ಸೆಂಟೇಜ್ ವೈಸು ಬರುತ್ತೆ. ನೀವು ಘನ ಪದಾರ್ಥಗಳನ್ನ ಏನ್ ಹೇಳ್ತೀರಿ ಅದು ಬರುತ್ತೆ. ನಿಮ್ಮ ಕ್ಯೂಬ್ ಇರ್ಬೋದು, ಸ್ಕ್ವೇರ್ ಇರ್ಬೋದು, ಯಾವ ತರದ್ ಲೆಕ್ಕ ಬೇಕು ಎಲ್ಲದು ದ್ವಿಗುಣಿತವಾದದ್ದು, ತ್ರಿಗುಣಿತವಾದದ್ದು, ಇದೆಲ್ಲದರ ಅಭಿಪ್ರಾಯ ಏನು ನಮಗದು ಶಬ್ದವಾಗಿ ಗೊತ್ತಿಲ್ಲ ಬಿಟ್ರೆ, ಅವರು ನಿಮ್ಗೆ ಸಂಕೇತ ಹಾಕಿ ಹೇಳಿಲ್ಲ ಅಷ್ಟೇ. ಅವರು ಶ್ಲೋಕದಲ್ಲಿ ಹೇಳಿಕ್ ಹೊರಟದ್ದು, ನಿಮ್ಗೆ ಲೆಕ್ಕ ಪಾಠ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಲಿಕ್ಕೆ ಹೊರಟದ್ದಲ್ಲ, ಅವರು ಟೆಕ್ಸ್ಟ್ ಬುಕ್ ಮಾಡ್ಲಿಕ್ಕೆ ಹೊರಟದ್ದಲ್ಲ, ನಿಮ್ಗೆ ಸಂಗತಿ ತಿಳಿಸ್ಲಿಕ್ಕೆ ಹೊರಟದ್ದಾದ್ರಿಂದ ಅಂತಹ ಲೆಕ್ಕಾಚಾರದಲ್ಲಿ ಎಷ್ಟೆಷ್ಟು ಸೇನೆ ಇತ್ತು, ಎಷ್ಟೆಷ್ಟು ಕುದುರೆ ಇತ್ತು, ಎಷ್ಟೆಷ್ಟು ಆನೆ ಇತ್ತು, ಅದರ ಸಂಖ್ಯೆಯನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಒಂದು ಕಡೆಯವರಲ್ಲ, ನಾನಾ ಜನಪದೇಭ್ಯ, ಒಂದು ದೇಶದವರಲ್ಲ, ಅನೇಕ ಕಡೆಯವರೆಲ್ಲ ರಥಾನಾಂ ಅಯುತಂ ಪುನಃ, ಮತ್ತೊಂದು 10,000 ಬೇರೆ ಕಡೆದೆಲ್ಲ ಸೇರಿ, ಇದೆಲ್ಲ ಇವರದ್ದು. 10,000 ಇನ್ನೊಂದು ಪ್ರತ್ಯೇಕ ಅದೊಂದು ಸೇನೆ ಬಂದಿತ್ತು. ತಥೋ ಜ್ವಲನಮಾನರ್ಚ್ಯ, ಬೆಂಕಿಯನ್ನು ಉರಿಸಿದ್ರು. ಹುತ್ವಾ ಸರ್ವೇ ಪೃಥಕ್ ಪೃಥಕ್, ಎಲ್ಲರೂ ಒಂದೊಂದು ಪ್ರತ್ಯೇಕ ಕುಂಡದಲ್ಲಿ ಆಹುತಿಗಳನ್ನು ಕೊಟ್ಟಿದ್ದಾರೆ. ಜಗೃಹು ಕೃಷ ಚೀರಾಣಿ, ಕುಶ ಅಂದ್ರೆ ದರ್ಭೆಯನ್ನು ಕೈಲಿ ಇಟ್ಕೊಂಡು ಚಂದದ ನಾರು ಮಡಿಯನ್ನು ಉಟ್ಟುಕೊಂಡು ಮಡಿಯಾಗಿ ಹೋಮವನ್ನು ಮಾಡಿದ್ದಾರೆ. ಆಮೇಲೆ ಚಿತ್ರಾಣಿ ಕವಚಾನಿ, ವಿಚಿತ್ರವಾದ ಕವಚಗಳನ್ನು ತೊಟ್ಟಿದ್ದಾರೆ. ಬೇರೆ ಬೇರೆ ಮೇಖಲ, ಮೌರ್ವಿ ಇಂತೆಲ್ಲ ಯಜ್ಞದ ಭಾಗಗಳು, ಅದನ್ನೆಲ್ಲ ಉಪಯೋಗಿಸಿದ್ದಾರೆ ವೀರರು. ಸಹಸ್ರ ಶತದ, ಅವರು ಅದಕ್ಕೆ ಬೇಕಾಗಿ ಆ ಯಜ್ಞವನ್ನು ನಡೆಸಲಿಕ್ಕೆ ಯಾರೆಲ್ಲ ಋತ್ವಿಜರಿದ್ರು ಅವರಿಗೆ ಬೇಕಾದಷ್ಟು ದಾನ ದಕ್ಷಿಣೆಗಳನ್ನು ಕೊಟ್ಟಿದ್ದಾರೆ. ಪವಿತ್ರ ಕರ್ಮಾಣ ಅಂದ್ರೆ ಯಜ್ಞೋ ಯಾವುದು, ಈ ದರ್ಭೆಯ ಅದಕ್ಕೊಂದು ಕೈಗೆ ಹಾಕೊಳ್ಳಿಕ್ಕೆ ಪವಿತ್ರ ಕರ್ಮ ಅಂತ ಹೇಳ್ತಾರೆ. ಅದನ್ನೆಲ್ಲ ಹಾಕಿಕೊಂಡು ಆ ಮಂತ್ರಗಳನ್ನ ಹೇಳಿ ನಮಗೆ ಯಜ್ಞದ ಯುದ್ಧದಲ್ಲಿ ಜಯ ಸಿಗಬೇಕು ಅಂತ ಯೋಕ್ಷ್ಯಮಾಣ ತಥಾ ಆತ್ಮಾನಂ ಯಶಸಾ ವಿಜಯೇನ ಚ, ನಮ್ಮನ್ನು ಈ ಯಜ್ಞದಿಂದ ಮಾಡಿದ ಕೆಲಸದ ಫಲವಾಗಿ ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗ್ಬೇಕು, ಜಯವನ್ನು ನಮಗೆ ಉಣಿಸ್ಬೇಕು ಈ ಅಗ್ನಿದೇವ ಅಂತ. ಕೃತಕೃತ್ಯಾ ತನುತ್ಯಜ, ಕೆಲಸವನ್ನ ಹಿಡಿದ ಮೇಲೆ ಮುಗಿಸದವರು, ಅದಕ್ಕೋಸ್ಕರ ತನು ಶರೀರವನ್ನ ತ್ಯಜ, ಬಿಡುವವರು. ಶರೀರ ಬೇಕಾದ್ರೂ ಬಿಡ್ತೇವೆ, ನಾವು ಪ್ರತಿಜ್ಞೆ ಬಿಡುವುದಿಲ್ಲ ಅಂತ ಅದಕ್ಕೆ ಅವರನ್ನ ಸಂಶಪ್ತಕರು ಅಂತ ಕರೆದದ್ದು. ಶಪ್ತ ಅಂದ್ರೆ ಪ್ರತಿಜ್ಞೆ, ಶಾಪ ಅಲ್ಲ. ಶಪ್ತ ಅಂದ್ರೆ ಶಪಥ, ಶಪ್ತನೇ ಶಪಥ. ಸಂಶಪ್ತಕರು ಅಂದ್ರೆ ಎಲ್ಲರೂ ಸೇರಿ ಒಟ್ಟಿಗೆ ಒಂದೇ ಶಪಥ ಮಾಡಿದ್ದು, ದೊಡ್ಡ ಪ್ರಮಾಣದಲ್ಲಿ ಸೇರಿಕೊಂಡು ಶಪಥ ಮಾಡಿದ್ದು. ಬ್ರಹ್ಮಚರ್ಯ ಶ್ರುತಿಮುಖೈ ಕ್ರತುಭಿ ಆಪ್ತ ದಕ್ಷಿಣೈ, ಒಳ್ಳೆ ಚೆನ್ನಾಗಿ ಬ್ರಹ್ಮಚರ್ಯದಲ್ಲಿ ಇದ್ದವರು, ಶ್ರುತಿಯನ್ನೇ ಬದುಕಾಗಿಸಿಕೊಂಡವರು, ಒಳ್ಳೆ ಯಜ್ಞಗಳನ್ನ ಮಾಡಿದವರು, ಅವರನ್ನೆಲ್ಲ ನಮಸ್ಕರಿಸಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಪುಣ್ಯಾಹದ ಮಂತ್ರಗಳಿಂದ ರಕ್ಷೋಗ್ನ ಸೂಕ್ತಗಳಿಂದ ರಕ್ಷಣೆ ಮಾಡಿಕೊಂಡು ಅವರನ್ನೆಲ್ಲ ಒಳ್ಳೆ ರೀತಿಯಿಂದ ಗೌರವದಿಂದ ಪ್ರತ್ಯೇಕವಾಗಿ ನಮ್ದು ಎಲ್ಲದು ಇದರಲ್ಲಿ ಮುಗಿದೋಯ್ತು ಅಂತ ಒಬ್ಬ ದಕ್ಷಿಣೆ ಕೊಟ್ಟದ್ರಲ್ಲಿ ಮುಗಿಸ್ಲಿಲ್ಲ. ನಾನು ಯಜ್ಞ ಮಾಡಿ ನನ್ನ ಹಿತಕ್ಕಾಗಿ ನಾನು ಮಾಡ್ತಾ ಇದ್ದೇನೆ ಅಂದ್ರೆ ನಾನು ಪ್ರತ್ಯೇಕವಾಗಿ ಅವ್ರಿಗೆ ಕೊಡ್ಬೇಕು. ದದ್ಮುಹು ಸರ್ವೇ ಪೃಥಕ್, ಎಲ್ಲರೂ ಪ್ರತ್ಯೇಕವಾಗಿ ನಿಷ್ಕಾನ್ನ ದತ್ವ ಗಾಶ್ಚ, ಗೋವುಗಳನ್ನು ಕೊಟ್ಟರು, ವಾಸಾಂಸಿ ಬಟ್ಟೆಗಳನ್ನಿತ್ರು, ಪುನಃ ಸಮಾಭಾಷ್ಯ ಪರಸ್ಪರಂ, ಮತ್ತೆ ಮಾತಾಡಿಕೊಂಡ್ರು, ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಮಾತಾಡಿಕೊಂಡ್ರು. ಅವರೆಲ್ಲ ಸ್ವಸ್ಥೇನ ಆಶಿಷಃ, ನಿಮಗೆ ಜಯ ಸಿಗಲಿ, ನಿಮ್ಗೆ ಯಶಸ್ಸು ಸಿಗಲಿ, ಆ ಮಂತ್ರಗಳನ್ನೆಲ್ಲ ಅವರು ಮತ್ತೆ ಹೇಳ್ತಾ ಇದ್ರು. ಮುದಿತಾಶ್ಚ ಪ್ರಹೃಷ್ಟಾಶ ಜಲಂ ಸಂಸ್ಪೃಶ್ಯ ನಿರ್ಮಲಂ, ಇದರಿಂದ ಬಹಳ ಸಂತೋಷ ಆಯ್ತು. ಅವರು ಪ್ರೋಕ್ಷಣೆ ಮಾಡ್ತಾ ಇದ್ರಲ್ಲ, ಆ ಪ್ರೋಕ್ಷಣೆಯ ನೀರಿನಿಂದ ಮೈಯೆಲ್ಲ ಒಂದ್ಸರ್ತಿ ಅವರಿಗೆ ಎನರ್ಜಿ ಬಂದ ಹಾಗಾಗಿ ಬಹಳ ಅದು ಅನುಭವಕ್ಕೆ ಬಂತು. ಇದು ನಮ್ಮನ್ನ ಖಂಡಿತವಾಗಿ ಗೆಲ್ಲಿಸತ್ತೆ, ನಾವು ಈ ಯುದ್ಧದಲ್ಲಿ ಗೆರ್ತೇವೆ ಅಂತ ಅವರಿಗೆ ಆ ಮಂತ್ರದ ಅನುಭವ ಅವರ ಜೀವದಲ್ಲಿ ಉಂಟಾಗಿ ಇನ್ನಷ್ಟು ಹೆಚ್ಚು ಅವರ ಒಳಗೆ ಜಯದ ನಿರೀಕ್ಷೆ ಹೆಚ್ಚಾಯಿತು. ಪ್ರಜ್ವಾಲ್ಯ ಕೃಷ್ಣ ವರ್ತಮಾನಂ ಉಪಾಗಮ್ಯ ರಣವ್ರತಂ ತಸ್ಮಿನ್ನಗ್ನೌ ತದಾ ಚಕ್ರುಹು ಪ್ರತಿಜ್ಞಾಂ ದೃಢ ನಿಶ್ಚಯ. ಪ್ರತಿಜ್ಞೆ ಮಾಡಿದ್ರಂತೆ ಎಲ್ಲರೂ. ಆ ಎಲ್ಲ ಯಜ್ಞ ಮುಗಿದ ಮೇಲೆ ಆ ಅಗ್ನಿಯ ಮುಂದೆ ನಿಂತು ಕೈ ನೀಡಿ ಎಲ್ಲರೂ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಹೌದು, ಯಾವಾಗ್ಲೂ ಮಂತ್ರದ ಬಲ ನೀರಿನಲ್ಲಿ ತುಂಬಿಕೊಳ್ಳುತ್ತೆ. ನೀರು ಬಲವನ್ನ ಹಿಡಿದಿಡುವ ಅತ್ಯಂತ ಅದ್ಭುತವಾದ ಕಂಪ್ಯೂಟರ್. ಅದು ಸಂಗ್ರಹ ಮಾಡುವುದು ಬೇಗ ಮತ್ತು ರಿಲೀಸ್ ಮಾಡುವುದು ಬೇಗ.
ಅದಕ್ಕೋಸ್ಕರ ನೀರು ಬೇರೆ ಎಲ್ಲ ಮಾಧ್ಯಮಗಳಿಗಿಂತ ನೀರು ಅತ್ಯಂತ ಸ್ಟ್ರಾಂಗ್. ಯಾಕೆ ಅಂತಂದ್ರೆ ಅದನ್ನು ಯೂಸ್ ಮಾಡೋದು ಸುಲಭ. ಹಾಗಾಗಿ ನದಿಯಲ್ಲಿ ಸ್ನಾನ ಮಾಡಿ ಜಪ ಮಾಡುವಾಗ ಇರುವಷ್ಟು ನಮಗೆ ಒಂದು ಏಕಾಗ್ರತೆ ನಾವು ಮಾಮೂಲು ಮನೆಯಲ್ಲಿ ಸ್ನಾನ ಮಾಡಿದ ಹೊತ್ತಲ್ಲಿ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಆದ್ರೆ ನಮ್ಗೆ ಕೊಟ್ಟಿರೋ ಮಂತ್ರ ಜಪಿಸಿದ್ರೆ ತುಂಬಾ ಜಾಸ್ತಿ ಬೇಗ ಫಲ ಕೊಡುತ್ತೆ. ನದಿ ತೀರಕ್ಕೆ ಸ್ಥಾನ ಜಾಸ್ತಿ. ಅಲ್ಲ, ಒಳಗಡೆ ನದಿ ಒಳಗಡೆ ಇದ್ದಾಗಲೂ ಮಂತ್ರ ಹೇಳ್ಕೊಂಡು ಒಳ್ಳೆ ಅದು ವ್ರತದ ದೃಷ್ಟಿಯಿಂದ ಹಿಡಿದಿದ್ರೆ ಸರಿ. ಆದ್ರೆ ಮಾಮೂಲು ನಿತ್ಯದ ಜಪ ಅನುಷ್ಠಾನ ಎಲ್ಲ ನೀರೊಳಗೆ ಕೂತ್ ಮಾಡುದಲ್ಲ. ಇವಾಗ ಯಾವಾಗ ತೀರ್ಥಯಾತ್ರೆಗೆ ಹೋಗಿ ಸ್ನಾನ ಮಾಡ್ತೀವಲ್ಲ, ಅವಾಗ ಆ ನೀರಲ್ಲೇ ನಾವು ಆ ಜಪ ಹೇಳ್ಕೊಂಡು ಮಾಡ್ಬೋದು. ಎಲ್ಲರೂ ಪ್ರತಿಜ್ಞೆ ಮಾಡಿದ್ರು. ಏನು ಅಂತ? ತಸ್ಮಿನ್ನಗ್ನೌ ತದಾಚಕ್ರು ಪ್ರತಿಜ್ಞಾಂ ದೃಢ ನಿಶ್ಚಯ ಶೃಣ್ವತಾಂ ಸರ್ವಭೂತಾನಾಂ ಉಚ್ಚೈಹಿ ವಾಚೋ ಬಭಾಷಿರೆ. ಜೋರಾಗಿ ಎಲ್ರಿಗೂ ಕೇಳುವಾಗೆ ಹೇಳಿದ್ರಂತೆ. ಏನು ಅಂತ? ಸರ್ವೇ ಧನಂಜಯ ವಧೆ ಪ್ರತಿಜ್ಞಾಂ ಚಾಪಿ ಚಕ್ರಿರೆ. ನಾವೆಲ್ಲರೂ ಕೂಡ ಧನಂಜಯನ ಸಂಹಾರಕ್ಕಾಗಿ ಒಟ್ಟಾಗಿದ್ದೇವೆ. ಯಾರೂ ಕೂಡ ನಮ್ಮ ನಿಯಮದಲ್ಲಿ ಮತ್ತೆ ಬದಲಿಸಬಾರದು. ನಂಗೆ ಇವನನ್ನು ಕಂಡ್ರೆ ಸಿಟ್ಟು, ಅದಕ್ಕೋಸ್ಕರ ನಾನು ಮಧ್ಯದಲ್ಲಿ ಚೇಂಜ್ ಮಾಡ್ತೇನೆ ಅಂತ ಮಾಡ್ಲಿಕ್ಕಿಲ್ಲ. ನಮ್ಮೆಲ್ಲರ ಗುರಿ ಒಬ್ನೇ, ಧನಂಜಯ ಒಬ್ಬನೇ. ಅವನನ್ನೇ ಗುರಿಯಾಗಿಟ್ಟುಕೊಂಡು ನಾವು ಯುದ್ಧವನ್ನ ಮಾಡಬೇಕು ಅಂತ ಎಲ್ಲರೂ ಪ್ರತಿಜ್ಞೆ ಮಾಡಿದ್ರು. ಹಾಗಾಗಿ ಸಂಶಪ್ತಕರಾದ್ರು ಅವರು. ಆದ್ರೆ ಅಕಸ್ಮಾತು ನಾವು ಈ ಯುದ್ಧದಿಂದ ಹಿಂದೆ ಸರಿದ್ರೆ ಎಲ್ರಿಗೂ ಅದೊಂದು ಹೇಳ್ಬೇಕಲ್ಲ. ಈಗ ಪ್ರತಿಜ್ಞೆ ಮಾಡೋ ಹೂ ಅಂದ್ಬಿಟ್ಟಿರ್ತಾರೆ. ಆಮೇಲೆ ನಂಗೆ ಆಗ್ಲಿಲ್ಲ, ನನಗೆ ಹಾಗಾಯ್ತು ಹೀಗಾಯ್ತು, ನಮ್ಮ ಮನೆಯಲ್ಲಿ ಏನೋ ಸಮಸ್ಯೆ ಇತ್ತು, ನಾನು ವಾಪಸ್ ಬರ್ಬೇಕಾಯ್ತು, ನಿಮ್ಗೇನ್ ಗೊತ್ತು ನಮ್ಮನೆ ಕಷ್ಟ ಅಂತ ಶುರು ಮಾಡಿದ್ರೆ ಅದಕ್ಕೆ ಎಲ್ಲರೂ ವಾಪಸ್ಸು ತಾವೇ ಒಂದು ದೋಷವನ್ನ ಹೇಳ್ಕೊಳ್ತಾರೆ. ಈ ಯುದ್ಧದಲ್ಲಿ ನಾವು ಹಿಂದೆ ಸರಿದ್ರೆ ನಮಗೆ ಎಂಥ ದೋಷ ಬರಲಿ ಅಂತ. ತುಂಬಾ ಚಂದದ ಮಾತು. ಯೇ ವೈ ಲೋಕಾಶ್ಚ ಔರತಿನಾಂ ಯೇ ಚೈವ ಬ್ರಹ್ಮಘಾತಿನಾಂ. ವ್ರತ ಮಾಡದೆ ಯಾರು ಬದುಕ್ತಾ ಇರ್ತಾರೆ ಅವ್ರು ಯಾವ ನರಕಕ್ಕೆ ಹೋಗ್ತಾರೋ ಆ ನರಕಕ್ಕೆ ನಾವು ಹೋಗುವಾಗ್ಲಿ. ಬ್ರಹ್ಮಘಾತಿನಾಂ, ವೇದಗಳನ್ನ ಅವಮಾನಿಸುವ, ಪರಮಾತ್ಮನನ್ನ ನಿಂದಿಸುವ, ಪರಮಾತ್ಮನ ಗುಣಗಳನ್ನ ಘಾತಗೊಳಿಸುವಂತಹ ಮಂದಿಗೆ ಯಾವ ದೋಷ ಬರುತ್ತೋ ಆ ದೋಷ ನಮಗೆ ಬರಲಿ. ಮದ್ಯಪಸ್ಯ, ಯಾರು ಕುಡಿಯಬಾರದ್ದನ್ನು ಕುಡಿದು ತಮ್ಮ ಮೈ ಮೇಲೆ ಪ್ರಜ್ಞೆ ಕಳೆದುಕೊಂಡು ಯದ್ವಾ ತದ್ವಾ ಬಿದ್ದು ಊರಿನ ಜನರಿಗೆಲ್ಲ ಉಪದ್ರವ ಮಾಡ್ತಾರಲ್ಲ, ಅವ್ರು ಯಾವ ಜಾಗಕ್ಕೆ ಹೋಗ್ತಾರೋ ಆ ಜಾಗಕ್ಕೆ ನಮ್ಮನ್ನು ಕಳಿಸ್ಕೊಡ್ಲಿ. ಇನ್ನು ಗುರುದಾರ ರಥಸ್ಯ ಚ, ನಮಗಿಂತ ಹಿರಿಯರಾದವರ ಮನೆಯಲ್ಲಿ ಕೆಟ್ಟ ದೃಷ್ಟಿಯನ್ನಿಟ್ಟು ಅವರ ಮನೆಯ ಹೆಣ್ಮಕ್ಕಳ ವಿಷಯದಲ್ಲೋ ಅಥವಾ ಅಲ್ಲಿ ನಡೆಯುವಂತ ಯಾವುದೇ ಕೆಲಸಗಳಿಗೆ ನಾವು ಮೂಗು ತೂರಿಸಿ ಬೇಡವಾದ ಕೆಲಸ ಮಾಡಿದರೆ ಏನ್ ದೋಷ ಬರುತ್ತೋ ಆ ದೋಷ ನಮಗೆ ಬರಲಿ. ಬ್ರಹ್ಮಸ್ವ ಹಾರಿಣಶ್ಚೈವ, ಬ್ರಹ್ಮಸ್ವ ಅಂದ್ರೆ ದೊಡ್ಡ ಜ್ಞಾನಿಗಳ ಸಂಪತ್ತನ್ನ ಅಪಹರಿಸಿದ್ರೆ ಏನು ಪಾಪ ಬರುತ್ತೋ ಅಂತಹ ಪಾಪ ನನಗೆ ಬರಲಿ. ರಾಜಪಿಂಡಾಪಹಾರಿಣ, ರಾಜನಿಂದ ಪಾಪ ಯಾರೊಬ್ಬ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿರ್ತಾನೆ, ಅವನ್ ಕಷ್ಟಪಟ್ಟು ದುಡಿದ ಸಂಪತ್ತದು. ಅದನ್ನ ಯಾರಾದ್ರೂ ಮಧ್ಯದಲ್ಲಿ ಸುಳ್ಳು ಕೇಸ್ ಹಾಕಿ ಅವನ ದುಡ್ಡನ್ನೆಲ್ಲ ಲಪಟಾಯಿಸಿ ಮೋಸ ಮಾಡಿದ್ರೆ ಅವನಿಗೆ ಎಂತ ಪಾಪ ಬರುತ್ತೋ ಆ ಪಾಪ ನಮಗೆ ಬರಲಿ. ಶರಣಾಗತಂ ತ್ಯಜತಃ, ಯಾರಾದ್ರೂ ಒಬ್ಬ ಬಂದು ನೀವೇ ನನಗೆ ರಕ್ಷಕರು, ನನಗೆ ಬೇರೆ ರಕ್ಷಣೆ ಇಲ್ಲ, ನನ್ನ ನೀವೇ ರಕ್ಷಿಸ್ಬೇಕು ಅಂತ ಹೇಳಿದಾಗ ಅವನು ಹೂ ಅಂತ ಒಪ್ಪಿಕೊಂಡು ಮತ್ತೆ ಹಿಂದಿನಿಂದ ಫೋನ್ ಮಾಡಿ ಅವನನ್ನೇ ಕಳಿಸ್ಕೊಟ್ಟ ಅಂದ್ರೆ ಏನ್ ಪಾಪ ಬರುತ್ತೋ ಆ ಪಾಪ ನನಗ್ ಬರ್ಲಿ. ಶರಣಾಗತರಾದವರನ್ನ ತ್ಯಾಗ ಮಾಡಿ ಅವರಿಗೆ ಮೋಸ ಮಾಡಿದ್ರೆ ಏನ್ ಪಾಪ ಬರುತ್ತೋ ಅಂತಹ ಪಾಪ ನಮಗೆ ಬರ್ಲಿ. ಯಾಚಮಾನಂ ತಥಾ ಘನತಃ, ಯಾರೊಬ್ಬ ಬೇಡ್ಕೊಂಡು ಬರ್ತಾನೆ, ಆಯ್ತಾಯ್ತು ಕೊಡ್ತೇವೆ ಅಂತ ಕರ್ಕೊಂಡು ಬರ್ತೇವೆ. ಕರ್ಕೊಂಡು ಬಂದ್ಮೇಲೆ ಆಮೇಲೆ ಇಲ್ಲ ಅದು ಸುಮ್ನೆ ನಿಮ್ಮನ್ನ ಹೇಗಿದ್ದೀರಿ, ನೀವ್ ಏನೇನ್ ಕೇಳ್ತೀರಿ ನೋಡೋಣ, ಲಿಸ್ಟ್ ಅಲ್ಲಿ ಏನೇನಿದೆ ಅಂತ ಗುರುತಿಸೋಣ ಅಂತ ಕೇಳಿದ್ವಿ ಅಷ್ಟೇ ಅಂತ ಕರೆದು ಕೊಡ್ತೇನೆ ಅಂತ ಮಾತು ಕೊಟ್ಟು ಕೊನೆಗೆ ಅವರನ್ನು ಬೇಸರ ಪಡಿಸಿ ವಾಪಸ್ ಕಳಿಸುವಂತ ದುರ್ಬುದ್ಧಿ ತೋರಿದ್ರೆ ಅವನಿಗೆ ಏನ್ ಪಾಪ ಬರುತ್ತೋ ಆ ಪಾಪ ನಮಗೆ ಬರ್ಲಿ. ನೋಡಿ ಅವರು ಎಷ್ಟು ತರದ ದೋಷಗಳನ್ನ ಲೆಕ್ಕ ಹಾಕ್ತಾರೆ ಅಂತ. ಅಗಾರದಾಹಿನಾಂ ಚೈವ, ಮನೆಯನ್ನ ಸುಟ್ಟವರು, ಹೇಳದೆ ಕೇಳದೆ ಅವರ ಸಂಪತ್ತನ್ನ ಲಪಟಾಯಿಸಿ ಮನೆಗೆ ಬೆಂಕಿ ಕೊಟ್ರೆ ಯಾವ ದೋಷ ಬರುತ್ತೋ ಅಂತಹ ದೋಷ ನಮಗೆ ಬರಲಿ. ಏಗಾಂ ನಿಘ್ನತಾಮಪಿ, ಹಸುವಿಗೆ ಹೊಡೆದು ಅದು ಏನೂ ಅದಕ್ಕೇನ್ ಗೊತ್ತಿದೆ ಯಾವ ಮನೆಯ ಮೇವು ಉಣ್ಬೇಕು ಯಾವ ಮನೆಯ ಮೇವು ಉಣ್ಣಬಾರ್ದು ಅಂತ ಅದಕ್ಕೇನ್ ಗೊತ್ತು. ಮೇವು ಕಂಡ್ರೆ ಅದು ಉಣುದು ಅದರ ಸ್ವಭಾವ. ನೀವು ಅದನ್ನು ನಿಮ್ಮ ಜಾಗದಿಂದ ದೂರಕ್ಕೆ ಮಾಡಿ, ತಪ್ಪು ವಸ್ತುತಃ. ನೀವು ಅದೇ ರೀತಿ ಉಣ್ಣುವ ತಟ್ಟೆಯಿಂದ ಕಿತ್ಕೊಳ್ತಾರೆ ಅಂತ ಭವಿಷ್ಯತ್ ಪುರಾಣ ಹೇಳುತ್ತೆ. ಆದ್ರೆ ಕೆಲವೊಂದ್ ಸರ್ತಿ ಬೆಳೆ ಹಾಳಾಗುತ್ತೆ ಅಂತ ಅದಕ್ಕೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿ ನೀವು ಬಿಡಿಸಿದ್ರು ದೋಷ ಇಲ್ಲ. ಆದ್ರೆ ಒಂದು ವೇಳೆ ಅದಕ್ಕೆ ಕಾಲಿನಿಂದ ಒದಿಯುವುದು ಅಥವಾ ಅದಕ್ಕೆ ಹೊಡೆಯುವುದು ಅಥವಾ ಅದು ಕೇವಲ ಇನ್ನು ಕೆಲವೊಮ್ಮೆ ಅದು ಏನ್ ತೊಂದರೆ ಮಾಡಲ್ಲ, ಆ ಮನೆಯವರ ಹಸು ಅಂತ ಹೊಡೆಯುವುದು, ಅದಕ್ಕೆ ಅವ್ರ ಮೇಲೆ ಹೊಡಿಲಿಕ್ಕೆ ಆಗಲ್ಲ, ಅದಕ್ಕೆ ಇವ್ರ ಮೇಲೆ ಹೊಡೆಯುವುದು. ಅದು ಹಸು ಮಾತ್ರ ಅಲ್ಲ, ಕೆಲವೊಮ್ಮೆ ಗಿಡಗಳು ಈ ಪಕ್ಕದ ಮನೆಯವ್ರದ್ದು ಆ ಪಕ್ಕದ ಮೇಲೆ ಗಲಾಟೆ ಇದ್ದಾಗ ಗಿಡ ಕಟ್ ಮಾಡಿ ಹೊಟ್ಟೋಗುದು. ಯಾಕಂದ್ರೆ ಆ ಮನೆಯವ್ರ ಮೇಲೆ ಗಲಾಟೆ ಮಾಡ್ಲಿಕ್ಕೆ ಆಗಲ್ಲ, ಗಿಡದ ಮೇಲೆ ಸಿಟ್ಟು ತೋರಿಸೋದು. ಈ ತರದ್ದೆಲ್ಲ ಹುಚ್ಚುಗಳಿರ್ತವೆ ಕೆಲವರದ್ದು. ಇಂಥ ದೋಷಗಳನ್ನು ಮಾಡಿದವರಿಗೆ ಏನ್ ದೋಷ ಬರುತ್ತೋ ಆ ದೋಷ ನಮಗೆ ಬರಲಿ. ಅಪಕಾರಿಣಾಂಚ ಯೇ ಲೋಕಾಹ ಯೇ ಚ ಬ್ರಹ್ಮ ದ್ವಿಷಾಮಪಿ,
ಯಾರು ವೇದವನ್ನ ಪರಮಾತ್ಮನನ್ನು ಒಪ್ಪುತ್ತಾರೋ ಅಂತ ವ್ಯಕ್ತಿಗಳನ್ನ ದ್ವೇಷಿಸುವ ಮಂದಿಗೆ ಮತ್ತು ಉಪಕಾರವನ್ನ ಪಡೆದು ಆಮೇಲೆ ಅವರಿಗೆ ಮೋಸ ಮಾಡುವಂತಹ ದುಷ್ಟರಿಗೆ ಎಂತಹ ಪಾಪ ಬರುತ್ತೋ ಆ ಪಾಪ ನಮಗೆ ಬರಲಿ. ಸಭಾರ್ಯಾಂ ಋತುಕಾಲೇ ಮೋಹಾದ್ವೈ ನಾಭಿಗಚ್ಚತಾಂ. ಯಾರೋ ಬೇರೆಯವರ ಸಹವಾಸದಿಂದ ತನ್ನ ಮನೆಯವರಿಗೇ ಬೇಕಿರುವಂತಹ ಒಳ್ಳೆಯ ಅನುಕೂಲಗಳನ್ನು ಮಾಡಿಕೊಡದೆ ಅವರನ್ನ ನೋಯಿಸುವಂತಹ ತಪ್ಪು ಮಾಡಿದ್ರೆ ಅಂಥವನಿಗೆ ಎಂತಹ ಪಾಪ ಬರುತ್ತೋ ಅಂತಹ ಪಾಪ ನಮಗೆ ಬರಲಿ. ಅಂದ್ರೆ ಇದು ಶಾಸ್ತ್ರ ಸ್ಪಷ್ಟವಾಗಿ ಅವರವರ ಮನೆಯ ಮಕ್ಕಳನ್ನ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಾನೆ ಇರುದು. ನೋಡ್ಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ದೋಷ ಇದೆ ಅಂತಾನು ಹೇಳುದು ಈ ಮಾತಿನ ಹಿನ್ನೆಲೆಯಲ್ಲಿ ಬಂದ ಮಾತು. ಶ್ರಾದ್ದ ಮೈಥುನಿಕಾನಾಂಚ, ಶ್ರಾದ್ದದ ದಿವಸ ಸಂಭೋಗವನ್ನ ಮಾಡಿದ್ರೆ ಏನು ದೋಷವೋ, ಆತ್ಮಾಪಹಾರಿಣ, ತನ್ನ ದೋಷವನ್ನೇ ಅಂದ್ರೆ ತನ್ಗೆ ಸಾಧ್ಯ ಇರುವ ಕೆಲಸವನ್ನ ನನಗೇನು ಸಾಧ್ಯ ಇಲ್ಲ, ನಾನೇನು ವೇಸ್ಟ್ ಬಾಡಿ, ನನಗೇನು ಇಲ್ಲ ಅಂತ ಬೇಕು ಅಂತ ತನ್ನ ಇದ್ದ ಗುಣಗಳನ್ನೆಲ್ಲ ಕಳಚಿ ಇಲ್ಲ ಅಂತ ತಾನು ಸುಳ್ಳು ಹೇಳಿಕೊಳ್ತಾ ಬದುಕ್ತಾನೆ ಅಂತಂದ್ರೆ ಅವನಿಗೇನ್ ದೋಷ ಬರುತ್ತೋ ಆ ದೋಷ ನಮಗೆ ಬರಲಿ. ಇನ್ನು ಆತ್ಮಾಪಹಾರಿ ಆತ್ಮ ಅಂದ್ರೆ ಭಗವಂತನ ಅಂತರ್ಯಾಮಿತ್ವವನ್ನ ನಿರಾಕರಣೆ ಮಾಡುವುದು ಅಂತ. ಆತ್ಮ ಶಬ್ದಕ್ಕೆ ಏನ್ ಅರ್ಥವೋ ಅದೆಲ್ಲ ಅಪಹಾರವೇ. ದೇವರ ಗುಣವನ್ನ ನಮ್ಮ ಗುಣ ಅಂತ ಅನುಸಂಧಾನ ಮಾಡುವುದು ಕೂಡ ಆತ್ಮಾಪಹಾರವೇ. ಕಿಂತೇನ ಅಕೃತಂ ಪಾಪಂ ಏನ ಆತ್ಮಾಪಹಾರಿಣ ಅಂತ ಹಿಂದೆ ಭಾರತವೇ ಹೇಳಿದ ಮಾತು. ನ್ಯಾಸಾಪಹಾರಿಣಾಂ ಯೇಚ ಶ್ರುತಂ ನಾಶಯತಾಂಚಮೇ. ಯಾರು ನಮ್ಮ ಹತ್ರ ಇದು ಇಟ್ಕೊಂಡಿರಿ ಅಂತ ಕೊಟ್ಟಿರ್ತಾರೆ, ವಾಪಸ್ ಬಂದ್ ಕೇಳಿದ್ರೆ ನೀವು ಕೊಟ್ಟೇ ಇಲ್ಲ ಅಂತ ಹೇಳಿ ಅದನ್ನ ತಂದೆ ಸ್ವಂತ ಮಾಡ್ಕೊಳ್ಳುವಂತಹ ದುಸ್ಥಿತಿ ಇದೆಯಲ್ವಾ, ಅಂತದ್ರಿಂದ ಏನ್ ಪಾಪ ಬರುತ್ತೋ ಅಂತಹ ಪಾಪ ನಮಗೆ ಬರಲಿ. ಆಮೇಲೆ ಶ್ರುತಂ ನಾಶಯತ, ಮೊದ್ಲು ಪ್ರತಿಜ್ಞೆ ಮಾಡಿರ್ತಾನೆ. ಶ್ರುತ ಅಂದ್ರೆ ಪ್ರತಿಶ್ರವಣ ಅಂದ್ರೆ ಪ್ರತಿಜ್ಞೆ. ಆಯ್ತು ನೀವು ಬನ್ನಿ, ನಿಮಗೆ ಖಂಡಿತ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೇವೆ, ನಾವೇ ಅಡ್ರೆಸ್ಸು ಇಲ್ಲ, ಅಂಗಡಿನೂ ಇಲ್ಲ, ವ್ಯವಸ್ಥೆನೂ ಇಲ್ಲ, ದುಡ್ಡು ಮಾತ್ರ ತಗೊಂಡು ಹೋದವ್ರು ನಾಪತ್ತೆ. ಹಾಗೆ ಪ್ರತಿಜ್ಞೆ ಮಾಡಿ ನಿಮ್ಮ ದುಡ್ಡು ಡಬಲ್ ಮಾಡಿ ಕೊಡ್ತೇನೆ ಅಂತ ಹೇಳಿ ನಾಳೆ ಅಂಗಡಿನೇ ಮಂಗಮಾಯ ಮಾಡುವಂತವ್ರಿಗೆ ಏನ್ ಪಾಪ ಬರುತ್ತೋ ಅಂತ ಪಾಪ ನಮಗೆ ಬರಲಿ. ಕ್ಲೀಬೇನ ಯುದ್ಧಮಾನ, ಒಬ್ಬ ಪಾಪದವನು, ಅವನ ಹತ್ರ ಶಕ್ತಿಯೇ ಇಲ್ಲ ಯುದ್ಧ ಮಾಡ್ಲಿಕ್ಕೆ, ಅವನನ್ನು ಯುದ್ಧಕ್ಕೆ ಕರೆದು ಅವನನ್ನು ಸೋಲಿಸಿ ನಾನು ಗೆದ್ದೆ ಅಂತ ಅವನ ಮೇಲೆ ತನ್ನ ವಿಜಯ ಧ್ವಜವನ್ನು ಹಾರಿಸುವಂತ ಮೂರ್ಖನಿಗೆ ಏನ್ ಪಾಪ ಬರುತ್ತೋ ಅಂಥವನಿಗೆ ಬರುವ ಪಾಪ ನನಗೂ ಬರಲಿ. ನೀಚಾನುಸಾರಿಣ, ಯಾರು ಸಮಾಜದಲ್ಲಿ ಒಳ್ಳೆಯವರಲ್ವೇ ಅಲ್ಲ, ಅವರಿಗೆ ಯಾವ ರೀತಿಯಿಂದಲೂ ಕೂಡ ಬೆಲೆ ಇಲ್ಲ, ಆದ್ರೆ ಅವ್ರು ದುಡ್ಡು ಕೊಡ್ತಾರೆ ಅಂತ ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಹೇಳುವ ಎಲ್ಲಾ ಮಾತುಗಳಿಗೆ ತಲೆ ತೂಗಿ ಅವರನ್ನು ಅನುಸರಿಸಿ ಬದುಕುದು, ಅವರ ಕೈ ಕೆಳಗೆ, ಅವರ ಸಂಬಳಕ್ಕೆ, ಅವರ ಅವ್ಯವಸ್ಥೆಗಳನ್ನೆಲ್ಲ ಒಪ್ಪಿಕೊಂಡು ಸುಮ್ಮನೆ ನಮ್ಗೆ ಹೊಟ್ಟೆಪಾಡಿಗೆ ನಾವ್ ಇದ್ರಲ್ಲಿ ಏನು ತಪ್ಪಿಲ್ಲ, ನಾವು ಹೊಟ್ಟೆಪಾಡಿ ಕೆಲಸ ಮಾಡ್ತೇವೆ, ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಆ ನೀಚರನ್ನ ಅನುಸರಿಸಿ ಸಂಪಾದಿಸದಿಂದ ಬದುಕುವಂತವನಿಗೆ ಏನ್ ಪಾಪ ಬರುತ್ತೋ ಆ ಪಾಪ ನಮಗೆ ಬರಲಿ. ನಾಸ್ತಿಕಾನಾಂಚಯೇ ಲೋಕಾಹ, ದೇವರನ್ನ ಅಲ್ಲಗಳೆಯುವಂತಹ ಮಂದಿಗೆ ಯಾವ ಲೋಕ ಬರುತ್ತೋ ಆ ಲೋಕ ನಮಗೆ ಬರಲಿ. ಅಗ್ನಿ ಮಾತ್ರ ಪಿತೃತ್ಯಜಾಂ, ಬಹಳ ಕಷ್ಟದ್ದು. ಅಗ್ನಿತ್ಯಾಗ, ಪಿತೃತ್ಯಾಗ, ಮಾತೃತ್ಯಾಗ, ಇದು ಮೂರು ಕೂಡ ಮನೆಯಲ್ಲಿ ಗುರು ಅಂತ ಲೆಕ್ಕ. ಮನೆಯ ಯಜಮಾನ ಯಾರು ಅಂದ್ರೆ ನಾವ್ಯಾರೂ ಅಲ್ಲ, ಮನೆಯ ಅಗ್ನಿ. ಅದು ನಡೆಸ್ಲಿಕ್ಕೆ ಆಗುದಿಲ್ಲ ಅನ್ನೋ ದುಸ್ಥಿತಿ ಇರುವಾಗ ಅದಕ್ಕೊಂದು ಬೇರೆ ದಾರಿ ಹೇಳಿದ್ದಾರೆ, ನೀರಿನಲ್ಲೇ ಅಗ್ನಿಯನ್ನ ಆವಾಹನೆ ಮಾಡಬೇಕು ಅಂತ. ಯಾಕಂದ್ರೆ ವ್ಯವಸ್ಥೆ ಇಲ್ಲ ಅಂತಾಗ ಏನ್ ಮಾಡ್ಲಿಕ್ಕಾಗತ್ತೆ. ಆದ್ರೆ ಅದಕ್ಕೆ ಸಂಕಲ್ಪವಾದ್ರೂ ಇರಬೇಕು, ಅದು ಬಿಡಬಾರ್ದು ಅನ್ನೋ ಎಚ್ಚರ ಆದ್ರೂ ಇರಬೇಕು. ಜೊತೆಗೆ ನಮ್ಮನ್ನ ಯಾರು ಚಿಕ್ಕಂದಿನಿಂದ ಇಲ್ಲಿ ತನಕ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ದಾರೋ ಅವ್ರ ಬಗ್ಗೆ ಅವ್ರು ಏನೇ ಅನರ್ಥ ಮಾಡಿದ್ರು ಕೊನೆಗಾಲದಲ್ಲಿ ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಮಕ್ಕಳಿಗೇನೆ ಅದು. ಅಂತ ವ್ಯವಸ್ಥೆಯನ್ನು ಗೊತ್ತಿದ್ದೂ ಕೂಡ ಯಾರು ಬಿಟ್ಟು ನಡೀತಾನೋ ಅವನಿಗೆ ಯಾವ ದೋಷ ಬರುತ್ತೋ ಆ ದೋಷ ನಮಗೆ ಬರಲಿ. ತಾನ್ ಆಪ್ನುಯಾಮಹೇ ಲೋಕಾನ್ ಯೇ ಪಾಪ ಕೃತಾಮಪಿ, ಯಾವ್ದೆಲ್ಲೋ ಲೋಕದ ಬೇರೆ ಬೇರೆ ತಪ್ಪುಗಳನ್ನು ಮಾಡಿದಾಗ ಅವರಿಗೆಲ್ಲ ಏನೇನು ದೋಷಗಳು ಬರುತ್ತೋ ಅವೆಲ್ಲವೂ ಕೂಡ ಯದಿ ಅಹತ್ವ, ಅರ್ಜುನನನ್ನ ಕೊಲ್ಲದೆ ವಯಂ ಯುದ್ಧೇ ನಿವರ್ತೇಮ ಧನಂಜಯಂ, ಈ ಅರ್ಜುನನನ್ನ ಕೊಲ್ಲದೆ ನಾವು ಬೆನ್ನು ಕಟ್ಟಿಕೊಂಡು ವಾಪಸ್ಸು ಬಂದ್ವಿ ಅಂತಂದ್ರೆ ಇಷ್ಟೂ ಪಾಪಗಳು ನಮ್ಗೆ ಬರ್ಲಿ. ಇಷ್ಟು ಹೇಳಿದ್ಮೇಲೆ ವಾಪಸ್ ಬರುವಾಗ ಧೈರ್ಯ ಬರಲ್ಲ. ಇಲ್ಲ, ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಯುದ್ಧ ಮಾಡಿಯೇ ಬರೋಣ ಅಂತ ಹೊರಡುತ್ತಾರೆ. ಅದಕ್ಕೋಸ್ಕರ ಇಷ್ಟು ಪ್ರತಿಜ್ಞೆಯನ್ನ ಅವ್ರ ಹತ್ರ ಮಾಡಿಸಿದ್ದೆ ಎಲ್ಲರ ಹತ್ರ ಸೇರಿ. ತೇನ ಚಾಭ್ಯರ್ಥಿತಾ ಅಸ್ತ್ರಾಸ್, ಅವ್ರೇನ್ ಶಪಥ ಮಾಡಿದ್ರು ದೇವ್ರ ಶಿಕ್ಷೆ ಏನ್ ಕೊಡ್ಬೇಕು ಅಷ್ಟೇ ಅಂದ್ರೆ ಮಾಡ್ದು. ಮತ್ತೇನಂದ್ರೆ ಯುದ್ಧದಲ್ಲಿ ಇದೆಲ್ಲ ಅದಕ್ಕೊಂದು ಪುಣ್ಯ ಇದ್ದೇ ಇದೆ. ಅವ್ರು ದುಷ್ಟರಾಗ್ಲಿ ಸುಖಿಗಳಾಗ್ಲಿ ಅಥವಾ ಸಜ್ಜನರೇ ಆಗಿರ್ಲಿ, ಯುದ್ಧದಲ್ಲಿ ಧೈರ್ಯದಲ್ಲಿ ಹೋರಾಡುವುದು ಅನ್ನೋ ಒಂದು ಗುಣಕ್ಕೆ ಒಂದು ಫಲ ಇದ್ದೇ ಇದೆ. ಆ ಫಲವನ್ನ ಪಡೆಯುತ್ತೇವೆ ಅಂತ ಅನ್ನೋ ಧೈರ್ಯದಲ್ಲಿ ಅವ್ರು ಹೋಗ, ಅದನ್ನ ಮುಂದೆ ಅರ್ಜುನನು ಹೇಳ್ತಾನೆ. ಆದ್ರೆ ಪರಾಂಗುಕಾಹ ಯದಿ ಭವೇಮಹಿ, ಒಂದು ವೇಳೆ ನಾವು ಬೆನ್ನು ಕೊಟ್ಟು ಈ ಪ್ರತಿಜ್ಞೆಯನ್ನ ಮುರಿದೆವು ಅಂತಾದ್ರೆ ಆಗ ಈ ದೋಷ ಇದೆ ಅನ್ನೋದು ಸತ್ಯ. ಯದಿ ತ್ವಸುಖ, ಯಾಕಂದ್ರೆ ಇವರೇ ಮಾಡಿದ ಪ್ರತಿಜ್ಞೆ ಅಲ್ವಾ. ಈಗ
ಬೆನ್ನು ತೋರಿಸಿ ಬಂದ್ರೆ ಒಂದು ದೋಷ ಇದೆ. ಇವ್ರು ಏನ್ ಪ್ರತಿಜ್ಞೆ ಮಾಡಿದ್ರು ದೇವ್ರು ಏನ್ ಶಿಕ್ಷೆ ಕೊಡ್ಬೇಕು ಅದೇ ತಾನೇ ಕೊಡೋದು. ಇವ್ರು ಹೇಳಿದ ತಕ್ಷಣ ಅದು ಹೇಳಿದ ತಕ್ಷಣ ಅಲ್ಲ, ನಮ್ಮ ಮಾತು ಅಂತ ಅನ್ನೋದೊಂದು ಪ್ರತಿಜ್ಞೆ ಇದೆಯಲ್ವಾ, ಅದನ್ನು ಮುರಿದಿದ್ದಕ್ಕೊಂದು ದೋಷ ಇದೆಯಲ್ವಾ, ಆ ದೋಷ ಇವೇ ಅಲ್ಲ. ನಮ್ಮ ಮಾತನ್ನು ನಾವೇ ಮುರಿಯುವುದು ಅನ್ನೋದು ದೋಷವೇ. ಅದಕ್ಕೆ ಎಷ್ಟೋ ಸರ್ತಿ ವಾಗ್ದೋಷ ಅಂತ ದೋಷ ಕಾಣುತ್ತೆ, ಏನೊಂದು ಗೊತ್ತಾಗಲ್ಲ ಅಲ್ಲಿ. ಏನು ವಾಗ್ದೋಷ ಅಂದ್ರೆ ಬೈದದ್ದಿರ್ಬೇಕು ಅನ್ಕೋತಾರೆ, ಬೈದದ್ದಾಗಿರುದಿಲ್ಲ ಎಷ್ಟೋ ಸಲ. ನಾವೇ ಇನ್ನು ಪ್ರತಿ ದಿವಸ ತಪ್ಪದೆ ಏನೋ ಒಂದು ಮಹಾ ಸಮಸ್ಯೆ ಬಂದಿರುತ್ತೆ, ಇಲ್ಲ ನಾನು ಪ್ರತಿನಿತ್ಯ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೇನೆ ಅಂತ ಹೇಳ್ಕೊಂಡ್ಬಿಟ್ಟಿರ್ತೇನೆ. ಒಂದು ವಾರ ತಿಂಗಳು ಗಟ್ಲೆ ಮಾಡ್ತಾನೆ, ಸಮಸ್ಯೆ ಪರಿಹಾರ ಆಯ್ತು. ಪರಿಹಾರ ಆದ್ಮೇಲೆ ಮುಗಿದೋಯ್ತು, ಬಿಟ್ಟೇ ಬಿಡುದು. ಆವಾಗ ಅದು ಮತ್ತೊಂದು ಚಕ್ರ ರೌಂಡ್ ಅಲ್ಲಿ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಇಲ್ಲ ನೀನ್ ಯಾಕೆ ಬಿಟ್ಟಿ, ಸಮಸ್ಯೆ ಅನ್ನೋದು ನೀನೇ ಶುರು ಮಾಡ್ಕೊಂಡಿದ್ದು ಅಂತ. ಆ ಮಾತನ್ನು ಮುರಿಯುವುದು ಅನ್ನೋದು ದೋಷವೇ. ನಮ್ಗೆ ಈ ಮಾತು ಮುರಿಯುವುದು ಅನ್ನೋದ್ರ ಕಲ್ಪನೆ ಇಲ್ಲ, ಆದ್ರಿಂದ ನಾವು ಆರಾಮಾಗಿದ್ದೇವೆ. ಆದ್ರೆ ಅದೇ ಶಾಸ್ತ್ರದಲ್ಲಿ ಅತ್ಯಂತ ದೊಡ್ಡ ದೋಷ ಅಂತ ಹೇಳುದು ಅಂದ್ರೆ ಲೌಕಿಕವಾದದ್ರಲ್ಲಿ. ಅಲೌಕಿಕವಾದದ್ದು ಬೇರೆ ದೋಷ ಇದೆ. ಪಾಸಿಟಿವ್ ಆಗಿ ಹೇಳಿದ್ರೆ ಚೆನ್ನಾಗಿದೆ. ಏನು ಪಾಸಿಟಿವ್ ಆಗಿ ಅನ್ಕೊಂಡು ಹೋಗಿದ್ರೆ ಚೆನ್ನಾಗಿದೆ. ನೆಗೆಟಿವ್ ಥಾಟೇ ಜಾಸ್ತಿ. ಅವ್ರು ಅಂತವ್ರೆ ಅಲ್ವಾ ಎಲ್ರು. ಯದಿ ತ್ವಸುಕರಂ ಕರ್ಮ ಅಸುಕರಂ ಲೋಕೆ ಕರ್ಮ ಕುರ್ಯಾಮ ಸಂಯುಗೆ ಇಷ್ಟಾನ್, ಅದನ್ನು ಹೇಳಿದ್ದಾರೆ. ಇಷ್ಟಾನ್ ಲೋಕಾನ್ ಪ್ರಾಪ್ನಿಯಾಮ ವಯ ಮಧ್ಯ ನ ಸಂಶಯ. ಈ ಕೆಲಸ ಅಕಸ್ಮಾತ್ ನಮ್ಮ ಹತ್ರ ಸಾಧ್ಯ ಇಲ್ಲದೆ ಹೋದ್ರೂ ಕೂಡ ನಮ್ಮ ಕರ್ತವ್ಯ ನಾವು ಚೆನ್ನಾಗಿ ಮಾಡಿದ್ದೇವೆ, ಯುದ್ಧದಲ್ಲಿ ಪೂರ್ಣವಾಗಿ ಭಾಗವಹಿಸಿದ್ದೇವೆ ಅಂತಂದ್ರೆ ಇಷ್ಟಾನ್ ಲೋಕಾನ್ ಪ್ರಾಪ್ನಿಯಾಮ, ಉತ್ತಮವಾದ ನಾವು ಬಯಸಿದ ಲೋಕಗಳನ್ನು ಪಡಿತೇವೆ ಅನ್ನೋದ್ರಲ್ಲಿ ನಾವು ವೀರರೆಲ್ಲರೂ ಕೂಡ ಈ ವಿಷಯದಲ್ಲಿ ಧೈರ್ಯವನ್ನ ತಾಳ್ಬೇಕು. ವಯ ಮಧ್ಯ ನ ಸಂಶಯ, ಈ ವಿಷಯದಲ್ಲಿ ನಮ್ಗೆ ಸಂಶಯ ಇಲ್ಲ. ಒಳ್ಳೆ ರೀತಿಯಿಂದ ಯುದ್ಧ ಮಾಡಿ ನಾವು ಪ್ರಾಣ ತೆತ್ತರೂ ನಮಗೆ ಉತ್ತಮವಾದ ಗತಿಯೇ ಉಂಟಾಗುತ್ತೆ. ಅದರಿಂದಾಗಿ ಏವ ಮುಕ್ತ್ವಾ ತದಾ ರಾಜನ್ ತೇಭ್ಯ ವರ್ತಂತ ಸಂಯುಗೆ, ಎಲ್ಲರೂ ಯುದ್ಧದ ಮೂಡಿಗೆ ಸಿದ್ಧರಾಗಿದ್ದಾರೆ. ಆಹ್ವಯಂತೋರ್ಜುನಂ ವೀರಾ ಪಿತೃಜುಷ್ಟಾಂ ದಿಶಿಂ ಪ್ರತಿ, ದಕ್ಷಿಣದ ದಿಕ್ಕಿಗೆ ಹೋಗಿದ್ದಾರೆ. ಈ ಕೌರವ ಅಂದ್ರೆ ಯಾರು, ಕುರುಕ್ಷೇತ್ರದ ದಕ್ಷಿಣದ ದಿಕ್ಕಿನ ಕಡೆಗೆ ಸೇನೆಯನ್ನು ಕಟ್ಟಿಕೊಂಡು ಹೋಗಿದ್ದಾರೆ. ಹೋಗಿ ದೊಡ್ಡ ಪತ್ರ ಬರೆದು ಕಳಿಸಿದ್ದಾರೆ ಅರ್ಜುನನಿಗೆ. ಆಹೂತಸ್ತೈರ್ನರೈರ್ವ್ಯಾಘ್ರೈ ಪಾರ್ಥ ಪರಪುರಂಜಯ ಧರ್ಮರಾಜಮಿದಂ ವಾಕ್ಯಂ ಅಪದಾಂತರಮಬ್ರವೀತ್. ಧರ್ಮರಾಜನಿಗೆ ವಿಷಯ ಬಂತು, ಪಾರ್ಥನನ್ನ ಯುದ್ಧಕ್ಕೆ ಕರೀತಾ ಇದ್ರೆ ತಾಕತ್ತಿದ್ರೆ ಬರ್ಬೇಕಂತೆ ಅಂತ ಧರ್ಮರಾಜನಿಗೆ ಹೇಳಿದಾಗ ಅರ್ಜುನನದೊಂದು ಇನ್ನೊಂದು ಯುದ್ಧದ ನಿಯಮ ಇತ್ತು. ಆಹೂತೋ ನ ನಿವರ್ತೇಯಂ, ನನ್ನನ್ನು ಯುದ್ಧಕ್ಕೆ ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಕರೆದಿದ್ದಾರೆ ಎಂದರೆ ನಾನು ಹಿಂದೆ ಸರಿಯುವ ಕ್ರಮ ಇಲ್ಲ. ಹಾಗಾಗಿ ಇದು ನನ್ನ ವ್ರತ, ಇತಿಮೇ ವ್ರತ ಮಾಹಿತಂ, ಇದು ನಾನು ಮೊದಲಿಂದ ತೊಟ್ಟ ಒಂದು ವ್ರತ. ಸಂಶಪ್ತಕಾಹ, ಇವರೆಲ್ಲ ಶಪಥ ಮಾಡಿದ್ದಾರಂತೆ ನನ್ನನ್ನು ಕೊಂದೇ ಕೊಲ್ತೇವೆ ಅಂತ. ಹಾಗಾಗಿ ಆಹ್ವಯಂತಿ ಮೃಧೆ ಅಂತಂದ್ರೆ ಯುದ್ಧದಲ್ಲಿ, ದೊಡ್ಡ ಯುದ್ಧದಲ್ಲಿ ನನ್ನನ್ನು ಭಾಗಿದಾರರನ್ನಾಗಿ ಕರೆದಿದ್ದಾರೆ. ಏಷ ಚ ಭ್ರಾತೃಭಿಸ್ಸಾರ್ಧಂ ಸುಶರ್ಮಾಹ್ವಯತೆ ರಣೇ ವಧಾಯ ಸಗಣಸ್ಯಾಸ್ಯ ಮಾಮನುಜ್ಞಾತುಮರ್ಹಸಿ. ಅಣ್ಣ ಕಾಲ್ ಕೆರ್ಕೊಂಡು ಯುದ್ಧಕ್ಕೆ ಬಂದು ತಾವೇ ಸಾವನ್ನ ತಮ್ಮ ಮೇಲೆ ಎಳೆದುಕೊಳ್ತಾ ಇದ್ದಾರೆ. ನಾನು ಈ ಕಾರ್ಯಕ್ಕೆ ಹೋಗ್ಲಿಕ್ಕೆ ಅನಿವಾರ್ಯ ಇದೆ. ನೀನು ಅನುಜ್ಞೆಯನ್ನು ಕೊಟ್ಟು ನನಗೆ ಈ ಯುದ್ಧದಲ್ಲಿ ಗೆಲುವಾಗ್ಲಿ ಅಂತ ಆಶೀರ್ವದಿಸ್ಬೇಕು. ಸತ್ಯಂತೆ ಪ್ರತಿಜಾನಾಮಿ ಹತಾನ್ ವಿಧಿ ಪರಾನ್ಯುಧಿ. ನಾನೊಂದು ನಿಶ್ಚಯ ಮಾಡಿ ಹೇಳ್ತೇನೆ, ಇದು ದುರ್ಯೋಧನದ್ದೇ ಪಕ್ಷದ ಇನ್ನೊಂದು ಮುಖ. ಆದ್ರಿಂದಾಗಿ ಇವರಿಷ್ಟೂ ಜನರು ನಾಳೆ ನಿನಗೆ ಮತ್ತೆ ತೊಂದರೆ ಕೊಡ್ಲಿಕ್ಕೆ ಬರಲ್ಲ, ಮುಗಿಸಿ ಬರ್ತೇನೆ. ಇವ್ರು ಯಾರು ನಾಳೆ ಮತ್ತೆ ಹೆಜ್ಜೆ ಇಡಲ್ಲ, ಕುರುಕ್ಷೇತ್ರದೊಳಗೆ ನಾಳೆ ಹೆಜ್ಜೆ ಇಡಲ್ಲ. ಹಾಗೆ ಮಾಡಿ ಬರ್ತೇನೆ, ನನಗೆ ಅನುಗ್ರಹ ಮಾಡು. ಯುಧಿಷ್ಠಿರ ಹೇಳ್ತಾನೆ, ಅವನದೇ ಚಿಂತೆ. ಅವನು ಹೇಳ್ತಾನೆ, ಶ್ರುತಂತೆ ತತ್ವತಸ್ತಾತ ಯದ್ರೋಣಸ್ಯ ಚಿಕೀರ್ಷಿತಂ ಯಥಾ ತದನೃತಂ ತಸ್ಯ ಭವೇತ್ತತ್ವಂ ತಥಾ ಕುರು. ದ್ರೋಣೋ ಹಿ ಬಲವಾನ್ ಶೂರಃ ಕೃತಾಸ್ತ್ರಸ್ಯ ಜಿತಶ್ರಮಃ ಪ್ರತಿಜ್ಞಾನಂಚ ತೇನೈತದ್ಗ್ರಹಣಂ ಮೇ ಮಹಾರಥ. ದ್ರೋಣ ನಿನ್ನೆ ಏನ್ ಪ್ರತಿಜ್ಞೆ ಮಾಡಿದ್ದಾನೆ ಅಂತ ನಿನಗೆ ಗೊತ್ತಿದೆ. ಆ ಮಾತನ್ನ ಸುಳ್ಳಾಗಿಸುವುದಕ್ಕೆ ಏನ್ ಮಾಡ್ಬೇಕೋ ಆ ತರ ನಡ್ಕೋ. ನನಗೆ ನೀನು ಹೋಗುದನ್ನು ಬೇಡ ಅಂತ ಹೇಳಲಿಕ್ಕೆ ಯೋಚನೆ ಇಲ್ಲ. ಯಾಕಂದ್ರೆ ಅವನು ದ್ರೋಣ ಎಂಥವನು ಅಂದ್ರೆ ಬಲವಾನ್, ಅತ್ಯಂತ ಬಲಿಷ್ಠ, ಶೂರ, ಸರಿಯಾದ ಟ್ಯಾಕ್ಟಿಕ್ಸ್ ಎಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿದೆ ಯುದ್ಧದ್ದು. ಕೃತಾಸ್ತ್ರ, ಯುದ್ಧದಲ್ಲಿ ಪಳಗಿದವನು. ಜಿತಶ್ರಮ, ಅವನಿಗೆ ಶ್ರಮ ಅಂತ ಇಲ್ಲ. ಅವನು ಎಷ್ಟೊತ್ತು ರಾತ್ರಿ ಹಗಲು ಬೇಕಾದ್ರೂ ಯುದ್ಧ ಮಾಡ್ತಾ ಇರ್ತಾನೆ. ಅವನ ಮಧ್ಯದಲ್ಲಿ ನನ್ನನ್ನು ಹಿಡಿತೇನೆ ಅಂತ ಹೊರಟ ಮೇಲೆ ಯುದ್ಧ ಮಧ್ಯದಲ್ಲಿ ನಿಲ್ಲಿಸುವುದಿಲ್ಲ ಅವನು. ಇವತ್ತು ಬೇಕು ಅಂತಾನೆ ಈ ಪ್ರತಿಜ್ಞೆಯನ್ನ ಅವ್ರು ಮಾಡಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಅರ್ಜುನ ಹೇಳ್ತಾನೆ, ಸತ್ಯಜಿತ್ ಅಂತ ಒಬ್ಬನನ್ನ ನಾನು ನಿನಗೆ ರಕ್ಷಣೆಗೆ ಅಂತ ಇಟ್ಟಿದ್ದೇನೆ. ಅವನು ನಿನ್ನನ್ನ ಪೂರ್ಣವಾಗಿ ಸಂರಕ್ಷಣೆ ಮಾಡುತ್ತಾನೆ. ನೀನು ಅದಕ್ಕೆ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ.
ಧ್ರಿಯಮಾಣೇ ಚ ಪಾಂಚಾಲ್ಯೇ ನಾಚಾರ್ಯ ಕಾಮಮಾಪ್ಸ್ಯತಿ. ಅವನು ಮಾತ್ರ ಅಲ್ಲ, ದೃಷ್ಟದ್ಯುಮ್ನನು ಇದ್ದಾನೆ. ಅವರಿಬ್ರು ನಿಮ್ಗೆ ಯಾವತ್ತಿಗೂ ಸಹಾಯಕ್ಕಿರ್ತಾರೆ. ಆದ್ರಿಂದಾಗಿ ಅವರಿಬ್ರು ಇರುವ ತನಕ ಆಚಾರ್ಯ ನಿನ್ನನ್ನು ಸ್ಪರ್ಶಿಸುವುದಿಲ್ಲ, ನಿನ್ನನ್ನು ಮುಟ್ಲಿಕ್ಕೆ ಹತ್ರಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ಹತೇತು ಪುರುಷ ವ್ಯಾಘ್ರೆ ರಣೇ ಸತ್ಯಜಿತಿ ಪ್ರಭೋ ಸರ್ವೈರಪಿ ಸರ್ವಮೇತೈ ನ ಸ್ಥಾತವ್ಯಂ ಕಥಂಚನ. ಸತ್ಯಜಿತ್ ಅಕಸ್ಮಾತ್ ಅವನು ಪ್ರಾಣ ತೆತ್ತ ಅಂದ್ರೆ ಮಾತ್ರ ನೀನು ಅವನ ಹತ್ರದಲ್ಲಿ ಸಿಗಬಾರ್ದು. ಅವನಿಗೆ ನೀನು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅವನಿಂದ ತುಂಬಾ ದೂರದಲ್ಲಿರ್ಬೇಕು. ಅವನಿಗೆ ಹತ್ರ ಸಿಕ್ಕಿದಿ ಅಂತಾದ್ರೆ ಅವನು ಏನಾದ್ರೂ ಮಾಡ್ತಾನೆ. ಇವತ್ತೊಂದು ದಿವಸ ಸಮಯ ಕೊಡು, ಇವತ್ತೊಂದು ದಿವಸ ಹೇಗಾದ್ರೂ ಡಿಸ್ಟೆನ್ಸ್ ಕಾಪಾಡಿಕೊ. ಸತ್ಯಜಿತ್ ಸತ್ತ ಮೇಲೆ ಅವನ ಕೈಗೆ ಸಿಗ್ಲೇಬೇಡ. ಇದೊಂದನ್ನು ನೀನ್ ಮಾಡಿದ್ರೆ ನಿನ್ನನ್ನು ಯಾವತ್ತೂ ಅವನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಸರಿ ಇಂತ ಆಯ್ತು ಅಂತ ಒಪ್ಪಿಕೊಂಡು ಎಲ್ಲ ಅಂದ್ರೆ ಅವನು ಹೇಳ್ತಾನೆ, ಇನ್ಯಾರು ಎಲ್ರೂ ನಿನ್ನ ಸುಂತ ಸೃಂಜಯರಿ ಇರ್ಬೋದು, ಈ ಉಳಿದಂತೆ ಯಾರ್ಯಾರು ಮಾತ್ಸಿರೋರು ಎಲ್ಲರೂ ನಿನಗೆ ಸುತ್ತರೂ ಪ್ರೊಟೆಕ್ಷನ್ಗೆ ಇದ್ದಾರೆ ಅಂತಂದ್ರು ನೀನಲ್ಲಿ ನಿಲ್ಬೇಡ. ನೀನು ದೂರದಿಂದ ನಿನ್ನ ಯುದ್ಧದ ಅಂತರವನ್ನ ಕಾಯ್ದುಕೋ. ಅನುಜ್ಞಾತ ಜೊತೆಗೆ ತಾನು ಕೂಡ ಅಣ್ಣನನ್ನ ನಮಸ್ಕರಿಸಿ ಯುದ್ಧಕ್ಕೆ ಅನುಮತಿಯನ್ನು ಪಡೀತಾನೆ. ಗಟ್ಟಿಯಾಗಿ ತಬ್ಬಿಕೊಂಡು ಅಣ್ಣನನ್ನ ಪ್ರೇಮದ ಭಾವದಿಂದ ಆಲಿಂಗಿಸಿಕೊಳ್ತಾನೆ. ಬಹುಧಾ ಮತ್ತೆ ಮತ್ತೆ ಜಾಗೃತೆಪ್ಪ ಅಂತ ಅಣ್ಣ ಅವನ ತಲೆನೇ ಒರೆಸಿ ಯುದ್ಧಕ್ಕೆ ಬೇಕಾದ ಸಿದ್ಧತೆಯನ್ನ ಈ ಭಾಗದಲ್ಲಿ ಏನ್ ಬೇಕಿತ್ತು ಅದನ್ನ ಅರ್ಜುನ ಮಾಡ್ತಾನೆ. ಮಾಡಿ ವಿಹಾಯೈನಂ ತತಃ ಪಾರ್ಥ ತ್ರಿಗರ್ತಾನ್ ಪ್ರತ್ಯಯಾದ್ ಬಲಿ. ವಿಹಾಯ ಇವನನ್ನ ಬಿಟ್ಟು ಪಾರ್ಥ ಅರ್ಜುನನು ತ್ರಿಗರ್ತಾನ್ ಯಾರು ಪ್ರತಿಜ್ಞೆ ಮಾಡಿ ಕರೆದಿದ್ರು ಸಂಶಪ್ತಕರು ಆ ಜಾಗಕ್ಕೆ ಹೊರಟ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಕ್ಷುದ್ವಿಘಾತಾರ್ಥಂ ಸಿಂಹೋ ಮೃಗ ಗಣಾನಿವ. ಜೋರು ಹಸಿದ ಸಿಂಹ ಒಂದು ಕಾಲು ಕೆರೆಕೊಂಡು ಬಂದಂತಹ ಮೃಗಗಳ ಮಧ್ಯಕ್ಕೆ ಹೋದ್ರೆ ಹೇಗಿರುತ್ತೋ ಹಾಗಿತ್ತು. ತುಂಬಾ ಹಸಿದಿದೆ. ಕ್ಷುದ್ವಿಘಾತಾರ್ಥಂ ತನ್ನ ಹಸಿವನ್ನ ನೀಗಿಕೊಳ್ಳುವುದಕ್ಕೋಸ್ಕರ ಹೋದ್ರದ್ದು ಹಿಡಿದು ತನ್ನ ಹೊಟ್ಟೆಗೆ ಹಾಕೊಳ್ಳುದು. ಹಾಗೆ ತ್ರಿಗರ್ತರ ಮಧ್ಯಕ್ಕೆ ಅರ್ಜುನ ಹೋದ. ತಥೋ ದೌರ್ಯೋಧನಂ ಸೈನ್ಯಂ ಮುದಾ ಪರಮಯಾಯುತಂ. ಅವನತ್ತೆ ಹೋಗ್ತಾ ಇರುವುದನ್ನೇ ಕಾಯ್ತಿದ್ರು. ಅರ್ಜುನನ ರಥದ ಶಬ್ದ ದಕ್ಷಿಣದ ದಿಕ್ಕಿಗೆ ಹಾದು ಹೋಯಿತು ಅಂತಂದಾಗ ದುರ್ಯೋಧನನ ಸೈನ್ಯದಲ್ಲಿ ಒಂದೇನು ಆನಂದ ಆಯ್ತು ಅಂದ್ರೆ ಇವತ್ತು ನಮಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಋತೆ ಅರ್ಜುನ ಭೃಶಂ ಕ್ರುದ್ಧಂ ಧರ್ಮರಾಜಸ್ಯ ನಿಗ್ರಹೇ. ಇವತ್ತು ಧರ್ಮರಾಜನ ನಿಗ್ರಹ ಆಗತ್ತೆ, ಈ ಯುದ್ಧಕ್ಕೊಂದು ಕೊನೆ ಹಾಡತ್ತೆ. ಇವತ್ತು ನಮ್ಗೆ ಬೇಕಾದ ಯಶಸ್ಸನ್ನ ಸಿದ್ಧಿಯನ್ನ ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ತಥೋನ್ಯೋನ್ಯಂ ಪರಸ್ಪರ ಅವರವರೇ ಅನ್ಯೋನ್ಯೇನತೆ ಸೈನ್ಯೇ ಸಮಾಜಗ್ಮುತು ರೋಜಸ ಗಂಗಾ ಸರಯುವೋ ವೇಗೇನ ಪ್ರಾವೃಷಿ ಉಲ್ಬಣೋದಕ್ಕೆ. ಪ್ರಾವೃಷಿ ಉಲ್ಬಣೋದಕ್ಕೆ. ಉಲ್ಬಣ ಅಂದ್ರೆ ಹೆಚ್ಚಾಗುದು, ಉದಕ ಅಂದ್ರೆ ಈ ಗಂಗೆ ಮತ್ತು ಯಮುನೆ ಒಟ್ಟಾಗುವ ಸಂದರ್ಭ ಬಂದಾಗ ಆ ನದಿಯ ವೇಗ ಇದ್ರೆ ಅದು ಒಂದೇ ಸರ್ತಿ ಒಂದಕ್ಕೊಂದು ಬಸ್ ಅಂತ ಹೊಡೆದು ಮೇಲೆ ಕೇಳುತ್ತೆ. ಈಗ ಈ ಹಿಂದೂ ಮಹಾಸಾಗರದಲ್ಲಿ ಅರಬ್ಬಿ ಮತ್ತೆ ಆ ಕಡೆಯಿಂದ ಬಂದಾಗ ಸುಮ್ಮನೆ ಅದು ಹೀಗೆ ಬಂದು ಕಲರ್ ಮಾತ್ರ ಚೇಂಜ್ ಆಗುದು ಕಾಣುತ್ತಷ್ಟೆ, ಚೂರು ಒಟ್ಟಾಗುದು ಕಾಣುತ್ತಷ್ಟೆ. ಆ ಎರಡೂ ಕಡೆಯ ವೇಗದ ನದಿ ಹರಿದು ಬಂದಾಗ ಅದು ಮೇಲಕ್ಕೆ ಚಿಮ್ಮುದು ಈ ಬಂಡೆಗೆ ಹೊಡೆಯುತ್ತಲ್ಲ ಕೆಲವೊಮ್ಮೆ, ಅಲ್ಲಿ ಒಂದೇ ಅದು. ಇಲ್ಲಿ ಹೇಗೆ ಅಂದ್ರೆ ಗಂಗಾ ಮತ್ತು ಸರಯು ಈ ಎರಡು ನದಿಗಳು ಒಂದು ವಿರುದ್ಧ ದಿಕ್ಕಿನಿಂದ ಹರಿಯುವಂತಹ ಒಂದು ಪ್ರದೇಶ ಇದೆ. ಅದರ ಗುರುತಿನಿಂದ ಹೇಳ್ತಾರೆ ಗಂಗಾ ಸರಯುವೌ ಎರಡೂ ಕೂಡ ಒಟ್ಟಿಗೆ ಜೋರಾಗಿ ಘರ್ಷಿಸಿದಾಗ ಎಂಥ ಒಂದು ಅಲೆಯ ಎತ್ತರ ಏರುತ್ತೋ ಹಾಗೆ ದುರ್ಯೋಧನನ ಮತ್ತು ಧರ್ಮರಾಜನ ಸೇನೆಯ ಹೋರಾಟದ ಹೊತ್ತು ಆರಂಭಗೊಂಡಿತು ಅಂತ ಹೇಳ್ತಾರೆ. ಅನ್ನುವಲ್ಲಿಗೆ 17ನೆಯ ಅಧ್ಯಾಯ ಮುಕ್ತಾಯ ಆಯಿತು. ಮುಂದೆ ಅರ್ಜುನ ಸಂಶಪ್ತಕರ ಹತ್ರ ಹೋದ ಅನ್ನೋ ಪ್ರಸಂಗವನ್ನ ಹೇಳ್ತಾರೆ. ಸಂಶಪ್ತಕರೆಲ್ಲ ವ್ಯವಸ್ಥಿತವಾಗಿ ಮೊದಲೇ ಹೋಗಿ ಜಾಗ ಎಲ್ಲ ನೋಡ್ಕೊಂಡು ಎಲ್ಲೆಲ್ಲಿ ಯುದ್ಧಕ್ಕೆ ಏನೇನು ಸಹಕಾರ ಅನುಕೂಲಗಳಿವೆ ಅದನ್ನೆಲ್ಲ ಅವರೇ ನೋಡ್ಕೊಂಡು ಆಯಾ ಜಾಗದಲ್ಲಿ ನಿಂತು ಇವತ್ತೇನಾದ್ರೂ ಮಾಡಿ ಅರ್ಜುನನನ್ನು ಮುಗಿಸ್ಬೇಕು ಅಂತ ಬಹಳ ದೊಡ್ಡ ಪ್ರಮಾಣದ ಉಪಾಯಗಳನ್ನೆಲ್ಲ ಹೂಡಿ ನಿಂತಿದ್ದಾರೆ. ತೇ ಕಿರೀಟಿನ ಮಾಯಾಂತಂ ದೃಷ್ಟ್ವಾ ಹರ್ಷೇಣ ಮಾರಿಷ ಅಂದ್ರೆ ಮಾನ್ಯ ಅಂತ ಅರ್ಥ, ಪ್ರಿಯ, ಅತ್ಯಂತ ಆಪ್ತ ಅಂತ ಅನ್ನೋ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಅತೀವ ಸಂಪ್ರಹೃಷ್ಟಾಸ್ತೆ ಅಂತೂ ಬಂದ. ಅವರಿಗೆ ತಾವು ಗೆಲ್ತೇವೆ ಸೋಲ್ತೇವೆ ಅನ್ನೋದ್ರ ಯೋಚನೆ ಅಲ್ಲ, ದುರ್ಯೋಧನನಿಗೆ ಪ್ರಿಯವಾದದ್ದನ್ನು ನಾವು ಖಂಡಿತ ಮಾಡ್ತೇವೆ ಅಂತ ಖುಷಿ. ಈ ಸಾಯೋರು ತಾವು ಸಾಯುವುದು ಅಂತ ಅವರಿಗೆ ದುಃಖ ಇರುವುದಿಲ್ಲ. ನಮ್ಮೊಟ್ಟಿಗೆ ಯಾರೋ ಸಾಯ್ತಾನಲ್ಲ ಅಷ್ಟಕ್ಕಾದ್ರೂ ನಾವು ಆನಂದ ಪಡಬೇಕು ಅಂತ ಅದಕ್ಕೆ ಎಂಜಾಯ್ ಮಾಡ್ತಿರ್ತಾರೆ ಅಂತ ದುರ್ಬುದ್ಧಿಯ ಮಂದಿ. ಸದಿಶ ಪ್ರದಿಶ ಸರ್ವಾಹನ ಭಶ್ಚೈವ ಸಮಾವೃಣೋತ್
ಆವೃತತ್ವಾತ್ ಚಲೋಕಸ್ಯ ನಾಸಿ ತತ್ರ ಪ್ರತಿಸ್ವನಃ. ಜೋರಾಗಿ ಕೂಗು ಹಾಕ್ತಾ ಶಬ್ದ ಮಾಡ್ತಾ ತಮ್ಮ ತಮ್ಮ ಘೋಷವನ್ನ ಹೇಳ್ತಾ ಇದ್ರೆ ಅದಕ್ಕೆ ಪ್ರತಿಯಾಗಿ ಏನು ಈ ಕಡೆಯಿಂದ, ಯಾಕೆಂದ್ರೆ ಸೈನ್ಯ ಬೇರೆ ಯಾವುದಿಲ್ಲ, ಇವ್ರದೇ ಸೈನ್ಯ. ಅರ್ಜುನ ಒಬ್ಬನೇ ರಥದಲ್ಲಿ ಬರ್ತಾ ಇದ್ದಾನೆ ಕೃಷ್ಣನನ್ನ ಮುಂದಿಟ್ಟುಕೊಂಡು. ಈ ರೀತಿ ತುಂಬಾ ಆನಂದದಿಂದ ಮೈ ಮರೆತು ಘೋಷ ಹಾಕ್ತಾ ಶಬ್ದ ಮಾಡ್ತಾ ಇರುವುದನ್ನ ನೋಡಿ ಅರ್ಜುನ ಹೇಳ್ತಾನೆ ಕೃಷ್ಣನ ಹತ್ರ, ದೇವಕಿ ಪುತ್ರ ಪಶ್ಯೇಮಾನ್ ಮುಮೂರ್ಷುನ್ ಅದ್ಯ ಸಂಯುಗೆ. ಯಾಕೋ ಸಾಯುವ ದಿನ ಇನ್ನು ಆನಂದ ನಾಳೆಯಿಂದ ಪಡ್ಲಿಕ್ಕಿಲ್ಲ ಅಂತ ಈಗಲೇ ಎಲ್ಲ ಆನಂದ ಪಟ್ಟು ಮುಗಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮುಮೂರ್ಷೂನ್, ಮುಮೂರ್ಷು ಅಂದ್ರೆ ಸಾಯಲಿಕ್ಕೆ ಬಿದ್ದವರು ಅಂತ ಅರ್ಥ, ಮರಣಶೀಲರು ಅಂತ ಅರ್ಥ. ದೇವಕಿ ಪುತ್ರ ಪಶ್ಯ ಇಮಾನ್, ನೋಡಿ ಇವರನ್ನ ಸಾಯ್ಲಿಕ್ಕೆ ಅಂತ ಏನ್ ಆನಂದ ಪಡ್ತಾ ಇದ್ದಾರೆ. ಭ್ರಾತೃನ್ ಸ್ತ್ರೈಗರ್ತಾನ್ ಏತಾನ್ ರೋದಿತವ್ಯೇ ಪ್ರಹರ್ಷಿತಾನ್, ನಾಳೆ ನಾವು ಸಾಯ್ತೇವೆ ಅಂತ ಅಳುದು ಬಿಟ್ಟು ನಾಳೆ ನಾವು ಸಾಯ್ತೇವೆ ಅಂತ ನಗುತ್ತಾ ಇದ್ದಾವೆ. ದಡ್ಡ ಶಿಖಾಮಣಿಗಳು, ಎಂಥದೂ ಗೊತ್ತಾಗಲ್ಲ ಇವುಗಳಿಗೆ. ಇದು ಹರ್ಷ ಕಾಲನ, ಆನಂದ ಪಡುವ ಕಾಲನ? ಇರ್ಲಿ, ಏನು ಅವರ ಮಯಾ ಹತಾನ್ ಹಿ ಸಂಗ್ರಾಮೇ ಲೋಕಾನ್ ಪ್ರಾಪ್ಸಿಸಿ ಪುಷ್ಕಲಾನ್. ಬಹುಶಃ ಇವರು ಸಂತೋಷ ಪಡ್ತಾ ಇರೋದ ಕಾರಣ ಇದಿರ್ಬೇಕು. ಇವತ್ತು ಯುದ್ಧ ನಡೆಯೋದು. ಈ ವೀರ ಯುದ್ಧದಲ್ಲಿ ಸತ್ತು ಸ್ವರ್ಗಕ್ಕೆ ಹೋಗ್ತೇವೆ ಅಂತಲೂ ಖುಷಿಯಲ್ಲಿ ಇರ್ಬೇಕು ಇವರೆಲ್ಲ. ಹಾಗಾಗಿ ಆ ಖುಷಿ ಪಡ್ಲಿ, ನಾವ್ ಯಾಕೆ ತಡೆಯುದು ಅಂದ್ರೆ ಅವನು ಹೇಳ್ತಾನೆ ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಮಯಾ ಹತಾನ್ ಹಿ ಸಂಗ್ರಾಮೇ ಲೋಕಾನ್ ಪ್ರಾಪ್ಸ್ಯಂತೆ ಪುಷ್ಕಲಾನ್, ಉತ್ತಮವಾದ ಮೇಲಿನ ಎಲ್ಲ ಲೋಕಗಳನ್ನ ಪಡೀತಾರೆ ಅಂತ ಹೇಳಿ ಋಷಿಕೇಶನನ್ನ ಮಾತನಾಡಿಸ್ತಾ ಅರ್ಜುನ ರಣದ ಮಧ್ಯದಲ್ಲಿ ಚೆನ್ನಾಗಿ ವ್ಯವಸ್ಥಿತವಾಗಿ ಸೇರಿಕೊಂಡ ತ್ರಿಗರ್ತದ ಸೇನೆಯ ನಡುವಿಗೆ ನುಗ್ಗಿ ತನ್ನ ಕೈಯಲ್ಲಿದ್ದಂತಹ ಸದೇವದತ್ತಮಾದಾಯ ಶಂಖಂ ಹೇಮ ಪರಿಷ್ಕೃತಂ, ದೇವದತ್ತ ಅನ್ನುವಂತಹ ಅವನ ಉತ್ತಮವಾದ ಬಂಗಾರದ ಕಟ್ಟಿನಿಂದ ಕೂಡಿದಂತಹ ಶಂಖವನ್ನ ಊದಿದ. ದದ್ಮೌ ವೇಗೇನ ಮಹತ ಘೋಷೇಣ ಆಪೂರಯನ್ ದಿಶಃ, ಎಲ್ಲ ದಿಕ್ಕುಗಳು ಕೂಡ ಆ ಶಂಖದ ನಾದದಿಂದ ತುಂಬಿಕೊಂಡಿತು. ತೇನ ನಾದೇನ ವಿತ್ರಸ್ತ ಸಂಶಪ್ತಕ ವರೂಥಿನಿ, ವರೂಥಿನಿ ಅಂದ್ರೆ ಸೇನೆ, ಸಂಶಪ್ತಕ ವರೂಥಿನಿ ವಿತ್ರಸ್ತ ಭಯಗೊಂಡು ಹೋಯಿತು ಒಂದೇ ಸರ್ತಿಗೆ. ಸಾ ಸೇನಾ ಭರತ ಶ್ರೇಷ್ಠ ನಿಶ್ಚೇಷ್ಟ ಶುಶುಭೆ ತದಾ ವಿಶೇಷ್ಟಾವಸ್ಥಿತ ಸಂಖ್ಯೆ ಯಶ್ಮಸಾರಮಯೀ ಯಥಾ. ಈ ಕಲ್ಲಿನಿಂದ ಬರೆದ ಅಂದ್ರೆ ಕೆತ್ತಿದ ಕಲ್ಲಿದ್ದೆಲ್ಲ ರಾಶಿಯಲ್ಲಿ ಒಂದು ಯುದ್ಧದ ಚಿತ್ರ ಬರೆದ್ರೆ ಹೇಗಿರುತ್ತೆ ಅದು? ಹಾಗೆ ಇರುತ್ತೆ. ಅದು ಯುದ್ಧ ಮಾಡ್ತಾ ಇದೆ ಅಂತ ಕಂಟಿನ್ಯೂ ಆಗಲ್ಲ. ಹಾಗೆ ಇದು ಚಿತ್ರಪಟೆ ಯಥಾ ನ್ಯಸ್ತ ಕುಶಲೈಹಿ ಶಿಲ್ಪಿಭಿರ್ ನರೈಹಿ, ಹಾಗೆ ಆ ಶಂಖದ ಘೋಷಕ್ಕೆ ಎಲ್ಲ ಸೇನೆ ಒಂದು ಕಡೆ ಸ್ಟನ್ ಆಗಿ ಬಿಡ್ತು. ಅವ್ರು ಯಾವ ಕೆಲಸ ಮಾಡ್ತಾ ಇದ್ರು ಅದನ್ನು ಮುಂದುವರಿಸ್ಲಿಕ್ಕಾಗಿಲ್ಲ. ಕಿವಿಯನ್ನು ಹಿಡ್ಕೊಂಡ ಸ್ಥಿತಿಯಲ್ಲಿ ಎಲ್ಲರೂ ಹಾಗೆ ಕಿವಿ ಹಿಡ್ಕೊಂಡು ಗಟ್ಟಿ ಕೂತು ಬಿಟ್ಟಿದ್ದಾರೆ, ಒಬ್ರಿಗೂ ತಲೆ ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲ. ಸ್ವನೇನ ತೇನ ಸೈನ್ಯಾನಾಂ ದಿವಂ ಆವರಣತಾ ತದಾ ಸಸ್ವನಾ ಪೃಥಿವೀ ಸರ್ವ ತಥೈಚ ಮಹೋದಧಿ. ದಿಕ್ಕುಗಳ ಎಲ್ಲಾ ಕಡೆಯಲ್ಲೂ ಕೂಡ ಒಂದೇ ಸರ್ತಿ ನಾದದ ಪೂರಣೆಯಿಂದಾಗಿ ತಮ್ಮ ಅಸ್ತಿತ್ವವನ್ನೇ ಮರೆತು ಶಂಖದ ನಾದವೇ ಎಲ್ಲವನ್ನು ಆವರಿಸಿಕೊಂಡು ಬಿಟ್ಟಿತು. ಕೇವಲ ಅವರು ಮಾತ್ರ ಅಲ್ಲ, ವಾಹಾಹ ಅಂದ್ರೆ ಕುದುರೆಗಳೆಲ್ಲ ವಿವೃತ್ತಾಕ್ಷಾಹ, ಕಣ್ಣು ಹೊರಕ್ಕೆ ಬಿಟ್ಟು ಬೋಳೆ ಹೊರಗೆ ಬಂದ್ಬಿಡ್ತು. ಕಣ್ಣಿದ್ದು ಹೆದರಿಕೆಯಲ್ಲಿ, ಇವು ಹೆದರಿದಾಗ ಕಣ್ಣು ಹೊರಗೆ ಬರುದು ಅಂತ ಹೇಳ್ತೇವಲ್ಲ, ಕಣ್ಣ ಬೋಳು ವಿವೃತ್ತಾಕ್ಷಾಹ, ಕಣ್ಣು ಹೊರಗೆ ಬಿತ್ತಂತೆ. ಸ್ತಬ್ಧ ಕರ್ಣ ಶಿರೋಧರ, ಕಿವಿ ಎಲ್ಲ ನೆಟ್ಟಗಾಗಿದ್ದು ಮತ್ತೆ ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲ, ಎಲ್ಲ ಹಾಗೆ ನಿಂತು ಬಿಟ್ಟಿದೆ. ವಿಷ್ಟಬ್ಧ ಚರಣ, ಕಾಲ ಅಲ್ಲಾಡಿಸ್ಲಿಕ್ಕೆ ಆಗ್ತಿಲ್ಲ, ಹೇಗಿಟ್ಟಿದವು ಹಾಗೆ ಇದೆ. ಮೂತ್ರಂ ರುಧಿರ ಪ್ರಸಸ್ರವು, ಮಲಮೂತ್ರಗಳನ್ನ ನಿಂತಲ್ಲೇ ಮಾಡಿಕೊಂಡುವಂತೆ. ಬಾಯಿಯಲ್ಲಿ ನೆತ್ತರು ಕಾರ್ತಾ ಇದ್ದಾವೆ, ಕಿವಿಯಲ್ಲಿ ನೆತ್ತರು ಹರಿದಿದೆ, ಮಲಮೂತ್ರಗಳ ಜಾಗದಲ್ಲೂ ಕೂಡ ಅವುಗಳು ರಕ್ತವನ್ನು ಕಾರಿ ನಿಂತಲ್ಲೇ ನಿಂತು ಬಿಟ್ಟಿದ್ದಾವೆ, ಮುಂದೋಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅವುಗಳಿಗೆ. ಇಂತಹ ವಿಶಿಷ್ಟವಾದ ಶಬ್ದದಿಂದ ಭಯಗೊಂಡಂತಹ ಇಡೀ ಸೈನ್ಯ ಶಂಖದ ನಾದವಾದ ಬಳಿಕ ಎಷ್ಟೋ ಹೊತ್ತಾದ ಮೇಲೆ ಮತ್ತೆ ಮರಳಿ ಸುಸ್ಥಿತಿಗೆ ಬಂದವಂತೆ. ಉಪಲಭ್ಯ ತತಃ ಸಂಜ್ಞಾಂ ಅವಸ್ಥಾಯ ಚ ವಾಹಿನೀಂ, ಎಲ್ಲರೂ ಅವುಗಳ ಮೈ ತಟ್ಟಿ ಏನಾಗಲ್ಲ ನಾವಿದ್ದೇವೆ ಹಾಗೆ ಹೀಗೆ ಅಂತ ಅವುಗಳಿಗೆಲ್ಲ ಒಂದು ಧೈರ್ಯ ತುಂಬಿ ಮತ್ತೆ ಯುದ್ಧಕ್ಕೆ ಯುಗಪತ್ ಒಟ್ಟಿಗೆ ಎರಡೂ ಕಡೆಯಿಂದ ಸೇರಿಕೊಂಡು ಸೇನೆ ಅಂದ್ರೆ ಹಿಂದೆ ಮುಂದೆ ಎರಡೂ ದಿಕ್ಕಿನಲ್ಲಿ ಸೇನೆ ಆವರಿಸ್ಕೊಂಡ್ಬಿಟ್ಟಿದೆ. ಕೃಷ್ಣನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿ ಒಂದೊಂದು ಬಾಣವನ್ನು ಕೂಡ ಏಕೈಕಸ್ತು ತತಃ ಪಾರ್ಥಂ ರಾಜನ್ ವಿವ್ಯಾದ ಪಂಚಭಿಹಿ ತತಃ, ಅವರು ಎಲ್ಲರೂ ಸೇರಿ ಒಂದೊಂದು ಬಾಣ ಬಿಟ್ರೆ ಎಲ್ರಿಗೂ ಒಂದೊಂದಕ್ಕೆ 5-5 ವಾಪಸ್ ಬಾಣ ಬಿಟ್ಟಿದ್ದಾನೆ. ಅವರ ಪ್ರತಿಕ್ರಿಯೆ ಅಂದ್ರೆ ಅದನ್ನ ಪುಡಿ ಮಾಡಿ ಬಿಟ್ಟಿದ್ದಾನೆ. ಒಂದು ಬಾಣ ಬರುವುದ್ರೊಳಗೆ 5 ಪಾಲ ಕೆಳಗೆ ಬಿದ್ದಿರಬೇಕು. ಆ ರೀತಿ ಭೂಯ ಏವತು ಸಂಕೃತಾ ಅರ್ಜುನಂ ಸಹ ಕೇಶವಂ ಆಪೂರಯನ್ ಶರೈ ತೀಕ್ಷ್ಣೈ ಸಟಾಕಮಿವ ವೃಷ್ಟಿಭಿಹಿ. ಇಡೀ ಜೋರಾದ ಕಪ್ಪು ಕಾರ್ಮೋಡದಿಂದ
ಮಳೆ ಸುರಿದ್ರೆ ಹೇಗೆ ಸುತ್ತಲಿನ ಪರಿಸರ ಎಲ್ಲ ನೀರು ತುಂಬಿ ಒಂದೇ ಜಾಗಕ್ಕೆ ಹೇಗೆ ನೀರು ಹರಿದು ಬರುತ್ತೋ ಹಾಗೆ ಎಲ್ಲ ಕಡೆಯಿಂದ ಬಾಣದ ಮಳೆ ಹರಿದು ಎಲ್ಲವೂ ಇಡೀ ಅವರ ರಥವನ್ನು, ಆ ಕುದುರೆಯನ್ನು, ಸಾರಥಿಯನ್ನು, ಜೊತೆಗೆ ಮೇಲಿನ ಧ್ವಜವನ್ನು ಮುಚ್ಚು ಹಾಕುವ ಸ್ಥಿತಿಯಲ್ಲಿ ಶರಸಹಸ್ರಾಣಿ, ಸಾವಿರಾರು ಬಾಣಗಳ ರಾಶಿ ಕೆಳಕ್ಕೆ ಅವರ ಮೇಲೆ ಬಿತ್ತು. ಭ್ರಮರಾಣಾಮಿವ ವ್ರಾತಾಹ ಫುಲ್ಲಂ ಧ್ರುಮಗತಂ ವನೇ. ಉದಾಹರಣೆ ನೋಡಿ, ಚೆನ್ನಾಗಿ ಪರಿಮಳದಿಂದ ಕೂಡಿದ ಹೂಗಳಿಂದ ಅರಳಿದ ದೊಡ್ಡ ಮರವೊಂದನ್ನ ಹೇಗೆ ನೂರಾರು ಸಾವಿರಾರು ಲಕ್ಷಗಟ್ಟಲೆ ದುಂಬಿಗಳು ಒಟ್ಟಿಗೆ ಮುತ್ತಿಕೊಳ್ತಾವೋ ಹಾಗೆ ಕೃಷ್ಣ ಮತ್ತು ಅರ್ಜುನ ಇದ್ದ ರಥದ ಕಡೆಗೆ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬಾಣಗಳ ಮಳೆ ತುಂಬಿಕೊಂಡಿತು. ತತಃ ಸುಬಾಹುಸ್ತ್ರಿಂಶದ್ಭಿಃ ಅದ್ರಿಸಾರಮಯಿ ಶರೈಹಿ. ಅತ್ಯಂತ ಗಟ್ಟಿಯಾದ ತುದಿಯುಳ್ಳ ಬಾಣಗಳಿಂದ ಸುಬಾಹು ಅನ್ನುವಂಥವನು ಸವ್ಯಸಾಚಿಯ ಮೇಲೆ, ಅವನ ಕಿರೀಟದ ಮೇಲೆ ಬಾಣಗಳನ್ನು ಬಿಟ್ಟ. ಆ ಬಿಟ್ಟ ಬಾಣ ಚುಚ್ಚಿಕೊಂಡು ಕಿರೀಟದ ಸುತ್ತ ಬಾಣಗಳು. ಅದು ಬ್ರಹ್ಮಕಲಶ ಇಟ್ಟಾಗಿತ್ತಂತೆ ಮೇಲೆ. ತೈ ಕಿರೀಟೈ ಕಿರೀಟೈಸ್ತೈಹಿ ಕಿರೀಟಸ್ಥೈಹಿ ಹೇಮಪುಂಖೈಹಿ ಅಜಿಹ್ಮಗೈಹಿ. ಹೇಮಪುಂಖ ಅಂದ್ರೆ ಅದರ ಹೊರಗಿನ ರೆಕ್ಕೆಗಳೆಲ್ಲ ಬಂಗಾರದ್ದು, ಅದು ಹೋಗಿ ತಲೆಗೆ ಚುಚ್ಕೊಂಡಿದೆ, ಅಂದ್ರೆ ಕಿರೀಟಕ್ಕೆ ಚುಚ್ಕೊಂಡಿದೆ. ಕಿರೀಟದ ಆ ಬಾಣದ ತುದಿ ಕೊನೆಯಲ್ಲಿ ಬಂಗಾರದ ರೆಕ್ಕೆಗಳಿವೆ, ಅದರ ಪುಕ್ಕ ಅಂತ ಹೇಳ್ತಾರೆ. ಆ ಪುಕ್ಕಗಳಿಂದ ಕೂಡಿದ ಶಾತಕುಂಭ ಮಿವಾಪೀಡ ಬಭೌ ಯೂಪ ಇವೋಚ್ಛ್ರಿತ. ಯೂಪ ಸ್ತಂಭವನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಜ್ಞದಲ್ಲಿ ಕಂಬ ಇಟ್ಟಿರ್ತಾರೆ, ಅದರ್ಥ ಆಗದಿದ್ರೆ ದೀಪಸ್ತಂಭ ಇರುತ್ತೆ. ಈ ಪೂರ್ತಿ ಅದಕ್ಕೊಂದು ಕಡ್ಡಿ 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 ಇರುತ್ತೆ, ಎಲ್ಲದರಲ್ಲೂ ಬತ್ತಿ ಹಾಕಿ ಇಡ್ಲಿಕ್ಕೆ ಮೇಲ್ ತನಕ ರೆಡಿ ಮಾಡಿ ಇಟ್ಟಿರ್ತಾರೆ. ಅದು ಯೂಪಸ್ತಂಭವು ಹಾಗೆ ಇರುತ್ತೆ. ಹಾಗೆ ಇವನ ಕಿರೀಟದ ಮೇಲ್ಭಾಗಕ್ಕೆ ಎಲ್ಲ ಬಾಣಗಳು ಬಡ್ದು 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 ತುದಿ ತನಕ ಕಿರೀಟವನ್ನ ಯೂಪಸ್ತಂಭವನ್ನ ಯಜ್ಞಕ್ಕಾಗಿ ನಿಲ್ಲಿಸಿದ ಕಾಣಿಸ್ತಾ ಇತ್ತಂತೆ. ಆ ರೀತಿಯ ಶಿಖರದ ರೂಪದ ಅವನ ಇವ ಉಚ್ಛ್ರಿತ, ಯೂಪ ಇವ ಉಚ್ಛ್ರಿತ. ಕಟ್ಟಿರ್ತಾರೆ, ಹಾರತ್ತೆ. ದೊಡ್ಡ ಬಾಣಗಳು ಬಿದ್ದ, ಇದು ಚಿಕ್ಕ ಬಾಣಗಳು. ದೊಡ್ಡ ಬಾಣ ಬಿದ್ದಾಗ ಇವನು ಕರ್ಣ ಹಾರಿಸ್ತಾನಲ್ಲ ಅವನ ಕಿರೀಟವನ್ನ, ಅಂತ ಬಾಣಗಳಿಗೆ ಹಾರುತ್ತೆ, ಹಾರುದಿಲ್ಲ ಅಂತಿಲ್ಲ. ಆದ್ರೆ ಸಾಮಾನ್ಯವಾಗಿ ಆ ಬಾಣಗಳ ಕೆಲಸ ಏನು ಅಂತಂದ್ರೆ ಚುಚ್ಕೊಳ್ತವೆ ಕೆಲವು. ಅದೇ ಬಾಣದ ರೀತಿ ಮೇಲೆ ನಮ್ಗೆ ಇದೆಲ್ಲ ಯೋಚನೆ ಬರಬೇಕಾದ್ದೇನಂದ್ರೆ ಅದರಲ್ಲಿ ಗಾಯ ಮಾತ್ರ ಮಾಡುವ ಬಾಣಗಳಿರ್ತವೆ, ಚುಚ್ಚಿಕೊಳ್ಳುವ ಬಾಣಗಳಿರ್ತವೆ, ಸೀಳುವ ಬಾಣಗಳಿರ್ತವೆ, ಒಳಕ್ಕೆ ಹೊಕ್ಕು ಅಲ್ಲಿ ಒಳಗೆ ವಿಷ ಬಿಡುತ್ತವೆ, ಅಂತ ಬಾಣಗಳಿರ್ತವೆ. ಹೀಗೆ ನೂರಾರು ತರದ ಬಾಣಗಳಲ್ಲಿ ಇದು ಬರೀ ಚುಚ್ಚಿಕೊಂಡು ಸಿಕ್ಕಾಕೊಂಡಿದೆ ಅಷ್ಟೇ ಎಲ್ಲಾ ಕಡೆ. ಸುಬಾಹು ಯಾವಾಗ ತನ್ನ ರಥದ ಹತ್ತಿರಕ್ಕೆ ಮೇಲಕ್ಕೆ ಬಂದು ಆವಾಗ ತಕ್ಷಣ ತನ್ನ ಕೈಯಲ್ಲಿದ್ದ ಭಲ್ಯದಿಂದ ಅರ್ಜುನ ಅವನ ತಲೆಯನ್ನ ಹಾರಿಸಿ ಬಿಡುತ್ತಾನೆ. ಸುಶರ್ಮ 10 ಬಾಣಗಳನ್ನ ಒಟ್ಟೊಟ್ಟಿಗೆ ಕಿರೀಟಿಯ ಮೇಲೆ ಬಿಡ್ತಾ, ಅರ್ಜುನನ ಮೇಲೆ ಬಿಡ್ತಾ, ಅವನ ಜೊತೆಗೆ ಸುಧರ್ಮ, ಸುಧನು, ಸುಬಾಹು, ಸುರಥ ಮತ್ತು ಸುಶರ್ಮ, ಅವ್ರ 5 ಜನ ಅಣ್ಣ ತಮ್ಮಂದ್ರು. ಹಿಂದೆ ಸತ್ಯರಥ ಅವ್ರ 5 ಜನ ಇದ್ರಲ್ಲ, ಹಾಗೆ ಇವರು ಎಲ್ಲ ಸುಗಳು. ಎಲ್ಲರೂ ಸೇರಿ ಬಾಣಗಳ ಮಳೆಯನ್ನೇ ಪಾರ್ಥನ ಮೇಲೆ ಬಿಟ್ಟಾಗ ಪ್ರತ್ಯೇಕ ವಿದ್ಯತ್, ಪ್ರತ್ಯೇಕವಾಗಿ ಅವರಿಗೆಲ್ಲರಿಗೂ ಅಂಥದ್ದೇ ಬಾಣಗಳಿಂದ ಪ್ರತ್ಯೇಕವಾಗಿ ಉತ್ತರ ಕೊಟ್ಟು ಅವರನ್ನ ಬೀಳಿಸಿದ. ಸುಧನ್ವನೋ ಧನುಶ್ಚಿತ್ವ, ಸುಧನ್ವನ ಕೈಯಲ್ಲಿದ್ದ ಧನುಸ್ಸನ್ನ ಬೀಳಿಸಿ ಅವನ ಕುದುರೆಗಳಿಂದ ಅವನ ಕೈಯಿಂದ ತಪ್ಪಿಸಿ ತನ್ನನ್ನು ತಾನು ಉಳಿಸಿಕೊಳ್ಳಿಕ್ಕೆ ಕಷ್ಟ ಆಗುವ ಸ್ಥಿತಿಗೆ ಅವನನ್ನು ತಂದು ನಿಲ್ಲಿಸಿ ಮತ್ತೆ ಅವನು ಬಾಣ ಹಿಡ್ಕೊಳ್ಳೋ ತನಕ ಕಾದು ಅವನು ಬಾಣ ಬಿಡುತ್ತಾನೆ ಅಂತಂದಾಗ ಅವನ ಶಿರವನ್ನ ಶರೀರದಿಂದ ಬೇರೆ ಮಾಡಿದ. ಹೀಗೆ ತಥೋ ಭಗ್ನೆ ಬಲೆ ತಸ್ಮಿನ್ ವಿಪ್ರಲೀನೆ ಸಮಂತತಃ ಸವ್ಯಸಾಚಿನಿ ಸಂಕ್ರುದ್ಧೆ ತೈಗರ್ತಾನ್ ಭಯಮಾವಿಶತ್. ಯಾವಾಗ ಹೀಗೆ ಅವನ ಹತ್ರ ಬಂದವರೆಲ್ಲರೂ ತಲೆ ಕಳಚಿ ಬೀಳ್ತಾ ಇರುವುದನ್ನ ಕಂಡಾಗ ತ್ರೈಗರ್ತರ ಪರಿವಾರದಲ್ಲಿದ್ದಂತಹ ಎಲ್ಲರಿಗೂ ಎದೆಯಲ್ಲಿ ಭಯ ಆವರಿಸಿ ಬೆನ್ನು ಕೊಟ್ಟು ಓಡ್ಲಿಕ್ಕೆ ಶುರು ಮಾಡಿದ್ರು. ಆಗ ತ್ರಿಗರ್ತ ಮತ್ತೆ ಬೊಬ್ಬ ಹಿಡ್ದ, ಶಪ್ತ್ವಾಥ ಶಪಥಾನ್ ಘೋರಾನ್ ಸರ್ವ ಸೈನ್ಯಸ್ಯ ಪಶ್ಯತಃ ಗತ್ವಾ ದೌರ್ಯೋಧನಂ ಸೈನ್ಯಂ ಕಿಂ ವೈ ವಕ್ಷತ ಮುಖ್ಯಶಃ. ಪ್ರತಿಜ್ಞೆ ಮಾಡಿ ನಾವು ಏನಾದ್ರೂ ಪ್ರಾಣ ತೆತ್ತೆ ಇಲ್ಲಿ ಇರ್ತೇವೆ ಅಂತ ಹೋಗಿ ದುರ್ಯೋಧನನ ಮುಂದೆ ನಿಂತು ಏನ್ ಹೇಳ್ತೀರಿ, ನೀವು ಸೋತು ಬಂದಿದ್ದೇವೆ ಅಂತ ಹೇಳ್ತೀರಾ, ನಾಚಿಕೆ ಇಲ್ವಾ ನಿಮ್ಗೆ ಅಂತ ಬೈತಾನೆ. ನಾವಹಾಸ್ಯ ಕಥಂ ಲೋಕೆ, ನಾವು ಅವಹಾಸಕ್ಕೆ ಈಡಾಗದೆ ಇನ್ನೇನಾಗತ್ತೆ ಲೋಕದಲ್ಲಿ. ಪ್ರತಿಜ್ಞೆ ಮಾಡಿದ್ರು, ಪೆಡ್ತಿನ ತಕ್ಷಣ ಓಡ್ಕೊಂಡು ಬಂದ್ರು ಅಂತ ನಮ್ಮನ್ನ ಅವಗಣನೆ ಮಾಡ್ತಾರೆ. ಈ ರೀತಿ ಅವಮಾನ ಮಾಡಿಕೊಂಡು ಬದುಕಿ ಜೀವನ ನಡೆಸುವುದಕ್ಕಿಂತ ಇದೇ ಯುದ್ಧದಲ್ಲಿ ಸತ್ತು ಹೋದ್ವಿ ಅಂದ್ರೆ ವೀರಮರಣ ಅನ್ನುವ ಒಳ್ಳೆಯ ಸ್ಥಾನವಾದ್ರೂ ನಮಗೆ ಸಿಗುತ್ತೆ. ಭವೇಮ ಸಹಿತಾ ಸರ್ವೇ, ಕೊನೆಯವರೆಗೂ ನಾವು ಒಟ್ಟಾಗಿರ್ತೇವೆ ಅಂತಾನೆ ಪ್ರತಿಜ್ಞೆ ಮಾಡಿದ್ದು. ಸಹಿತಾ ಸರ್ವೇ ಭವೇಮ, ಎಲ್ಲರೂ ಒಟ್ಟಾಗಿರೋಣ. ಸರ್ವೇ ನಿವರ್ತದ್ವ ಯಥಾ ಬಲಂ, ನಿಮ್ಮ ಸೈನ್ಯ ಹಿಡ್ಕೊಂಡು ವಾಪಸ್ ಅರ್ಜುನನ ರಥದ ಕಡೆಗೆ ನಿಮ್ಮ ಸೇನೆಯನ್ನು ಹೊತ್ತುಕೊಂಡು ಸಾಗಿ ಅಂತ ಜೋರಾಗಿ ಮತ್ತೆ ಶಂಖವನ್ನ ಊದ್ತಾನೆ.
ಆವಾಗ ಸಂಶಪ್ತಕ ಗಣಗಳೆಲ್ಲ ಮತ್ತೆ ಒಟ್ಟಾಗ್ತವೆ. ಅಲ್ಲಿ ನಾರಾಯಣ ಬಲ ಮತ್ತು ಗೋಪಾಲರು ಅಂತ ಒಂದು ದೊಡ್ಡ ಸೇನೆಯ, ಅಂದ್ರೆ ಈ ನಾರಾಯಣ ಸೈನ್ಯ ಅಲ್ಲ, ಅವರದ್ದೇ ಆದ ಒಂದು ಪ್ರತ್ಯೇಕ ನಾರಾಯಣ ಮತ್ತು ಗೋಪಾಲ ಅನ್ನುವ ಇನ್ನೂ ಒಂದು ದೊಡ್ಡ ಸೈನ್ಯದ ಪರಿವಾರ ವಾಪಸ್ ಬಂದು ಈ ತ್ರಿಗರ್ತರ ಸೇನೆಯನ್ನ ಸೇರಿಕೊಳ್ಳುತ್ತೆ. ಮತ್ತೆ ಅರ್ಜುನ ತನ್ನ ಅಲ್ಲಿಗೆ 18ನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ. ಇನ್ನು ಇದೆ ಯುದ್ಧದ ಪ್ರವೃತ್ತಿ. ಸಾಕು. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ. ಏನಾದ್ರೂ ಪ್ರಶ್ನೆ ಇದೆಯಾ?